ನಮಸ್ಕಾರ. ಆತ್ಮ ಧ್ಯಾನದ ನಾದ ಎನ್ನುವಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ, ಕಾವ್ಯಮನೆ ಪ್ರಕಾಶನ ಬಳ್ಳಾರಿ, ಬಂಡಾಯ ಸಾಹಿತ್ಯ ಸಂಘಟನೆ ಬಳ್ಳಾರಿಯಲ್ಲಿ ಧೈರ್ಯ ಮತ್ತು ಮನ್ವಂತರ ತೋರಣಗಳು ಈ ಮೂರು ಯುವಕ ಸಂಸ್ಥೆಗಳ ಸಹಯೋಗದಲ್ಲಿ ಅಬ್ದುಲ್ ಹಾಯಿ ತೋರಣಗಳು ಸರದ ಆತ್ಮಜ್ಞಾನದ ನಾದ ಎನ್ನುವಂತ ಗಜಲ್ ಸಂಕಲನ ಬಿಡುಗಡೆ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ಶುಭೋದಯವನ್ನು ಕೋರುತ್ತಾ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮತ್ತು ಕೃತಿ ಲೋಕಾರ್ಪಣೆ ಮಾಡಲಿರುವಂತಹ ಶ್ರೀಯುತ ಸಿದ್ದರಾಮ ಹೊನ್ಕಲ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಲೇಖಕರು, ಶಹಾಪುರ ಅವರಿಗೆ ತ್ರಿವಳಿ ಸಂಸ್ಥೆಗಳ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾರೆ. ಹಾಗೆಯೇ ನಮ್ಮೆಲ್ಲರಿಗೂ ಪರಿಚಯ ಮಾಡಿರುವಂತಹ ಶ್ರೀಯುತ ಎಂ.ಎಸ್. ಮಹಿಪಾಲ ರೆಡ್ಡಿ ಮಾಜಿ ಜಿಲ್ಲಾಧ್ಯಕ್ಷ
ಪುಸ್ತಕದಲ್ಲಿರುವಂತಹ ಚಾಂದ್ ಭಾಷಾ ಕವಿಚಂದ್ರ ಕಾವ್ಯವನ್ನೇ ಬೆಂಗಳೂರು ಸರ್ವರು ಕೂಡ ಪ್ರೀತಿಪೂರ್ವಕವಾಗಿರುತ್ತಾರೆ. ಹಾಗೆ ಈ ಎಲ್ಲ ನಮ್ಮೆಲ್ಲರ ಸೇರಿಕೊಳ್ಳಿಕ್ಕೆ ಕಾರಣಕರ್ತರು ಈ ಪುಸ್ತಕದ ಕರ್ತೃಗಳು ಆಗಿರುವಂತಹ ಅಬ್ದುಲ್ ಹಮೀದ್ ತೋರಣಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ತ್ರಿವಳಿ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಎನ್ ಡಿ ವೆಂಕಮ್ಮ ಖ್ಯಾತ ಕವಯಿತ್ರಿ ಬಳ್ಳಾರಿ ಮೇಡಮ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ತ್ರಿವಳಿ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ವಾಹಿದಾ ಬೇಗಂ ಉರ್ದು ಗಜಲ್ಕಾರರು ಬಳ್ಳಾರಿ ಹಾಗೂ ಶ್ರೀಯುತ ಅಬ್ದುಲ್ ಹೈ ತೋರಣಗಲ್ ಸರ್ ಅವರ ಧರ್ಮಪತ್ನಿಯಾಗಿರುವಂತವರಿಗೂ ಕೂಡ ತ್ರಿವಳಿ ಸಂಸ್ಥೆಗಳ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಪಿಲ್ ಹುಮ್ರಾವತ್ ಸಂಚಾಲಕರು ಕಾವ್ಯಮನೆ ಕಲಬುರಗಿ ಅವರಿಗೂ ಕೂಡ ತ್ರಿವಳಿ ಸಂಸ್ಥೆಗಳ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಗಜಲ್ಕಾರರನ್ನು ಸಮಾವೇಶಗೊಳಿಸಿರುವಂತಹ ಅಬ್ದುಲ್ ಹೈ ಸರ್ ಅವರಿಗೂ ಹಾಗೂ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದ ಮಿತ್ರರಿಗೂ ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ವಹಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರ ಒಂದು ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಹಾಗೆ ಎಲ್ಲರಿಗೂ ಸಹ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪತ್ರಕರ್ತರಿಗೂ ಹಾಗೂ ಛಾಯಾಚಿತ್ರಗ್ರಾಹಕರಿಗೂ ಮತ್ತು ಎಲ್ಲ ಆಲಿಸಿರ್ತಕ್ಕಂತಹ ಸರ್ವ ಸಾಹಿತ್ಯ ವಿತರಗಳಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತಾ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ನೀಡೋಣ. ಈ ಪ್ರಾರ್ಥನೆಯನ್ನ ಶ್ರೀ ಬಂಡಿ ಇಂದಪ್ಪ ಒಟ್ಟು ತಾಳೂರು ಇವರ ಒಂದು ಬಯಲಾಟದ ಮಾತುಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ನೋಡಿ ಬಾಹುಬಲದಿಂದ ಗೆದ್ದು ಸೌಖ್ಯ ಸೌಜನ್ಯ ಸೌಮನ ಕ್ಷಣಿಕೆಯೋ ಭದ್ರಾಸನಕ್ಕೆ ಬಂದ ಮುದ್ದದ್ದು ವೀರನಂ ಸತ್ಯಕ್ಕೆ ದಾನಕ್ಕೆ ಕೇಳುವ ಮಾನವ ಜೀವನವನ ಈ ದೇವರಾತ್ರಿ ಜೀವನಿ ಸಾರಥಿ ನಾವುದಂದ್ರೆ ಶ್ರೀಮಂತ ಸಮರ್ಥ ಸುರಲಿಖನ ನಿತ್ತೂರ ಕಾಂಚನ ಮಮಟಾಗ್ರ ಪ್ರದ್ಯುಮ್ನ ರತ್ನ ಪ್ರಭಾಗಮನ ಚರಣ ಧ್ವನಿಗಿಂತ ಸುರತರಂಗಿನಿಯ ಪರಿಣಾಮದ ಕೈಗೆ ಬಂದು ಹೊರಗ ತಮ್ಮ ತಮ್ಮ ಇಷ್ಟ ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚನಾತ್ರಿಗೆ ಸಮಾನ ಧೈರ್ಯವೆಂಬ ಕಲ್ಲುಗಳಿಗೆ ಬುದ್ಧಿಯ ಮುಟ್ಟುತ್ತ ಸಂಚರಿಸುವರು. ಕಲೈ ಸಾರಥಿ ಚಂದ್ರನೆಯನ್ನಗೆ ಸೋತಕಲಾವ ವಸಂತ ರಾಜನಿಯನ್ನ ಪಟ್ಟ ಪ್ರಧಾನಿ ಹಸ್ತಿನಿ ಚಿತ್ತಿನಿ ಶಂಖಿನಿ ಪತ್ನಿ ಎಂಬ ಈ ನಾಲ್ಕು ಜಾತಿಯ ಸ್ತ್ರೀಯರೇ ಎನ್ನ ಕಾಲಬಲ ಸ್ತ್ರೀಯರ ಗಜಗಣ್ಣಿನ ಕಟಾಕ್ಷಣೆಯನ್ನು ಕೈಯೊಳಗಿನ ಹಲವು ಸರಿಮಾಡ
ಶೃಂಗಾರಿಯ ಪಂಕ್ತಿಯೇ ತನ್ನ ಪ್ರಾಣಗಳು ಸ್ತ್ರೀಯರ ಕುಂಭ ಕುಟಗಳೆಂಬ ಚಕ್ರವಾತ ಒಲಿತಲ ತಾಂಗಿಯರ ವೈಯಾರವೆಂಬ ರಥದಲ್ಲಿ ಕಲ್ಲಕ್ಕೆ ಎಂಬ ಮಣಿಪೀಠದ ಕರಪಕ್ಷರ ಎಂಬ ಮಹಾಮಂಟಪಗಳು ತ್ರಿಜಗನ್ನು ಮೋಹನ ಕುಚ್ಚಿಂದ ಕುಳಿತು ನಾಯಿಯ ವಿದ್ಯಾರ್ಥಿಯನ್ನು ನಿರ್ದಕ್ಕೆ ಬಂದವನಿಗೆ ಚೂಲ ಸ್ತ್ರೀಯನ್ನು ಕಣ್ಣೆತ್ತಿ ನೋಡುವುದಿಲ್ಲವೆಂದು ರಥವನ್ನು ಮಾಡಿದವನು ವ್ಯಕ್ತಿಯಲ್ಲಿ ತುಂಬಿದ್ದ ಅತ್ಯಾಚಾರವಾದ ವೀರ್ಯವು ಸರ್ವವಾದ ಹತ್ಯೆ ಕಟ್ಟಿಸುವ ದುರ್ಮತ ಪ್ರಚಂಡ ನಾರಿ ಚುನಾವಣೆಗಳಿಗೆ ಗಂಡಗಂಗೋರ ಗಂಡ ತೆಗೆದು ಸ್ಪರ್ಧಿಸ್ತಾನುವ ದಂಡ ಬರೆಯ ಪುಂಡಲೀಕಾಕ್ಷರ ಕುಮಾರ ಧೀರ ಕಿಶಂಕೇಯ ಸಮೀರ ಮಾರನೆಂಬ ರಾಮಾಯಣದ ಉಂಟಾದ ಮನ್ಮಥ ಮಹಾರಾಜನನ್ನು ಜೈಲರಿಯಲ್ಲಿ ಒಡೆಯಲಿ ಸರಥೆ ಒಡೆಯಲಿಕಾಗಿ ಯಾವಾಗಲೂ ಪ್ರಾರ್ಥನೆಯ ಗೀತೆಗಳ ಮೂಲಕನೇ ನಾವು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತೀವಿ. ಅದಕ್ಕಿಂತ ವಿಶೇಷವಾಗಿ ಯಾಕಂದ್ರೆ ಇವತ್ತಿನ ದಿವಸ ನಾವು ಬಯಲಾಟ 77 ವರ್ಷ ಅಂತೆ ಅಂತ ವಯಸ್ಸಿನಲ್ಲೂ ಕೂಡ ಅವರ ಒಂದು ಬಯಲಾಟದ ಮಾತುಗಳು ಕೇಳ್ತಾ ಇದ್ರೆ ನಮ್ಮ ಸ್ಟೇಜ್ ಎಲ್ಲ ಗದ 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 ನಡಗಿದಂಗೆ ಇತ್ತು. ನಿಜವಾಗಲೂ ಅದ್ಭುತ ಅಂತ ಹೇಳಿ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಊರಿಂದ ಇಲ್ಲಿವರೆಗೂ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಸುಂದರವಾಗಿ ತಮ್ಮ ಬಯಲಾಟದ ಮಾತುಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂತಹ ಶ್ರೀ ಬಂಡಿ ಲಿಂಗಪ್ಪ ಸಂಡೂರು ಇವರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇಂಥ ಹಿರಿಯರಿಂದಲೇ ಈ ಒಂದು ಬಯಲಾಟ ಅಂತಕ್ಕಂಥದ್ದು ಮತ್ತೆ ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಕೇಳ್ತಾ ತಮ್ಮ ಒಂದು ಅಳಿವಿಕೆ ಯಾವತ್ತೂ ಇರೋದಿಲ್ಲ, ಯಾವತ್ತು ಉಳಿತಾ ಇರ್ತದೆ. ತಮಗೇನಿದೆ ಆ ಒಂದು ಸಾಹಿತ್ಯ ಮತ್ತು ಆ ಒಂದು ಕಲೆಯನ್ನ ಮುಂದಿನ ಪೀಳಿಗೆಗೂ ಕೂಡ ತಾವು ದಾರಿ ಎಳೆಯಿರಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಮುಂದಿನದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕು ಅಂತ ಹೇಳಿ ಶ್ರೀ ಅಬ್ದುಲ್ ಹೈ ಕೋರಗಲ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಾಹಿತಿಗಳು ಆ ಮನಸ್ಸುಗಳಿಗೆ ನಾನು ಮೊದಲು ಶರಣಂತೀನಿ. ಯಾಕಂತಂದ್ರೆ ಇಲ್ಲಿ ಸಾಹಿತ್ಯ ಕಾರ್ಯಕ್ರಮ ಅಂದ್ರೆ ಸೇರೋದು ಜನ ಆಗಲಿ ಆದ್ರೂ ಕೂಡ ನಾವೇನು 59 ಜನ ಅನ್ಕೊಂಡಿದ್ವಿ ಅದರ ಹಂತಕ್ಕೆ ಬೇರೆ. ಹಾಗಾಗಿ ನಿಮ್ಗೆಲ್ಲರೂ ಮತ್ತೊಬ್ಬರೊಳಗೆ ನಾನು ಕಾರ್ಯಕ್ರಮದ ಜೊತೆಗೆ ಅಭಿನಯಿಸ್ತೇನೆ. ಸಮಾಜದ ಉದ್ಘಾಟಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುಸ್ತಕ ಲೇಖಕರು, ತುಂಬಾ ಮಧು ಮನಸ್ಸಿನ ನನ್ನ ಆತ್ಮೀಯ ಗುರುಗಳಾದಂಥ ಸಿದ್ದರಾಮ ಭಂಟ ಸರ್ ಅವರೇ, ಪತ್ರಕರ್ತ ಮಿತ್ರರು, ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಮತ್ತೆ ನನ್ನ ಮಾತಿಗೆ ಹೋಗ್ಬಿಟ್ಟು ಬಂದಂತಹ ಸ್ನೇಹಿತರಾದಂಥ ಮಹಿಪಾಟಗಿ ಮಣ್ಣು ಸರ್ ಅವರೇ, ದಲಿತ ಬಂಡಾಯ ಕವಿತ್ರಿ ಅಕ್ಕ ಎನ್ಡಿ ವೆಂಕಮಕ್ಕನವರೇ, ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನು ಬಯಸಿದೆ ಕನ್ನಡದ ಕಾರ್ಯಾಂದ್ರೆ ಮುಚ್ಚೂರಿಯಲ್ಲಿರುವಂತಹ ಸಹೋದರಿ ಈರಮ್ಮ ಮೇಡಮ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಕವಿಚಂದ್ರ ಚಾಂದ್ ಪಾಷಾ ಅಂತ ಹೆಸರು, ಕವಿಚಂದ್ರದ ಮುಖೇನ ಕನ್ನಡದ ತುಂಬೆಲ್ಲ ತುಂಬೆಲ್ಲ ಹೆಸರುವಾಸಿಯಾಗಿದ್ದಾರೆ. ಜೊತೆಗೆ ನಮ್ಮ ಕಪಿಲ ಉಮ್ರಾಬಾದ್ ಅಂದ್ರೆ ಆ ಪಾದರ್ಶದ ಚಲನೆ ಎಲ್ಲ ವಾಟ್ಸಪ್ ಮತ್ತೆ ಫೇಸ್ಬುಕ್ ನಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಅವರಿಗೂ ಕೂಡ ಸ್ವಾಗತ ಮಾಡ್ತಾ ನನ್ನ ಎದುರಿಗಿರುವಂತಹ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಮಾತನ್ನ ಮುಂದುವರಿಸ್ತೇನೆ. ಮಧ್ಯಾಹ್ನ ಕವಿಗೋಷ್ಠಿ ನಡೀತಿದೆ. ಕವಿಗೋಷ್ಠಿಗೆ ಕೊಪ್ಪಳದಿಂದ ಕನ್ನಡ ಪಂಡಿತರು ಗಜಲ್ಕಾರರಾದ ಅನಸೂಯ ಜಹಾಗೀರ್ದಾರ್ ಅವರು ಬರ್ತಾರೆ. ಜಿಲ್ಲಾ ಮಟ್ಟದ ಕೃಷಿ ಅಧಿಕಾರಿಯಾಗಿರುವಂತಹ ಸಹದೇವ ಯಲ್ಲಪ್ಪ ಅವರಿಗಾಗಲೇ 2 ಗಜಲ್ಗಳು ಬರ್ತಾರೆ. ತುಂಬಾ ಸರಳ ಜೀವಿ, ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ನಾನಿನ ಬೇರೆ ಬೇರೆ ನನ್ನ ವೈಯಕ್ತಿಕ ಹೆಸರು ಹೇಳ್ತಾ ಸಮಯ ಹಾಗಾಗಿ ಎಲ್ಲರನ್ನೂ ಕೂಡ ಸ್ಮರಿಸುತ್ತಾ, ಕಾವ್ಯ ಮನೆ ಅನ್ನೋದು ಆಕ್ಚುಲಿ ನನಗೆ ಈ ಗಜಲ್ ಅಂತ ಹೆಂಗ್ ಗೊತ್ತಂದ್ರೆ ನನ್ನ ಕಾವ್ಯ ವಿಮರ್ಶೆ, ಪ್ರವಾಸ ಲೇಖನಗಳು, ಚಾರಿತ್ರಿಕ ಅಧ್ಯಯನ ಈ ರೀತಿಯ ಬರವಣಿಗೆಯಲ್ಲಿ ನಾನು ಯಾವಾಗ ತೊಡಸ್ಕೊಳ್ತಾ ಇದ್ದೆ. ನಾನು ನಿಜ ಹೇಳೋದ್ರಿಂದ ಮುಖಸ್ತುತಿ ಅಲ್ಲ, ನನ್ನ ಶ್ರೀಮತಿಯವರು ಉರ್ದು ಗಜಲಿಸ್ಟ್. ಕಳೆದ 20 ವರ್ಷಗಳಿಂದ ಗ್ವಾಲಿಯರ್ ಘರಾಣದ ಜೊತೆಗೆ ಸಂಪರ್ಕ ಇಟ್ಕೊಂಡು ಅವ್ರು ತಮ್ಮಷ್ಟು ತಾವೇ ಗಜಲ್ಗಳನ್ನ ಬರೀತಾ ಏಕಾಂತದಲ್ಲಿ ಓದೋದನ್ನ ಅಥವಾ ರಾಗವಾಗಿ ಹಾಡೋದನ್ನ ಕೇಳ್ತಾ ಇದ್ದೆ. ನನ್ನ ಆಸಕ್ತಿ ಆ ಕಡೆಗೆ ಹೋಗಿ ನಾನು ಕೇಳ್ತಾ ಇದ್ದೆ, ಏನಮ್ಮ ನಿನ್ನ ಹಾಡ್ತಾ ಇರ್ತೀಯಾ, ಉರ್ದುನಲ್ಲಿ ಹೇಳ್ತಾ ಇದ್ದಾರೆ ಅಂತ ಅದು ಹೇಳುವಾಗ ನೀನೇನು ಕನ್ನಡದಲ್ಲಿ ಬರೀತೀಯಾ, ಅದೇ ನಾನು ಉರ್ದುನಲ್ಲಿ ಬರೀತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಆದ್ರೆ ನನಗೆ ಹೆಚ್ಚು ಟಿವಿಯಲ್ಲಿ ಬಂದಾಗ ಆ ಗಜಲ್ಗಳನ್ನ ನೋಡೋದು, ಶಾಯರಿಗಳನ್ನ ನೋಡೋದು
ಜೊತೆಗೆ ಉರ್ದು ಪತ್ರಿಕೆಗಳನ್ನ ಮನೆಯಲ್ಲಿ ಕರ್ಸ್ಕೊಂಡು ನೋಡುವಾಗೆಲ್ಲ ಅದು ಗದಲ್ನಲ್ಲಿ ಹೋಗ್ತಾ ಇದೆ. ಆಗ ನನಗೆ ಅನಿಸ್ತಾ ಇದ್ರಲ್ಲಿ ಏನೋ ಒಂದು ಸೆಳೆತಾ ಇದೆ ಅಂತೇಳಿ. ಆಗ ನಾನು ಹೇಳಿದೆ ನನಗೆ ಹೇಳ್ಕೊಡು ಅಂತೇಳಿ. ಆಕೆ ಏನ್ ಮಾಡಿದ್ರು, ಅದು ಆರಂಭಿಕವಾದಂತಹ ಒಂದು ಮಾಹಿತಿಯನ್ನು ನನಗೆ ಕೊಟ್ಟರು. ಆನಂತರ ಕನ್ನಡದಲ್ಲಿ ಅದಾಗಲೇ ಏನಾಗಿತ್ತು ಅಂತ ಹೇಳಿದ್ರೆ, ಈ ಅಲ್ಲಾಗಿಲ್ಲ ಜಕಾಪುರಿ ಅವರು, ಅನುಸೂಯ ಜಾಗೀರ್ದಾರ್, ಆಮೇಲೆ ಅರುಣಾ ನರೇಂದ್ರ, ಆಮೇಲೆ ಶ್ರೀದೇವಿ ಕೆರೆಮನೆ ಅಂತಹ ದೊಡ್ಡ ದೊಡ್ಡ ಲೇಖಕರು ಈಗಾಗಲೇ ಕನ್ನಡದಲ್ಲಿ ಸತ್ತು ಮಾಡಿದ್ರು. ಮತ್ತೆ ನನಗೆ ಇತ್ತೀಚಿನ ಒಂದು 4 ವರ್ಷ 5 ವರ್ಷಗಳ ಹಿಂದೆ ಕನ್ನಡದ ಅವರನ್ನು ಓದ್ತಾ ಹೋದೆ. ಮತ್ತೆ ಕನ್ನಡದ ಗಜಲ್ ಪರಂಪರೆಯನ್ನು ಅಧ್ಯಯನ ಮಾಡಿದಾಗ ನಾನು ಈಗಾಗಲೇ ಕಾವ್ಯ ವರ್ಧಿನಾಗಿದ್ದು ದತ್ತದಲ್ಲಿ, ಯಾಕಂದ್ರೆ ಮನೆಯಲ್ಲಿಯೇ ಗಜಲ್ ಕಾವ್ಯ ಇದ್ದಾಳೆಲ್ಲ, ನನಗೆ ಸಲ ಆಗ್ಬೋದು ಅಂತ ಒಂದು ಪ್ರಯತ್ನವನ್ನು ಮಾಡಿದೆ. ಪ್ರಯತ್ನಕ್ಕಿಂತ ಮುಂಚೆ ಏನ್ ಮಾಡ್ತಾ ಅಂತ ಹೇಳಿದ್ರೆ, ಇಲ್ಲಿರುವಂತ ಎಲ್ಲಾ ಸಾಹಿತ್ಯಗಳನ್ನು ಓದ್ತಾ ಹೋದೆ. ಇವರ ಗಜಲ್ಗಳಿಗೆ ನಾನು ಪ್ರತಿಕ್ರಿಯೆಯನ್ನ, ವಿವರಣೆಯನ್ನ, ಅರೆಬರೆ ವಿಮರ್ಶೆಯನ್ನ ಮಾಡ್ತಾ ಹೋದೆ. ಆ ಇದರಲ್ಲಿ ನನಗೆ ಇವೆಲ್ಲರನ್ನ ನಾನು ಗಜಲ್ ಕಲ್ತಿದ್ದೇನೆ ಅಂತ ಮುಕ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಗಜಲ್ ಆಗಲಿಲ್ಲ, ಇಲ್ಲಿರುವಂತ ಎಲ್ಲರಿಂದ, ಈಗ ಲಕ್ಷ್ಮೀಕಾಂತ್ ಮಿರಜಕರ್ ಆಗಿರ್ಬೋದು, ಚಂಪೂರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ನಾನು ಸ್ಮರಿಸಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಶಿವಕುಮಾರ್ ಕರ್ಣಂಗಿ ಅಂತ ಒಬ್ಬ ಯುವಕ ಗಜಲ್ ಕಲೆ ಅಂತ ಒಂದು ಕಟ್ಬಿಟ್ಟು ಅಲ್ಲಿ ಬರೀ ಯುವಕರನ್ನೆಲ್ಲ ಒಂದು ಹಾಕೋದು, ಆಮೇಲೆ ಗಜಲ್ ಸಂಭ್ರಮ ಅನ್ನುವಂಥ ಗುಂಪನ್ನ ಮಹಿಮಾ ರೆಡ್ಡಿಯವರ ಮತ್ತೆ ನಾವು ಮತ್ತೆ ಹಂತಲ್ ಸಾಧಕರು ಸೇರಿಟ್ಟು ಕಟ್ಟುವಂಥದ್ದು, ಕಾವ್ಯಮನೆ ಅನ್ನುವಂತ ಬರೀ 30 ವರ್ಷದ ಒಳಗಿನ ಹುಡುಗರು, ಅದನ್ನು ಹುಡುಕಾದ್ರೆ ನಾವೊಬ್ಬನೇ ಎಲ್ಲ 30 ವರ್ಷದ ಹುಡುಗರಿದ್ದಾರೆ. ಅದನ್ನೆಲ್ಲ ಮುನ್ನಡೆಸುವಂತ ಕಪಿಲ ಹುನ್ನಾಬಾದಿ, ಚಾಂದ್ವಾಷ ಅಂತವರಾಗಿರ್ಬೋದು, ಮತ್ತೆ ಪ್ರವೀಣ್ ಮುತಾಲಿಕ್ ಅಲ್ಲಿದ್ದಾರೆ. ಅವರು ಪುಸ್ತಕ ಮನೆ ಅಂತ ಮಾಡ್ಕೊಂಡು ನಮಗೆ ಬಂದಂತ ಪುಸ್ತಕಗಳು ನಿಜವಾಗಿ ಹೇಳ್ತೀವಿ ಯಾವ ಉಳಿಯಲ್ಲ. ಈಗಾಗಲೇ ಈವರೆಗೆ 9 ಪುಸ್ತಕ ಮಾಡಿದೀವಿ. 2ನೇ ಮುದ್ರಣ ಮತ್ತೆ 3ನೇ ಮುದ್ರಣಕ್ಕೆ ಹೋದಂತಾಗಿದೆ. ಈಗ ನನ್ನ ಬೇಕು ನಾನು ಕಟ್ಕೊಂತೀನಿ ಅಂತಲ್ಲ, ಪುಸ್ತಕ ಕೊಂಡು ಹೋದಂತ ಇಲ್ಲದಂತ ಸಮಯದಲ್ಲಿ ಕೂಡ ಪುಸ್ತಕಗಳು ಆಗ್ತದೆ. ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ಇವೆಲ್ಲ ಬಂದಿದ್ದೀರಿ. ಮತ್ತೆ ಮುಂದೆ ನಮ್ದು ಏನಿದೆ ಅಂದ್ರೆ ಕಾವ್ಯ ಮನೆಯ ಕಾರ್ಯಕ್ರಮವನ್ನ ಹೊಸಪೇಟೆಯಲ್ಲಿ ನಾವು ಹೆಚ್ಚು ಮಾಡ್ತೇವೆ. ಅಲ್ಲಿ ಮಾಡುವಾಗ ಏನಾಗ್ತದೆ, 2 ದಿನಗಳ ಕಾರ್ಯಕ್ರಮ ಇರ್ತದೆ. ಮೊದಲು ಒಂದು ಪುಸ್ತಕ ಬಿಡುಗಡೆ ಇರ್ತದೆ, ಆನಂತರ ಮಧ್ಯಾಹ್ನ ಒಂದು ಗಜಲ್ ಗೋಷ್ಠಿ ಮತ್ತೆ ಕವಿ ಗೋಷ್ಠಿ ಇರ್ತದೆ. ಸಂಜೆ ಮತ್ತೆ ಡ್ಯಾಮಿನ ಹಿನ್ನೀರಿಗೋ, ಹಂಪಿಯ ಶಿಲೆಗಳ ಮದ್ದು ಅಲ್ಲೆಲ್ಲ ಹೋಗ್ತಾ ಇರ್ತೀವಿ. ಹೋದ ವರ್ಷ ನಾವು ಎಲ್ಲಿ ಹೋಗ್ತಂದ್ರೆ ಸಂದೂರಿನ ಬೆಟ್ಟ ಗುಡ್ಡಗಳಲ್ಲಿ ಮಳೆಯಲ್ಲಿ ನೆನಪಂತ ಕವನ ವಾಚನವನ್ನ ಮಾಡಿದಂತ, ಮಳೆಯಲ್ಲಿ ಕವನ ವಾಚನ ಮಾಡುವಂತದ್ದು ಮತ್ತೆ ಬೆಳದಿಂಗಳ ಕವಿಗೋಷ್ಠಿ ಮಾಡುವಂತದ್ದೆಲ್ಲ ನಾವು ಮಾಡಿದ್ವಿ. ಈಗ ನವೆಂಬರ್ನಲ್ಲಿ ಕೂಡ ಆನೆಗುಂದಿಗೆ ಹೋಗ್ಬೇಕು, ಹಂಪಿಗೆ ಹೋಗ್ಬಿಟ್ಟು ಹಂಪಿಯಲ್ಲಿ ಇದು ಹುಟ್ಟುಗಳಿದ್ದಾವೆ, ಆ ಹುಟ್ಟಿನ ಮೂಲಕ ಎಲ್ಲ ಕವಿಗಳನ್ನೆಲ್ಲ ಆಧಾರ ಕರ್ಕೊಂಡು ಹೋಗಿ ಆ ಆನೆಗುಂದಿಯ ಬಯಲಿನಲ್ಲಿ ಕೂಡ ಒಂದು ಕವಿಗೋಷ್ಠಿ ಮಾಡಬೇಕು ಅಂತ ಒಂದು ವಿಚಾರ ನಮ್ಮ ಕಾವ್ಯ ಮನೆಗೆ ಇದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಎಲ್ಲರನ್ನ ಸ್ಪರ್ಶೋದಕ್ಕಾಗಲ್ಲ. ಈಗ ನಮ್ಗೆ ಇನ್ನೊಂದು ಆಲೋಚನೆ ಇತ್ತು ಏನಂತ ಹೇಳಿದ್ರೆ, ಅನೇಕ ಜನ ಸಾಧಿಸಿದ್ದಾರೆ. ನಮ್ಮ ಅಕ್ಕ ಇದ್ದಾರೆ, ಸುಮ್ಮನೆ ಬರಿತಾನೆ ಇದ್ದಾರೆ, ಚಳವಳಿಯಲ್ಲಿ ಯಾವುದೋ ಸಾಮಾಜಿಕ ಕ್ರಿಯೆಗಳಲ್ಲಿ ತೊಡಸ್ಕೊಳ್ತಿರ್ತಾರೆ. ಆಕ್ಚುಲಿ ಈರಮ್ಮ ಮೇಡಮ್ ನಿಜವಾಗ್ಲೂ ಸನ್ಮಾನಕ್ಕೆ ಅರ್ಹರವರು. ನಾವು ಯಾಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದ್ರೆ ಅದಕ್ಕಾಗಿ ನಾನು ಕ್ಷಮೆಗಳು ಕೇಳ್ತೇನೆ. ಅದೇ ರೀತಿ ಇಲ್ಲಿ ಸೃಜನ್ ಅಂತಿದ್ದಾರೆ, ಪಾಪ ಅವರು ನನಗೆ ಗೊತ್ತಿಲ್ಲ, ಅವ್ರು ಯಾವ ಸನ್ಮಾನದಿಂದ ದೂರ ಇರ್ತಾರೆ. ಎಷ್ಟೋ ಜನ ಸತ್ಯಲ್ಲದೆ ಎಷ್ಟು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನಮ್ಮ ಶಿವಲಿಂಗಪ್ಪ ಹಂಗಾರ ಅವರು ಚಿಕ್ಕ ವಯಸ್ಸಿನಲ್ಲಿ PhD ಪಡೆದಿದ್ದಾರೆ. ಮತ್ತೆ ಅಂಥದ್ದನ್ನ ನಾವು ಗುರುತಿಸ್ಬೇಕಾಗ್ತದೆ. ನಮಗೆ ಈ ಲಾ ಮಾಡುವಂತೇನೆ ನಮ್ಮ ಯಾರೋ ಅಂಬರೀಷ್ ಅಂತ ಯುವಕ ಬಹುಬೇಗನೆ ಕವಿಯಾಗಿ ನಿಂತುಕೊಂಡಿದ್ದಾರೆ. ಹೀಗೆ ತುಂಬಾ ಜನ ಇಲ್ಲಿ ಇದನ್ನು ಬಹಳ ಸೊಗಸಾಗಿ ಬೆಳೆದಿದ್ದಾರೆ. ನಮ್ಮ ಸಾಲಮಂದ್ರು ಸಿಂಧು ಇದ್ದಾರೆ, ಬಹುಶಃ ಎಲ್ಲ ಕಾಣ್ತಾ ಇಲ್ಲ, ಅವರು ಅಷ್ಟೇ. ಆಮೇಲೆ ನಮ್ಮ ಹುಸೇನಪ್ಪ ಅಂತೇಳಿ ದಲಿತ ಚಳವಳಿಯಲ್ಲಿ ತಮ್ಮ ಬದುಕಲ್ಲೇ ಸೋಲ್ಬಿಟ್ಟಿದ್ದಾರೆ ಪಾಪ. ಅವರು ಮತ್ತು ಅವರ ತಂಡ ಅವರು ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡೋದಿಲ್ಲ, ಏನಂದ್ರೆ ಜನರ ಸೇವೆ ಮಾಡುವಂಥದ್ದು. ಅಂಥವ್ರಿಗೆ ನಾವು ಯಾಕೆ ಸನ್ಮಾನ ಮಾಡಬಾರ್ದು ಅಂತೇಳಿ ಅನ್ಕೊಂಡಾಗ ನಮ್ಗೆ ಕಾವ್ಯ ಪ್ರತಿಷ್ಠಾನ ಅಂತ ಒಂದು 20 ಜನರ ಒಂದು ತಂಡ ಇದೆ. ಅದು ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಅಂತಿಮ ಮಾಡ್ತೇವೆ. ಆ ರೀತಿಯ ಜನಗಳನ್ನ ಗುರುತಿಸಿ ನಿಶ್ಚಿತಂತ ಕನ್ನಡದ ಕಟ್ಟಾಳಗಳನ್ನ ಇದು ಮಾಡಿ, ಅವೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಈ ಜಾಗವನ್ನ ಯಾವಾಗಲೂ ಏನೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ವಿಠಲ್ ಸಾರ್ ಅವರು ಎಲ್ಲರಿಗೂ ತೆರೆದ ಮನಸ್ಸರು. ಒಂಥರ ನಾನು ನೋಡಿರೋ ಬಯಲ ಆಲಯ, ಯಾರೇ ಹೊಗಳ್ತೀನಿ ಅಂತಲ್ಲ, ನಾನು ಎದೆ ಅಂತಲ್ಲ ಅವನಿಂದ ಹೇಳುವಂತ ಮಾತು. ಎಲ್ಲರೂ ಏನೇ ಕಾರ್ಯಕ್ರಮ ಮಾಡ್ತಾರೆ ನನಗೆ ಹೇಳಿದ್ರು, ಸರ್ ಈ ಮಾಡ್ಬೇಕಂತ ಮಾಡಿದ್ರೆ ಆಗ ಕೂಡ ಹೈ ಮಾಡು ಸಂತೋಷ ಅಂದ್ರೆ ಅಂಥವ್ರು ಎಲ್ಲರೂ ಮರ್ಯಾದೆ ಆಗ್ಬಿಡ್ತಾರೆ. ಸುಮ್ಮನೆ ಸೇವೆ ಮಾಡ್ತಾ ಯಾಕೆ ನಾನು ಸನ್ಮಾನ ಮಾಡಬಾರ್ದು ಅಂತೇಳಿ ಅನ್ಕೊಂಡು ಅವ್ರನ್ನ ಗುರುತಿಸುವಂತ ಒಂದು ಕೆಲಸ ಯಾಕೆ ಸಾಕಷ್ಟು ಗುರುತಿದ್ದಾರೆ. ಅವ್ರಿಗೆ ನಮ್ಮ ಸನ್ಮಾನದಿಂದ ಅವ್ರಿಗೆ ಗರಿ ಬರೋದಲ್ಲ, ಆದ್ರೂ ನಮಗೆ ನಮ್ಮ ಸಮಾಧಾನಕ್ಕಾಗಿ ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾಡಿನ ಬೇರೆ ಬೇರೆ ಕಡೆಯಿಂದ ಬಂದಂತ ನೀವೆಲ್ಲರಿಗೂ ನಾನು ಬರ್ತಿರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಈಗ ತೆಕ್ಕಲ್ಕೋಟೆಯಿಂದ ನಮ್ಮ ಮೇಲ್ಗಡೆ ಬಂದಿದ್ದಾರೆ, ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಜನ ಬಂದಿದ್ದಾರೆ. ನಮ್ಮ ಸ್ನೇಹಿತರು ಜಿ.ವಿ. ಶ್ಯಾಮನಾಥ್ ನನ್ನ ಕ್ಲಾಸ್ಮೇಟ್, ನಮ್ಮ ಅಕ್ಕ ನಮ್ಮ ಎದುರಿಗಿದ್ದಾರೆ ವಿಜಯಕ್ಕ. ನಮ್ಮನ್ನೆಲ್ಲ ಸಣ್ಣ ಬಡಬಿಟ್ಟು ಏನೋ ಚೆನ್ನಾಗಿ ಹೋಗುದು ಅಂತ ಹೇಳುವಂತ ಅಕ್ಕ ಆಗಿರ್ಬೋದು. ಈಗ ನಮ್ಮ ಪ್ರೀತಿಯಿಂದ ಮಕ್ಕಳೇ ಅಂತ ಕರಿತೀವಿ. ಇದು ರೇಣುಕಾ ಇರ್ಬೋದು, ನಮ್ಮ ಯಾರು ಕವಿತಾ ಅಜಯ್ ಇರ್ಬೋದು,
ಆಮೇಲೆ ಅಂಕಲ್ ಬಸವ ಇರ್ಬೋದು, ಇಲ್ಲ ಅಪ್ಪಾಜಿ ಅಪ್ಪಾಜಿ ಅಂತ ನನಗೆ ಹೇಳ್ಬಿಡ್ತಾರೆ. ಬಟ್ ಡಾಕ್ಟರ್ ಭ್ರಮರಾಮನ್ ಅಂತ ಡಾಕ್ಟರ್ ಅಂತ ಹೇಳ್ತಾರೆ ಅಂದ್ರೆ ಡಾಕ್ಟರೇಟ್ ಆಗ್ಬಿಟ್ಟಿದ್ದಾರೆ. ಹಂಗೆ ಇದೇನಾಗ್ತಾ ಇದೆ ಅಂದ್ರೆ ಮತ್ತೆ ನಾನು ಯಾವಾಗಲೂ ಸ್ಮರಿಸೋದು ಏನಂತಂದ್ರೆ ಹಾಸ್ಪಿಟಲ್ ಏನೇ ಕಾರ್ಯಕ್ರಮ ಮಾಡಿದ್ರೆ ನನ್ಗೆ ಇದು ಮಾತ್ರ ನಾನು ಮರೆಯಂಗಿಲ್ಲ. ಅಬ್ದುಲ್ಲಾ ಅಣ್ಣಾವಿದಾರಲ್ಲ ಅಣ್ಣ ನಿಜವಾಗ್ಲೂ ಹೇಳ್ತಾರೆ, ಅವರು ವೇದಿಕೆ ಮೇಲೆ ಬರೋರು ಮತ್ತೆ ಎಷ್ಟು ಸಲ ಪ್ರಯತ್ನ ಮಾಡಿದ್ರೆ ಕರೆಕ್ಟ್ ಸನ್ಮಾನ ಟೈಮ್ನಲ್ಲಿ ಎಲ್ಲ ಮಾಯಾಡ್ಬಿಡ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ರೂಮ್ ಕೊಡ್ತಾರೆ, ವೇದಿಕೆ ಕೊಡ್ತಾರೆ, ಮೈಕ್ ಕೊಡ್ತಾರೆ. ನಮ್ಮ ಸೇಮ್ ನಮ್ಮ ಇವರು ಬಳ್ಳಾರಿಯಲ್ಲಿ ವಿಠಲ್ ಸರ್ ಹೆಂಗ ಹೊಸಪೇಟೆಯಲ್ಲಿ ಅಬ್ದುಲ್ಲಾ ಸರ್ ಭಾವೈಕ್ಯತೆ ವೇದಿಕೆ ಮಾಡ್ತಾರೆ. ಹಿಂಗೆಲ್ಲ ಇದೆ. ಮತ್ತೆ ನೋಡಿ ಹಿಂದಿ ಅವ್ರಿಗೆ ಕನ್ನಡ ಬರೋದಿಲ್ಲ, ಆದ್ರೆ ಮೂರ್ಚಂದ್ ಸರ್ ನಮ್ಮ ಸ್ನೇಹಿತರು ಅಬ್ದುಲ್ಲಾ ಭಾಯಿ ಆಪ್ತ ಕಾಮೆ ಆಪ್ತ ಬುಕ್ ಎದಿ ಓ ಮೇರಾ ಬುಕ್ ಹಂಗಂತ ಬಂದಿದ್ದಾರೆ. ಆಮೇಲೆ ನನಗೊಂದು ಕನಸಿತ್ತು ಏನಂತ ಹೇಳಿದ್ರೆ ಬಂಡಿ ಲಿಂಗಪ್ಪಣ್ಣ ಅಂತ ಹೇಳಿದ್ರೆ ಬಹುಮುಖ ಪ್ರತಿಭೆ. ಅವರ ಕಂಠ ನೋಡಿ 77 ಇಸ್ವಿಯಲ್ಲಿ ಆ ಕಂಠ ಬೈಕ್ ಬೇಕಾಗಿಲ್ಲ ಅವ್ರಿಗೆ. ಆಗಿನ ದಿನಗಳಲ್ಲಿ ಅಷ್ಟು ವಿಜೃಂಭಣೆಯನ್ನು ಹೇಳುವಂಥದ್ದು. ನಾನೇಂದ್ರೆ ಈ ಪ್ರಾಂತದಲ್ಲಿ ನಾವು ಸಹಜವಾಗಿ ಗಜಮುಖನೆ ಅಂತ ಹೇಳುವಂತ ಹಾಡುಗಳನ್ನ ಅಥವಾ ಯಾವುದೇ ಕವಿತೆಗಳನ್ನ ಇದು ಹೇಳಿ ಮುಗಿಸ್ಬಿಡ್ತೇವೆ. ಅದು ಹೊಸ ಸಂಪ್ರದಾಯವನ್ನು ನಾನು ಮಾಡ್ಬೇಕಂತೇಳಿ ನಾನು ನಮ್ಮ ಮೇಲಿರುವಂತ ನಮ್ಮ ಸಕಲ ಹಮ್ಮವಾದೆ ಮತ್ತೆ ನಮ್ಮ ಇಡೀ ಚಾಂದ್ ಮುತಾಲಿಕೆ ಎಲ್ಲ ತಂಡದಲ್ಲಿ ಇದು ಮಾಡಿದಾಗ ಸರ್ ಇದು ಒಂದು ಪ್ರಯೋಗ ನಮ್ಮ ಕಡೆಗೆ ಆದ್ರೂ ಮಾಡಿಸಿ ಅವರು. ಆಗ ಅವರು ಆ ತಮ್ಮ ಮಾತನ್ನು ಹೇಳುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಕಳೆಯನ್ನು ಕೊಟ್ಟುಕೊಂಡಿದ್ದಾರೆ. ಶುಭಾರಂಭ ಆಗಿದೆ. ಮೇಡಮ್ ಅವರು ಅತ್ಯುತ್ತಮ ರೀತಿಯಿಂದ ನಿರೂಪಣೆಯನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ನನಗೆ ಯಾರಿಗಾದ್ರೂ ಬಿಟ್ಟಿದ್ರೆ ದಯಮಾಡಿ ನೀವೆಲ್ಲರೂ ಕೂಡ ಮನಸ್ಬೇಕು. ಯಾಕಂದ್ರೆ ಶ್ರೀನಿವಾಸ ಅವರು ಈಗ ಬರ್ತಾರೆ. ನನಗೆ ಇಡೀ ಕಾರ್ಯಕ್ರಮಕ್ಕೆ PR ವೆಂಕಟೇಶ್ ಅವರ ಮಾರ್ಗದರ್ಶನ, ಅವರ ಶ್ರಮ ಬಹಳ ಇದೆ, ಅವ್ರನ್ನ ಮರೆಯೋದಿಲ್ಲ. ನಮ್ಮ ತಿಪ್ಪೇಸ್ವಾಮಿ ಅಂತ ಬರ್ತಾರೆ ಇರ್ಬೋದು ಇದರಲ್ಲಿ, ಅವರು ಅಷ್ಟೇ ಅದು ಬಹಳ ಜೊತೆಗಿದ್ದು ನಾವು ಮುನ್ನಡೆಸಿರ್ತಾರೆ ಅವರು. ಹಾಗಾಗಿ ಮತ್ತೆ ಮಲ್ಲಿನಾಥ್ ಅವರು ಪಾಪ ಆತ್ಮೀಯತೆಯಿಂದ ಬಂದಿದ್ದಾರೆ. ನನಗೆ ವಿರಾಜಿಕಲ್ ಅವರಿಗೆ ಗೌರವಿಸಬೇಕನ್ನಿಸ್ತು. ಇವೆಲ್ಲದರ ಮೂಲಕ ನಾನು ಪ್ರಮುಖವಾಗಿ ಒಂದು ಹೆಸರು ನೆನೆಸಬೇಕು. ಏನಂತ ಹೇಳಿದ್ರೆ ನೂರ್ ನಾಗನವರು ನನ್ನ ಪುಸ್ತಕ ಸಂಬಂಧವಾಗಿ ಬರೋದಕ್ಕೆ ಪ್ರತಿಯೊಂದು ನಾನು ಗಜಲ್ಗಳೆಲ್ಲ ನೋಡಿ ನೀವು ಓದುವಾಗ ಸರಾಗ ಓದ್ಬಿಟ್ಟಿದ್ದೀರಿ, ಈ ಅಕ್ಷರ ಮಿಸ್ ಆಗಿದೆ, ಇಂಥ ಒಂದು ಅಪಭ್ರಂಶ ಆಗಿದೆ, ಇದು ಸಮಸಾಲ ಆಗ್ತಾ ಇಲ್ಲ, ಇದು ನೋಡಿದ್ರೆ ಮಾತ್ರೆಗಳ ಮೇಲೆ ಬಂದಿಲ್ಲ. ಈ ರೀತಿಯ ಚರ್ಚೆ ಮಾಡ್ತಾ ಮಾಡ್ತಾ ಕನಿಷ್ಠ 1.5 ತಿಂಗಳ ವಾಟ್ಸಪ್ ನಲ್ಲಿ ನಾವಿಬ್ಬರು ಅವರ ಗಜಲ್ ಸಂಕಲನ ನಾನು ಹೇಳುವಂಥದ್ದು, ಅವ್ರು ನಮಗೆ ಹೇಳುವಂಥದ್ದು, ಈ ರೀತಿಯ ಒಂದು ಪ್ರಕ್ರಿಯೆಯನ್ನ ನಾನು ನಡೆಸಿದೆ. ಆಮೇಲೆ ಶಿಕ್ಷಣಾಧಿಕಾರಿಯಾದಂಥ ಸಾಲನವರು ಕೂಡ ಬಂದಿದ್ದಾರೆ. ನೋಡಿ ನಾವು ಒಂದು ಫೋನ್ ಕರೆಗೆ ನಾಡಿನ ಮೂಲೆಗಳನ್ನು ಬಂದಂತಹ ಎಲ್ಲರಿಗೂ ನಾನು ಹೊಂದಿಸ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಾಹಿತ್ಯವೆನ್ನುವುದು ಬದುಕನ್ನ ಕಟ್ಟಿಕೊಡಬೇಕು, ಸಮಾಜಕ್ಕೆ ಬೆಳಕನ್ನು ಚೆಲ್ಲಬೇಕು. ಹೀಗೆ ತನ್ನದೇ ನಿಟ್ಟಿನಲ್ಲಿ ಏನು ಸಮಾಜದ ಮತ್ತು ಜನರ ಏಳಿಗೆಗಾಗಿ ಇದ್ದಾಗ ಮಾತ್ರ ಅದು ಒಂದು ಒಳ್ಳೆಯ ಸಾಹಿತ್ಯ ಕೃತಿ ಅಂತೇಳಿ ಹೇಳ್ತೀವೋ ಆ ನಿಟ್ಟಿನಲ್ಲಿ ಸಾಹಿತ್ಯವನ್ನು ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿರ್ತಕ್ಕಂತಹ ಶ್ರೀ ಅಬ್ದುಲ್ಲಾ ಭಾಯಿ ತೋರಣಗಲ್ ಅವರ ಒಂದು ಇವತ್ತಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆತ್ಮ ಧ್ಯಾನದ ನಿನಾದ ಅಂತೇಳಿ ನಿಜವಾಗಲೂ ಆ ಒಂದು ಕೃತಿಯ ಹೆಸರೇ ಎಷ್ಟು ಒಂದು ಅರ್ಥವನ್ನು ಕೊಡ್ತದೆ ಅಂತ ಹೇಳಿ ಹೇಳೋದ್ರಲ್ಲಿ ನಾವು ಆ ನಿಟ್ಟಿನಲ್ಲಿ ಅವರ ಒಂದು ಕೃತಿಯು ಕೂಡ ಈ ಒಂದು ಸಮಾಜಕ್ಕೆ ಬೆಳಕನ್ನು ಚೆಲ್ಲಲಿ ಅಂತ ಹೇಳಿ ಹೇಳ್ತಾ ಅವರ ಒಂದು ನುಡಿಗಳಿಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಈ ಸಭೆಗಳನ್ನು ಧನ್ಯವಾದಗಳನ್ನು ತಿಳಿಸೋಣ. ಹಾಗೇನೆ ಈ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳನ್ನು ಏನಾದರೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ ಅಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಏನ್ ಹೇಳ್ತೀವೋ ಆ ಕನ್ನಡ ಸಾಹಿತ್ಯ ಪರಿಷತ್ತು, ಅದರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂತಹ ಜಿಲ್ಲೆಯ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ, ಅದರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಕು. ಅದು ಏನಾದ್ರೂ ಮೇಲು ಮಟ್ಟಕ್ಕೆ ಹೋಗಿತ್ತು ಅಂತಂದ್ರೆ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂತಹ ಶ್ರೀ ಕೊಟ್ಟಪ್ಪ ಸರ್ ಅವರ ಒಂದು ಅವಧಿಯಲ್ಲಿ ಇವತ್ತು ನಿಜವಾಗಲೂ ಇವತ್ತಷ್ಟೇ ಅಲ್ಲ ಯಾವತ್ತಿಗೂ ಕೂಡ ನಾವು ನೆನಪು ಮಾಡಿಕೊಳ್ತೀವಿ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನ ಕೋರೋಣ ಅಂತ ಹೇಳ್ತಾ, ಹಾಗೆಯೇ ಮತ್ತೊಬ್ಬರು ನಮ್ಮ ಯಾವಾಗಲೂ ನಮ್ಮೊಂದಿಗೆ ಶಿಸ್ತುಬದ್ಧವಾಗಿ ಎಲ್ಲ ಒಂದು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಶ್ರೀ TG ವಿಠಲ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರನ್ನು ಸಹ ನಾವೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನು ಕೋರೋಣ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟವಾಗಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಸಾವರ್ಣ ಪ್ರಕಾಶನ ಬಳ್ಳಾರಿ ಈ ಒಂದು ಸಂದರ್ಭದಲ್ಲಿ ಶ್ರೀ ಅಬ್ದುಲ್ಲಾ ಭಾಯಿ ತೋರಣಗಲ್ ಅವರ ಒಂದು ಏನು ಆತ್ಮ ಧ್ಯಾನದ ನಿನಾದ ಅಂತಕ್ಕಂತಹ ಪುಸ್ತಕದ ಉದ್ಘಾಟನೆ ಮತ್ತು ಕೃತಿ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಶ್ರೀ ಸಿದ್ಧಾಂತ ಅಂಕಲ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಲೇಖಕರು ಶಹಪೂರ್ ಇವರು ಹಾಗೂ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಸರ್ವರನ್ನು ಸಹ ನಾನು ಕೇಳಿಕೊಳ್ತಾ ಇದ್ದೇನೆ.
ನಮಗೆ ವಿಕ್ರಮ್ ಮಂಕಲ್ ಸರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಲೇಖಕರು ಇವರು ಉದ್ಘಾಟನಾ ನುಡಿಗಳನ್ನು ಹೇಳಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಬ್ದುಲ್ ತೋರಿಕಲ್ ಅವರ ಆತ್ಮಜ್ಞಾನ ಕಾರ್ಯಕ್ರಮದ ಈ ಒಂದು ಮುಂಜಾನೆಯ ಸುಂದರ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕವಿಚಂದ್ರ ಕಾಂತರಾಜ್ ಅವರೇ, ಈ ಕಾರ್ಯಕ್ರಮದಲ್ಲಿ ಈ ಕೃತ್ಯದ ಕುರಿತು ಮಾತನಾಡುತ್ತಿರುವ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಪತ್ರಕರ್ತರಾಗಿರ್ತಕ್ಕಂಥ ಗೆಳೆಯ ವೆಂಕಟರಮಣ ಮುದ್ರದವರೇ ಮತ್ತು ಇದೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ಒಂದು ಆತ್ಮಜ್ಞಾನದ ಕಾಲಕೃತಿಯ ಲೇಖಕರು, ಆತ್ಮೀಯರು, ಅತ್ಯಂತ ಸೃಜನಶೀಲ ಮನಸ್ಸು ಮತ್ತು ಅತ್ಯಂತ ಪ್ರೀತಿಯ ಭಾಷೆಗಳಿರ್ತಕ್ಕಂಥ ಅಬ್ದುಲ್ ಹೈ ತೋರಣಗಲ್ ಸರ್ ಅವರೇ, ಆಮೇಲೆ ಖ್ಯಾತ ಕವಿಶ್ರೀ ಎಸ್.ಡಿ. ಉತ್ತಮ ಅವರೇ, ಟಿ.ಆರ್. ವೆಂಕಟೇಶ್ ಅವರೇ, ಯುವಕರೇ ಡಾಕ್ಟರ್ ಹುಂದಾಬಾದಿ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿದ ಬಯಲಾಟದ ಮಾತುಗಳ ಮೂಲಕ ಪ್ರಾರ್ಥನೆ ಮಾಡಿರ್ತಕ್ಕಂಥ ಹಿರಿಯರೇ, ನನಗೆ ಬಹಳ ನಿಜವಾದ ಖುಷಿ ಅನಿಸ್ತು. ನಾವೆಲ್ಲ ಬಯಲಾಟದ ಬಯಲುನಾಡಿದವರು, ನಾವೆಲ್ಲ ಬಯಲಾಟದ ನಾಡಿದವರು ಅಂತ ನನಗೆ ಖುಷಿ ಅಂದರೆ ಇದು ಬಹಳ ಒಂದು ವೈವಿಧ್ಯಮಯವಾಗಿ ಮತ್ತು ಭಿನ್ನತೆಯಿಂದ ಇವತ್ತು ಕವಿಗೋಷ್ಠಿಯ ಒಂದು ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಪ್ರಾರ್ಥನೆ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಅವರಿಗೆ ಅಭಿನಂದನೆ ಕೂಡ ಮಾಡ್ತಾ ಇದ್ದೇನೆ. ಸ್ವಾಗತ ಮಾಡಿರ್ತಕ್ಕಂಥ ಅರುಣ್ ಬೆಳಗೇರ್ ಅವರೇ ಮತ್ತು ನಿರೂಪಣೆ ಮಾಡ್ತಕ್ಕಂಥ ಮೇಡಮ್ ಈರಪ್ಪ ಅವರೇ, ವಂದನಾರ್ಪಣೆ ಮಾಡುವಂತ ಅಂಬರೀಶ್ ಅವರೇ, ಮತ್ತೆ ಮುಂದೆ ಇರ್ತಕ್ಕಂಥ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷರು ಚಾಲನೆ ಮಾಡತಕ್ಕಂಥ ಡಾಕ್ಟರ್ ಸಹದೇವ್ ಯಲ್ಲಪ್ಪ ಅವರೇ, ಅಧ್ಯಕ್ಷತೆ ವಹಿಸಿರುವ ಅನಸೂಯ ಜಾಗರ್ದಾರ್ ಅವರೇ, ಮತ್ತು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಡಾಕ್ಟರ್ ತೇಜಸ್ವಿನಿ ಅವರೇ, ಇನ್ನೊಂದು ಕೊಡೇಕರ್ ಅವರೇ, ವಿ.ಜಿ. ಮಲ್ಲಪ್ಪರ್ ಅವರೇ, ಸಿಕಂದರ್ ಅಲಿ ಸುವರ್ಣಲ್ ಅವರೇ, ಸಿಕಂದರ್ ಅಲಿ ಸುವರ್ಣಲ್ ಕೂಡ ಬಹಳ ಆತ್ಮೀಯ ಮತ್ತು ಹೋರಾಟದ ಜೀವ, ಬಹಳ ಖುಷಿ ಅನಿಸ್ತದೆ ಅವರಿಗೆ ಇರೋದು. ಆಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕವಿಮಿತ್ರರಾಗಿರ್ತಕ್ಕಂಥ ಚಂದ್ರಶೇಖರ್ ಪೂಜಾರ್ ಅವರೇ, ಬ್ರಹ್ಮರಾಮ್ ಅವರೇ, ಮೇಲ್ಗಡೆ ಖಾಜಾವಿ ಅವರೇ, ವಿಶಾಲ್ ಭಾರತಿ ಹೊಸಪೇಟೆ ಅವರೇ, ಗೆಳೆಯರಾಗಿರ್ತಕ್ಕಂಥ ನಮ್ಮ ಜೊತೆ ಬಂದ ಸಾವಂತ್ ಸಿದ್ರೂರ್ ಅವರೇ, ಕೆ.ಎಂ. ರೇಣುಕಾ ಅವರೇ, ಆತ್ಮೀಯ ಮಿತ್ರ ನಾನು ನೂರಾಮದರಂಗಿಲ್ಲ ಯಾವಾಗಲೂ ಸಾವಿರಮ್ಮದವರೇ ಇರ್ತಿರ್ತೇನೆ, ಸಾವಿರಮ್ಮದವರೇ, ಎಂ.ಎಲ್. ರುಂಗರ ಅವರೇ, ಮುರಿಮನಿ ಅವರೇ, ಗುರುಗೌಡ ಅವರೇ, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶಿವಕುಮಾರ್ ಕರ್ನಂದಿ ಅವರೇ, ಕವಿಮಿತ್ರರಾಗಿರ್ತಕ್ಕಂಥ ಅಂಕಿ ದಸಮ್ಮ ಅವರೇ, ಆತ್ಮೀಯ ಮಿತ್ರರು ಮತ್ತು ಇವತ್ತಿನ ಗಜಲ್ ಸಾಧಕರಾಗಿ ಬೆಳೀತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ತಳವಾರ್ ಅವರೇ, ಕವಿಮಿತ್ರರಾಗಿರ್ತಕ್ಕಂಥ ಪ್ರತಿಭಾವಂತ ಕವಿ ಜಗೂರು ಅಸದ್ ಅವರೇ, ಪಂಪಾಪತಿ ತೋರಣಗಲ್ ಅವರೇ, ಅನಸೂಯ ಜಾಗೃತಿ ರೆಡ್ಡಿ ದಿವಾಕರ್ ಬಳ್ಳಾರಿ ಅವರೇ, ಶ್ರೀಶೈಲ ಬಡಿಗೇರ್ ಅವರೇ, ಅಯ್ಯಪ್ಪ ಆಲೆಪ್ಪ ಜವಳಿ ಅವರೇ, ಬಾದಾಮಿ ಭಾಸ್ಕರ್ ಅವರೇ, ಹೀಗೆ ಈ ಒಂದು ಸರ್ಕಾರ ಮೂಲಕ ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ದರ್ಯಾ ಬನ್ನುವಂತಹ ಕಾರ್ಯಕ್ರಮದ ಈ ಎಲ್ಲ 3 ಸಂಘಟನೆಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಇವತ್ತೇನು ಹಮ್ಮಿಕೊಂಡಿದ್ದೀವಿ, ನಮಗೆ ತುಂಬಾ ಬಹಳ ಖುಷಿ ಅನಿಸ್ತದೆ, ಬಹಳ ಸಂತೋಷ ಆಗ್ತದೆ. ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಮಾತಾಡಲಿಕ್ಕೆ ನಿಂತದಕ್ಕೆ ನಾನು ಒಂದು ಧನ್ಯತೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊಟ್ಟ ಮೊದಲು ನಿಮ್ಮೆಲ್ಲರಲ್ಲಿ ಈ ವೇದಿಕೆ ಒಳಗಡೆ ಏನಿದ್ದೀರಿ ಮತ್ತೆ ಇಲ್ಲಿ ಬಂದು ಹೋಗಿರ್ತಕ್ಕಂಥವ್ರಿಗೆ ನಾವು ಕ್ಷಮೆಯನ್ನು ಯಾಚನೆ ಮಾಡ್ತೇವೆ. ನಮ್ಮ ಒಂದು ಮಳೆ ನಮ್ಮ ಭಾಗದಲ್ಲಿ ಬಹಳ ಮಳೆ ಬಂದ ಕಾರಣದಿಂದ ನಾವಿಲ್ಲಿ ತಲುಪೋದಕ್ಕೆ ಸ್ವಲ್ಪ ರಸ್ತೆ ಕೆಟ್ಟ ಸಲುವಾಗಿ ನಾವೆಲ್ಲರೂ ಕರೆಕ್ಟ್ 10 ತನಕ ಇಲ್ಲಿ ಬಿಡ್ತೀವಿ. ಯಾವುದೇ ಒಂದು 10 ನಿರ್ದೇಶನದಲ್ಲಿ ಹಾಕಿರೋದು 10 ನಾವು ಬಿಡ್ತೀವಿ ಅಂತಕ್ಕಂಥ ನಂಬಿಕೆ ನಮಗಿತ್ತು. ಬಟ್ ರೋಡ್ ಕೆಟ್ಟದಂತೆ ಮತ್ತೆ ದಾರಿಯಲ್ಲಿ ಸಾವಯವ ನಾಷ್ಟ ಮಾಡೇ ಹೋಗ್ಬೇಕಂತ ಹೇಳಿ ನಮ್ಮ ಪ್ರೀತಿ ತೋರಿಸಿ ನಮ್ಗೆಲ್ಲ ನಾಷ್ಟ ಮಾಡಿ ಕರ್ಕೊಂಡ್ ಸಲುವಾಗಿ ಒಂದು ಗಂಟೆ ತಡವಾಗಿದೆ. ದಯವಿಟ್ಟು ನಾವು ಮನಸ್ಸಬೇಕು. ಯಾಕಂದ್ರೆ ನನಗೆ ನಮಗೆ ಮುಜುಗರ ಆಗ್ತದೆ. ಆಕ್ಚುಲಿ ಅಂತಂದ್ರೆ ನಿನ್ನೆ ರಾತ್ರಿ ಬಂದಿರ್ಬೇಕು. ನಮ್ಗೆ ಎಷ್ಟು ಜನ ನಮ್ಮ ನಿರಸ್ತರವರು, ನೂರವರು, ಅಲಿಯವರು, ನಮ್ಮ ಚಪ್ಪು ಅವರು ಎಲ್ಲ ಮಂದಿ ಬರೀ ಸರ್ ರಾತ್ರಿ ಬರೀ ಇದ್ರೆ ಎಲ್ಲ ಹಾಕಿ ಬಿಡೋಣ, ಮುಂಜಾನೆ ಕಾರ್ಯಕ್ರಮ ಚೆನ್ನಾಗಿ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ 50 ಸಲ ಅಂತೂ ಒಂದು ಈ ಮುಖಗಳ ಒಂದು 50 ಸಲ ನಾವು ಫೋನ್ ಮಾಡಿದ್ವಿ. ಅವ್ರ ಟೆನ್ಷನ್ ನನಗೆ ಭಯ ಆಗ್ತಿತ್ತು, ಏನಪ್ಪ ಎಂತ ಬಂದು ನಾವು ಎಷ್ಟು ಅವ್ರಿಗೆ ಕಷ್ಟ ಕೊಡ್ತಾ ಇದೀವಲ್ಲಪ್ಪ ಅಂತಕ್ಕಂಥದ್ದು ನನಗೆ ಒಳಗೊಳಗೆ ಕಾಡ್ತಾ ಇತ್ತು. ಅದ್ರ ಕಾರಣದಿಂದ ಅವರಿಗೂ ಮತ್ತು ನಿಮ್ಮಲ್ಲಿ ಅವರು ಪ್ರಾಸ್ತಾವಿಕ ಮಾತು ಬಹಳ ಸಂಕ್ಷಿಪ್ತ ಮುಗಿಸ್ತಿದ್ರು. ನಾಯಕ ಸರ್ ಟೆನ್ಷನ್ ತಗೋಬೇಡ್ರಿ, ಒಂದು ಸಲ ಕಾರ್ಯಕ್ರಮ ಆರಂಭ ಮಾಡೋದು ನಮ್ಮ ಕೈಯಲ್ಲಿ ಇರ್ತದ, ಮುಗಿಸೋದು ನಮ್ಮ ಕೈಯಲ್ಲಿ ಅದ ಮುಗಿಲಿ. ಇದೇ ದಿನನಿತ್ಯ ಮಾಡುವಂತ ಕಾರ್ಯಕ್ರಮ ಅಲ್ಲ. ಇಂಥವು ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಯಾವಾಗೋ ಒಂದೊಂದು ಸಲ ನಡೆದಿರ್ತಾವ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದನ್ನೆಲ್ಲ ಸಹಿಸಿಕೊಡ್ತಕ್ಕಂಥ ನಮ್ಮ ಭಾರತೀಯ ಮನೋಧರ್ಮ ಅಲ್ಲ. ಎಂತಿಂತ ಸಹಿಸಿಕೊಂಡಿದ್ದೇವೆ ನಾವು ಈ ಜೀವನದಲ್ಲಿ.
ಒಂದು ಕಾರ್ಯಕ್ರಮ ಹೇಳ್ತಾ ಸ್ಥಳ ಆದ್ರೆ ಸಹಿಸಿಕೊಳ್ಳಾದಂತ ಮನಸ್ಸು ನಮ್ಗೆ ಯಾರಿಗೂ ಇಲ್ಲ. ನಾವೆಲ್ಲ ಸಹಿಸ್ಕೊಳ್ತಾರೆ, ಎಲ್ಲ ನಮ್ಗೆ ಗೆಳೆಯರಿದ್ದಾರೆ, ಮತ್ತೆಲ್ಲ ಕವಿ ಮನಸ್ಸುಗಳಾದ ಇದು ಇರುವಂತ ಪ್ರತಿಯೊಬ್ಬರು ನೀವೆಲ್ಲ ಕವಿಗಳಿದ್ದೀರಿ. ನನಗೆ ಈ ಇನ್ವಿಟೇಷನ್ ಆಗಿ ಎಷ್ಟು ಹೆಸರು ಸಿಕ್ಕು ಅಷ್ಟು ಹೆಸರು ಹೇಳಿದೆ. ಅದಕ್ಕೂ ಕೂಡ ನಿಮ್ಮ ಆತ್ಮಕ್ಕೆ ನನ್ನ ಆತ್ಮದೊಂದಿಗೆ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಾನು ಈ ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ದೀವಿ. ಪುಸ್ತಕ ನಮ್ಮ ಮೈಪಾಲ್ ರೆಡ್ಡಿ ಅವರು ಬ್ಯಾಟಿಂಗ್ ಮಾಡೋದಿದ್ದಾರೆ. ಆದ್ರೂ ಕೂಡ ಕೃತಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಆ ಮೇಡಮ್ ಅವರು ಮೈಪಾಲ್ ರೆಡ್ಡಿಗೆ ಕರೆದು ನಾನು ಇದ್ದೇನೆ ಮೇಡಮ್ ಮೈಪಾಲ್ ರೆಡ್ಡಿ ಮೊದಲು ಮಾತಾಡಿಸ್ಬಿಟ್ರೆ ಆಮೇಲೆ ನಾನೇ ಮಾತಾಡಿಲ್ಲ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ. ಅದು ಮತ್ತೆ ನನಗೆ ದಾನೇ ಪದವಿಕಾರ ಅಂತ ಅಂದಾಗ ಮತ್ತೆ ನನಗೆ ವಾಪಸ್ ಕರೆದು ನಮಗೆ ಬಂದಿತ್ತು. ಅದಕ್ಕೆ ನಾವು ಮಾತಾಡಕ್ಕೆ ನಾವು ನಿಂತಿದ್ದೆವು. ನಿಜವಾಗ್ಲೂ ನನಗೆ ಬಹಳ ಖುಷಿ ಇದೆ. ಹರಿತೋರ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅಬ್ದುಲ್ ಹರೀದ್ ತೋರಣಗಳನ್ನು ಎಷ್ಟು ವಿನಯದಿಂದ ಮಾತಾಡಿದ್ರು ನಿಮಗೆಲ್ಲ ಉದ್ದೇಶಿಸಿ. ಎಷ್ಟು ವಿನಯ ಹೊಂದಿಗೆ ಇತ್ತಂದ್ರೆ ನಾನು ನೋಡುವುದನ್ನು ಕಲ್ತೆ, ನಾನು ನಿರಸ್ಕರನ್ನು ಕಲ್ತೆ. ಇವರು ನೀವೆಲ್ಲ ವೇದಿಕೆ ಎಲ್ಲ ಮಹಿಳೆಯರನ್ನು ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ತಗೊಂಡು ನೀವು ಒಂದೊಂದು ನಿಟ್ಟಿನಲ್ಲಿ ಅವರಿಗೆ ಎಲ್ಲ ಸಹಕಾರ ಮಾಡಿದ್ರಿ. ನೀವೆಲ್ಲ ಅವರನ್ನ ಈ ಬಳ್ಳಾರಿ ಅಥವಾ ಹೊಸಪೇಟೆ ಮೇಲೆ ಅವರನ್ನು ಯಾವ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಿ ಮತ್ತು ಇವೆಲ್ಲ ಸಂಘಟನೆಗಳು ಅವರಿಗೆ ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತವೆ ಅನ್ನೋದ್ರ ಬಗ್ಗೆ ಬಹಳ ಅರ್ಥಪೂರ್ಣವಾದಂತ ಮತ್ತು ಅತ್ಯಂತ ವಿನಯವಂತಿಕೆಯನ್ನು ಮಾತಾಡಿ ಆ ಮನುಷ್ಯ ನಿಜವಾದ ಹೇಳ್ಬೇಕಂತಂದ್ರೆ ಒಂದು ಮಗುವಿನ ಮನಸ್ಸು. ಅವ್ರು ಮನೆಯಂತಿರ್ತಾರೆ ಮಗುವಿನ ಮನಸ್ಸು. ನಮ್ಮ ಸ್ವಲ್ಪ ದೊಡ್ಡ ಮಗುವಿನ ಮನಸ್ಸು ಅವರು ತುಂಬಾ ಹೆಚ್ಚಕ್ಕೆ ಮಗುವಿನ ಮನಸ್ಸು ಅಂತ ಹೇಳಿದ್ರೆ ನಾನು ನನಗೆ ಹೆಮ್ಮೆ ಅನಿಸ್ತದ. ಮತ್ತೆ ಅವ್ರು ವಿಶೇಷ ಮೇಡಮ್ ನೀವು ಇಲ್ಲೇ ಕೊಡ್ಬೇಕಾಗಿತ್ತು ನಿಮಗೆ ಅಂತ ಅವರು ಕೆಳಗೆ ಹೋಗ್ಬೇಕಾಗಿದ್ದಿಲ್ಲ. ನಿಜವಾಗ್ಲೂ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತಕ್ಕಂಥದ್ದು ಇವತ್ತು ಮತ್ತೆ ಸಾಕ್ಷಿ ಅದಕ್ಕೆ ಸಾಕ್ಷಿ ಬೆಳವಣಿಗೆ ಆದ್ರು ಅಂತ ನಾನು ಹೇಳಲಿಕ್ಕೆ ಖುಷಿ ಆಗ್ತದ. ನೋಡಿ ಜೀವನದಲ್ಲಿ ಘಟ್ಟಗಳು ಹೆಂಗೆ ಬಂದು ಹೋಗ್ತಿರ್ತಾವೆ ಅಂತಂದ್ರೆ ಸುಮಾರು 6 ತಿಂಗಳು 7 ತಿಂಗಳಿಂದ ಅವರೆಲ್ಲ ಪ್ರಬಲ ಪೀಡಿತರಾಗಿದ್ರು. ಎಷ್ಟು ಭಯವಾದಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅವರು ಎಷ್ಟು ಆತಂಕದಲ್ಲಿದ್ರು, ತಲ್ಲಣದಲ್ಲಿದ್ರು. ಅಂತವರು ಕೂಡ ಮತ್ತೆ ಚೇತರಿಕೆ ಉಳ್ಕೊಂಡು, ಯಾಕಂದ್ರೆ ಈ ಭೂಮಿ ಮೇಲೆ ಎಂತ ಬಿರುಗಾಳಿ ಬೀಸಿದಾಗೂ ಕೂಡ ಒಂದು ಸಸಿ ಈಗ ಕೆಳಗೆ ಬರ್ತದೆ ಗಾಳಿ ಮತ್ತೆ ಗಾಳಿ ನಿಂತ ತಕ್ಷಣ ಮತ್ತೆ ಎದ್ದಿರ್ತದೆ. ನಾವೆಲ್ಲ ಮಂದಿ ಆಯ್ತು ನಾವು ಬದುಕೆ ಮುಗಿತೇನೋ ಜೀವನದ ಸಾಕುವಂತಕ್ಕಂಥ ಮನಸ್ಥಿತಿ ನಿಮಗಿತ್ತು ನಮಗಿತ್ತು. ನಾವು ಆಯ್ತಪ್ಪ ಏನು ಎಂತ ಕಾಲಗಳು ವಾಪಸ್ ಬರ್ತಾವೇನೋ ಅಂತಂದ್ವಿ. ಅಂತ ಕಾಲ ವಾಪಸ್ ಬಂದು ಬಟ್ ಅವರೆಲ್ಲ ಇಡೀ ಕುಟುಂಬದವರು ಕೊರೋನಾವನ್ನು ಎದುರಿಸಿ ಮತ್ತೆ ಎದ್ದು ನಿಂತು ಒಂದು ಪುಸ್ತಕ ಬಿಡುಗಡೆ ಮಾಡಿ ನಮ್ಮನ್ನೆಲ್ಲ ಕರೆಸಿ ನಿಮ್ಮ ಮುಂದೆ ಕೃತಿಯಲ್ಲಿರ್ತಕ್ಕಂಥದ್ದು ನಾನು ಅವರಿಗೆ 10 ಸಲ ಅಭಿನಂದಿಸ್ತೀನಿ, 100 ಸಲ ಅಭಿನಂದಿಸ್ತೀನಿ, 1,000 ಸಲ ಅಭಿನಂದಿಸ್ತೀನಿ ಇಷ್ಟಪಡ್ತೇನೆ. ಮನುಷ್ಯ ಆದಾಗ ಒಂದು ಗಟ್ಟಿತನ ಬೇಕು, ಒಂದು ಛಲ ಬೇಕು. ಆ ಗಟ್ಟಿತನ ಛಲ ಅವರಿಗೆ ಅವ್ರು ಬರೀ ಕಾವಸ್ಥೆ ಬರೀ ಅಂತ 100 ಮಂದಿ ಕೈಯಿಂದ ಬರೆಸಿದ್ದಾರೆ. ಅವ್ರ ಗಜಲ್ ಗುಂಪುಗಳಲ್ಲಿ ನೋಡಿದ್ರೆ ಬಹಳ ಆಶ್ಚರ್ಯ. ಪ್ರತಿಯೊಬ್ಬ ಸಂಸ್ಥೆ ಸಣ್ಣ ಒಂದು ಹೊಸದಾಗಿ ಬಂದಿರ್ತಕ್ಕಂಥ ಮಗುವಿಗೂ ಕೂಡ ಅವ್ರು ಬಹಳ ಬೆಲೆ ಕಟ್ಟಿ ಬಹಳ ಚೆನ್ನಾಗಿ ಬಂದಿದೆ. ಈ ಗಜಲ್ ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಇವತ್ತು 100 ಜನ ಗಜಲ್ ಲೇಖಕರನ್ನ ಅವರು ಕರ್ನಾಟಕದಲ್ಲಿ ಬೆಳೆಸಿದ್ದಾರೆ. ಕರ್ನಾಟಕದಲ್ಲಿ ನಾವು ಎಲ್ಲ ಹುಟ್ಟಿದ್ರಿ ಒಂದು ಸಾಗರ ಇದ್ದಂಗೆ. ಕಾವ್ಯ ಅಂತಕ್ಕಂಥದ್ದು ಒಂದು ಸಾಗರ ಇದ್ದಂಗ. ಆ ಸಾಗರ ಹಿಂದೂ ಮಹಾಸಾಗರ ಅನ್ಕೊಳ್ಳಿ. ನಾ 2-3 ವರ್ಷಗಳಿಂದ ಸಿಂಗಾಪುರ್ ಹೋಗಿ ಆ ಸಿಂಗಾಪುರ್ ಅಂತಕ್ಕಂಥದ್ದು ಒಂದು ಮಹಾಸಾಗರದಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ದ್ವೀಪ. ಆ ಪುಟ್ಟ ದ್ವೀಪ ಆದ್ರೆ ಇಡೀ ತರ ಸೌಂದರ್ಯತೆಯಿಂದಾಗಿ ಬಿಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳು ಅಲ್ಲಿ ಆಕಾರ ಅವ್ರು ವೈಜ್ಞಾನಿಕವಾಗಿ ಮುಂದೆ ಬಂದಿರ್ತಕ್ಕಂಥದ್ದು ಮೆಡಿಕಲ್ ಇದರಲ್ಲಿ ಮುಂದೆ ಬಂದಿರ್ತಕ್ಕಂಥ ನೋಡಿದ್ರೆ ಅಲ್ಲಿ ಸುಂದರತೆ ಅದು ಇಡೀ ಒಂದು ಜಗತ್ತಿನ ಜನರನ್ನ ಪ್ರವಾಸ ತಾಣವಾಗಿ ಕರೀತಾ ಇದೆ. ಅದೇ ರೀತಿ ನಮ್ಮ ಗಜಲ್ ಕೂಡ ಮಹಾ ಹಿಂದೂ ಸಾಗರದಂತ ಒಂದು ಸಮುದ್ರ ಅದ್ದಂತ ಮಹಾ ಕಾವ್ಯದ ಮಧ್ಯೆ ಕೂಡ ಈ ಗಜಲ್ ಅಂತಕ್ಕಂಥದ್ದು ತನ್ನ ಪ್ರೀತಿ, ಪ್ರೇಮ, ವಿರಹ, ಅನುರಾಗ, ಕೋಮಲತೆ, ಮಧುರತೆಯಿಂದ ತನ್ನ ಒಂದು ಭಾವಾಭಿವ್ಯಕ್ತಿ ಬಹಳ ಉತ್ತಮವಾದಂತಹ ಒಂದು ಪ್ರೇಮದ ಕಾವ್ಯವಾಗಿದ್ದು ಬೆಳೆದಿದ್ರಿಂದ ಸುಮಾರು 200 ಜನ ಬರೆಯುವ ಕರ್ನಾಟಕದಲ್ಲಿ ಗಜಲ್ ಬರಿತಾ ಇದ್ರು. ಕೇವಲ 200 ಜನ. ನಮ್ಮ ಮೈಸೂರು ರೆಡ್ಡಿ ಅವರ ಗ್ರೂಪಿನಲ್ಲಿ 182 ಜನ, ಇನ್ನೊಂದು 120 ಮಂದಿ ಕೆಳಗಿರ್ಬೋದು. 200 ಜನ ಇದ್ರೂ ಕೂಡ ಇವತ್ತು ಇಡೀ ಕನ್ನಡ ನಾಡಿನಲ್ಲಿ ಹೊಸದಾಗಿ ಬರತಕ್ಕಂಥ ಪ್ರತಿಯೊಬ್ಬ ಕವಿಗಳು ನಾನು ಕೂಡ ಗಜಲ್ ಬರೆಯಪ್ಪ ಅಂತಕ್ಕಂಥ ಒಂದು ಮನಸ್ಥಿತಿ ಇವತ್ತು ಉಂಟಾಗಿರ್ಬೇಕಂತಂದ್ರೆ ಈ ಗಜಲ್ ಕಾವ್ಯಕ್ಕಿರ್ತಕ್ಕಂಥ ಶಕ್ತಿ ಬಹಳ ಮುಖ್ಯವಾಗಿದೆ. ಅದು ಕೊಡ್ತಕ್ಕಂಥ ಕಟ್ಟಿ ಕೊಡ್ತಕ್ಕಂಥ ಪ್ರೇಮ ಆಗಿರ್ಬೋದು, ಅದು ಕೊಡ್ತಕ್ಕಂಥ ಕೋಮಲತೆ ಆಗಿರ್ಬೋದು, ಮಧುರಾನುಭೂತಿ ಆಗಿರ್ಬೋದು, ಇವೆಲ್ಲ ಪ್ರತಿಯೊಬ್ಬರಿಗೆ ಆಕರ್ಷಣೆ ಮಾಡತಕ್ಕಂಥದ್ದು. ಅದು ಹೆಂಗೆ ಸಿಂಗಾಪುರಲ್ಲಿ ಆಕರ್ಷಣೆ ಮಾಡ್ತಾ ಇದ್ದೀವಿ ಇಡೀ ಜಾಗತಿಕ ಜನರನ್ನ. ಇಲ್ಲಿ ಕಾವ್ಯವಿರ್ತಕ್ಕಂಥ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಕವಿ ಲೇಖಕನನ್ನ ಆ ಗಜಲ್ ಅಂತಕ್ಕಂಥ ದಿವಸ ಹೇಳ್ತಾ ಇದೆ. ನಮ್ಮ ಅರಿಯವರು ಗಜಲ್ ಬರ್ತಾ ಇದ್ದಾರೆ. ಇಲ್ಲಿ ಇರುವಂತ ಪ್ರತಿಯೊಬ್ಬರು ಅವಾಗ ಹಿಂದಿನ ಕಾಲದಲ್ಲಿ ಧಾರವಾಡದಲ್ಲಿ ಒಂದು ಕಲ್ಲು ಕಟ್ಟರೆ ಒಬ್ಬ ಊರಿಗೆ ಕವಿಗೆ ಬೀಳ್ತದ. ಇವತ್ತು ಯಾವ ಹೋಗಿ ಯಾರ ಕಲ್ಲು ಕಟ್ಟರು ಒಬ್ಬ ಕವಿಗೋಗೆ ಬೀಳ್ತು. ನಾವು ಇವತ್ತು ಹೆಂಗ ಪಡಬೇಕು. ಇಲ್ಲಿ ಒಕ್ಕಟ್ರಿ ಎಲ್ಲ ಗಜಲ್ ಕವಿಗಳಿಗೆ ಬೀಳ್ತದೆ, ಯಾರು ಬೇರೆ ಬ್ರೇಕ್. ಆ
ಅಷ್ಟೇ ಜನ ಗಜಲ್ ಕವಿಗಳಲ್ಲಿ ಬಂದಿದ್ರು. ಯಶವಂತ ಚಿತ್ತಾರ ಒಂದು ಕಾದಂಬರಿಯಲ್ಲಿ ಒಂದು ಪಾತ್ರ ಬಂತು. ಯಶವಂತ ಚಿತ್ತಾರ ಕಾದಂಬರಿಯಲ್ಲಿ ಕಥೆಯಲ್ಲಿ ಬಂದಾದ ಮನೆಗೂ ಬಂದು ಕಪಿಲ್ ಗೊತ್ತಾಗ್ತದೆ. ಕಥೆಯಲ್ಲಿ ಬಂದಾದ ಮನೆಗೂ ಬಂದು ಕರ ಸಟ್ಟಿದ ಅಂದ್ರೆ ಒಂದು ಪಾತ್ರ ಕಥೆಯಲ್ಲಿ ಒಂದು ಪಾತ್ರವನ್ನು ಚಿತ್ರಿಸಿರ್ತಾರ. ಆ ಪಾತ್ರ ಒಂದು ದಿವಸ ಬಂದಾಗ ಮನೆಯ ಕಥಾ ಕಾಡ್ತಾರೆ. ಹಂಗೆ ನಾವೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥ ಮುಖಗಳು ಪ್ರತಿಯೊಬ್ಬರು ಫೇಸ್ಬುಕ್ ನೋಡಿವಿ, ವಾಟ್ಸ್ಆಪ್ ನೋಡಿವಿ, ಮತ್ತೆ ಇದೆಲ್ಲ ನೋಡಿರ್ತಕ್ಕಂಥದ್ದು ಆ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನೋಡಿ ಆ ಎಲ್ಲ ಗ್ರೂಪ್ಗಳು ನಮ್ಮ ಕಣ್ಣೆದುರಿಗೆ ಬಂದಾಗ ನಾವು ಈ ಕಡೆ ಒಳಗೆ ಗೊತ್ತಿರ್ಬೇಕಾದ್ರೆ ಎಷ್ಟು ಜೀವಗಳ ಪ್ರೀತಿಯಿಂದ ನಾವು ಕರೆದ್ರು ಮಾತಾಡಿಸಿದ್ರು. ಈ ಖುಷಿ ನಮ್ಗೆ ಜೀವನದಾದ್ಯಂತ ಸಿಗಬೇಕಾಗಿರ್ತದೆ. ಕೇವಲ ವಿಶ್ವದ ಮೈತ್ರಿಯಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯತೆ. ನಮ್ಮದೊಂದು ಸಂಬಂಧ ಏನಂತಂದ್ರೆ ಅಕ್ಷರದ ಸಂಬಂಧ. ಈ ಸಂಬಂಧ ಎಲ್ಲ ಸಂಬಂಧಗಳಿಗಿಂತ ಬಹಳ ದೊಡ್ಡದು. ನೀವು ಬೇರೆ ಬೇರೆ ಸಂಬಂಧಗಳು ಏನಾದರೂ ಬದಲಾವಣೆಗಳು ಬಂದು ಆರ್ಥಿಕ ಸಮಸ್ಯೆಗಳು ಬಂದು ಒಂದು ಸಾಮಾಜಿಕ ಸಮಸ್ಯೆಗಳು ಬಂದು ಬೇರೆ ಬೇರೆ ಕಾರಣದಿಂದ ಸಮಸ್ಯೆಗಳು ಬಂದು ನೋಡ್ಕೊಂತಾವ. ಈ ಅಕ್ಷರದ ಮೈತ್ರಿ ಅಕ್ಷರದ ಸಂಬಂಧ ಎಂದೂ ಮುರಿಯಕ್ಕೆ ಸಾಧ್ಯ. ಒಂದು ಸಲ ನಮ್ಗೆ ಪರಸ್ಪರ ಸಂಬಂಧ ಬಂತು ಅಂದ್ರೆ ಇಡೀ ಜೀವನದಾದ್ಯಂತ ನಮ್ಗೆ ನೆನಪಿರ್ತಕ್ಕಂಥದ್ದು. ಇವತ್ತು ನೋಡಿ ನಾವು ಯಾರು, ನೀವು ಯಾರು, ರೈತರು ಯಾರು, ರೆಡ್ಡಿ ಯಾರು, ಆದ್ರೂ ನಮ್ಮನ್ನ ಅಷ್ಟು ದೂರದಿಂದ ಎಲ್ಲಿ ಈ ಜೀವನಗಳು ಆಂಧ್ರ ಬಾರ್ಡರ್ ನಮ್ದು ಆ ಕಡೆ ಮಹಾರಾಷ್ಟ್ರ ಬಾರ್ಡರ್. ನಾವು ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಇವತ್ತು ಆಂಧ್ರ ಬಾರ್ಡರ್ಗೆ ಇವತ್ತು ಕರೆಸಿಕೊಂಡದ್ದು ನಾವು ಇದಕ್ಕೆ ಸೇರಿಸಿದ್ದು ಏನಂತಂದ್ರೆ ಈ ನಮ್ಮ ಅಕ್ಷರದ ಮೈತ್ರಿ. ಈ ಅಕ್ಷರದ ಮೈತ್ರಿ ನಮ್ಗೆಲ್ಲ ಚಿರಂತನವಾಗಿರ್ಬೇಕು. ನಾವು ಆಡುವ ಮಾತು ಹೀಗಿರಲಿಲ್ಲ, ಗೆಲ್ಲುವುದು ಚಳಿಯ ಅಂತ ಹೇಳಿ ಚಂದ್ರಶನಿಗಳ ಒಂದು ಕವಿತೆ ಇದೆ. ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತು, ನಾವು ಬರ್ತಕ್ಕಂಥ ಪ್ರತಿಯೊಂದು ಅಕ್ಷರ, ನಾವು ಕಟ್ಟಿಕೊಡ್ತಕ್ಕಂಥ ಕಾವ್ಯ, ನಾವು ಬರ್ತಕ್ಕಂಥ ಸಾಹಿತ್ಯ ನಮ್ಮ ಮನಸ್ಸುಗಳಲ್ಲಿ ಹತ್ತಿರ್ತಕ್ಕಂಥ ಕೆಲಸ ಮಾಡಬೇಕು. ಅಂತ ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಸಾಹಿತ್ಯದಿಂದ ಆಗ್ತಾ ಇದೆ, ಗಜಲ್ದಿಂದ ಆಗ್ತಾ ಇದೆ. ಈ ಗಜಲ್ ಅಂತಕ್ಕಂಥ ಬಗ್ಗೆ ಒಂದು 4 ಮಾತು ಸಂಕ್ಷಿಪ್ತವಾಗಿ ನಾನು ಹೇಳಬೇಕಂತ ಆ ಪುಸ್ತಕ ಬಿಡುಗಡೆ ಮಾಡಿದ ಮೇಲೆ ಈ ಗಜಲ್ ಅಂತಕ್ಕಂಥದ್ದು ಒಂದು ಕಾವ್ಯ ಪ್ರಕಾರದಿಂದ ಬಂದಿರತಕ್ಕಂಥದ್ದು. ಅದು ಗಜಲ್ ಅಂತಂದ್ರೆ ಒಬ್ಬ ಗಜಲ್ ಅಂತಕ್ಕಂಥ ಹೆಸರಿನ ಲೇಖಕನೇ ಇದ್ದಂತೆ ಅವರು ಬರೀ ಪ್ರೀತಿ ಪ್ರೇಮದ ಬಗ್ಗೆ ಬರಿತಾ ಹೋದ ಅದಕ್ಕೆ ಗಜಲ್ ಬಂತು ಅಂತ ಹೇಳಿ ಇದೇ ಕೃತ್ಯ ಮುನ್ನಡೆಯಲ್ಲಿ ಮೇಡಮ್ ಅವರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ. ಅದೇ ರೀತಿ ಇದು ಪರ್ಷಿಯನ್ ಹೋಗಿ ಅರಬಿಯಿಂದ ಪರ್ಷಿಯನ್ ಭಾಷೆಯಲ್ಲಿ ಹೋಗಿ ಸಮೃದ್ಧವಾಗಿ ಬೆಳೆದು ಬಂತು. ಆಮೇಲೆ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಬೆಳೆದು 1970ರ ಸುಮಾರಿನಲ್ಲಿ ನಮ್ಮ ಶಾಂತರಸರ ಮೂಲಕ, ಡಾಕ್ಟರ್ ಕೆ ಉದ್ದಾಳರ ಮೂಲಕ, ಆಮೇಲೆ ನಮ್ಮ ಅನೇಕ ಜನ ಹಿರಿಯ ಏನು ಕಿರುಗಳ ಗಜಲ್ಕಾರರ ಅವರ ಮೂಲಕ ಕನ್ನಡಕ್ಕೆ ಅನುವಾದವನ್ನು ಬರ್ತದೆ. ಅವರ ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಿಮ್ಮ ಬಳ್ಳಾರಿ ಏನು ಗೊತ್ತಿತ್ತು, ಆದರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಲ್ಲ, ಕೇವಲ ಉರ್ದು ಮಾಧ್ಯಮ. ಯಾಕಂದ್ರೆ ನಮ್ಮದು ನಿಜಾಮ್ ಸರ್ಕಾರದ ಆಡಳಿತದಲ್ಲಿತ್ತು, ಅಲ್ಲಿ ಕೇವಲ ಉರ್ದು ಶಾಲೆಗಳಿತ್ತು. ಆ ಉರ್ದು ಶಾಲೆಗಳ ಸಲುವಾಗಿ ನಾವೆಲ್ಲ ಹಿರಿಯರು ಉರ್ದುದಲ್ಲೇ ಕೊಡ್ತಿದ್ವಿ. ಅವರು ಉರ್ದುದಲ್ಲಿ ಓದಿದ್ದು ಅವ್ರ ಕೊಡುಗೆ ನಮಗೆ ಏನು ಸಿಕ್ತು ಅಂತಂದ್ರೆ ಇಂಥ ಉರ್ದು ಕಾವ್ಯ ಕನ್ನಡಕ್ಕೆ ಬರಲಿಕ್ಕೆ ಸಾಧ್ಯತೆ. ಇವತ್ತು ಶಾಂತರಸರಾಗಿರ್ಬೋದು, ಕೆ ಉದ್ದಾಳರಾಗಿರ್ಬೋದು, ಅನೇಕ ಜನ ಆ ಉರ್ದು ಕಾವ್ಯವನ್ನು ಓದಿ ಕನ್ನಡಕ್ಕೆ ತಂದೆ. ಈಗ ಮೇಡಮ್ ಅವರು ಉರ್ದು ಗಜಲ್ಗಳು ಅಥವಾ ಹಿಂದಿ ಗಜಲ್ಗಳನ್ನು ಹೇಳಿ ನಮ್ಮ ಬೇಟೋರಿಗೆ ಗಜಲ್ಗಳನ್ನು ಬರೆಸಿದ್ರು. ಅದೇ ರೀತಿ ಶಾಂತರಸರನ್ನೆಲ್ಲ ಅನೇಕ ಜನ ಇವತ್ತು ಏನು ಪೂರ್ವಸೂರಿಗಳನ್ನ ಗಜಲ್ದಲ್ಲಿ ಅಂತ ಎಲ್ಲ ಪೂರ್ವಸೂರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಸುವ ಮೂಲಕ ಇದೊಂದು ವಿಶಿಷ್ಟ ಒಂದು ಆಕರ್ಷಣೆಯ ವಸ್ತುವಾಗಿ ಸಾಹಿತ್ಯ ಕಟ್ಟಲಿಕ್ಕೆ ಗಜಲೇ ಬರೀಬೇಕು. ಅದರ ಒಂದು ಮಾಧುರ್ಯ ಕೂಡ ಆಗಿರುತ್ತದೆ. ಗಜಲ್ ಕಟ್ಟಿಕೊಡ್ತಕ್ಕಂಥ ಒಂದು ಮಧುರತೆ ಏನಿದೆ, ಅದು ಕೊಡ್ತಕ್ಕಂಥ ತನ್ಮತೆ ಏನಿದೆ, ಅದು ಸೃಷ್ಟಿ ಮಾಡ್ತಕ್ಕಂಥ ಭಾವಲೋಕ ಏನಿದೆ, ಬಹಳ ಅದ್ಭುತವಾದಂಥ ಭಾವಲೋಕ ಇದೆ. ನಾವು ಸುಮಾರು 1978ರಿಂದಲೇ ಬರ್ಕೊಂಡು ಬಂದವರು. ನಾವು ಒಂದು ದಿವಸಕ್ಕೂ ಗಜಲ್ ಬರೀತಿದ್ದಿಲ್ಲ, ಒಂದು ದಿವಸಕ್ಕೂ ಇದ್ರ ಕಡೆಗೆ ಆಸಕ್ತಿ ನೀಡಿದ್ರು. ಬರೀ ಕಥೆ, ಕಾವ್ಯ, ಲಲಿತ ಪ್ರಬಂಧ ಬರೀತಿದ್ದೆ. ಮತ್ತೆ ನಾನು ಹೆಂಗಿದ್ದೆ ಅಂದ್ರೆ ಶಾಂತರ ಸಂಘಟನೆ ಒಡನಾಟ ಮಾಡಿದವನು. ವಿಜಯಚಂದ್ರ ಶಾಂತರ ಸಣ್ಣ ದೋಸ್ತ್ ಇದ್ದಂತವ ಅವ್ನು ಎಷ್ಟೋ ಸಲ ಬರೀ ಕಥೆ ಕಾವ್ಯ ಬರ್ತಿದ್ದಲ್ವಾ, ಗಜಲ್ ಬರೀ ಅಂತ ಸರ್ ಯಾರು ಬರ್ತಾರೆ ಬಿಡ್ರಿ, ಅದು ನಮ್ಗೆ ಆಗಲ್ಲ ಬಿಡ್ರಿ ಅಂತಿದೆ. ಆದ್ರೆ ಯಾವಾಗ ಒಂದ್ಸಲ ಈ ಗಜಲ್ ನಾದಗಳ ಗುಂಪಿನ ನಮ್ಮ ಮೈಪದರಿಗೆ ಸೇರಿಸಿದ, ಪ್ರೇಮ ಮೂಲಗಳಿಗೆ ಆ ಗುಂಪಿನ ಸೇರಿಸಿದ, ಅವಾಗಿಂದ ನಮ್ಮ ಸುಜಾತ ಅಂತ ಒಬ್ಬರು ಜಂಗಮ್ ಶೆಟ್ಟಿ ಇಲ್ಲ, ಒಂದು ಏನೋ ಒಂದು ಹಾಡು ಹಾಕಿದೆ, ಒಂದು ಭಾವಗೀತೆ ಹಾಕಿದೆ. ನೀವು ಈ ಗಜಲ್ ಗುಂಪಿನ ಒಂದು ಭಾವಗೀತೆ ಹಾಕ್ತೀರಿ, ಗಜಲ್ ಬರೀರಿ ಅಂತ ಆ ನನ್ನ ಆಕಾಶದ ಹಲವು ಗಂಟೆಗಳ ಗುಂಪಿನಲ್ಲಿ ಮಾತುಗಳನ್ನು ಬರ್ತೀನಿ. ಯಾಕಂದ್ರೆ ಇವಾಗ ನಡೆಸ್ಕೋಬೇಕು, ನಾವು ಹೆಂಗೆ ಬಂದಿರೋ ಮಾತು ಆ ಗಜಲ್ ಗುಂಪಿಗೆ ಸೇರಿಸಿದ ಮೈಪದ ಧಾರವಾಡ ಸಾಹಿತ್ಯ ಸಮ್ಮೇಳನ ಬಂದಿದ್ದೀವಿ. ಅಧ್ಯಕ್ಷತೆ ಕಾರಣ ಕೊಟ್ಟಿದ್ವಿ. ಅದು ಒಂದು ಕಡೆ ಸಿಗಲಿಕ್ಕೆ ನಮ್ಮ ಕಾರಣ ಟ್ರಾಫಿಕ್ ಜಾಮ್. ಅವಾಗ ಮೈಪದಲ್ಲಿ ಗಜಲ್ ಬಹಳ ಸೇರಿಸಪ್ಪ ಅಂತಂದ್ರೆ ಆಯ್ತು ಅಂತೇಳಿ ಅವರು ಗಜಲ್ ಗುಂಪಿನಲ್ಲಿ ಸೇರಿಸಿದ್ರು. ಅವಾಗಲೂ ತಿಳಿದಂತ ಹುಚ್ಚು ಇವತ್ತು 4 ಗಜಲ್ ಸಂಕಲನಗಳು 3 ವರ್ಷ ಜುಲೈನಲ್ಲಿ ಉಳಿದುಕೊಂಡು ಈ ವರ್ಷ ಜುಲೈದೊಳಗೆ 4 ಗಜಲ್ ಸಂಕಲನ, ಒಂದು 5 ಸಂಕಲನ ಅಂತಂದ್ರೆ ಅಷ್ಟು ಹುಚ್ಚು ಇವತ್ತು ಗಜಲ್ ಹಿಡಿಸಿ. ಅದಕ್ಕೆಲ್ಲ ಹುಚ್ಚು ಹಿಡಿಸಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಐತರಾಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಕಂಪು, ನಮ್ಮ ನೂರು, ಸಾವನ್ನ ವ್ಯವಸ್ಥೆ ಪ್ರತಿಯೊಬ್ಬರು ಕೊಟ್ಟು ಪ್ರತಿಯೊಬ್ಬರು ಗಜಲ್ಗಳನ್ನು ಬೆಚ್ಚಿ ಅವರು ಹೇಳಿದ ಸಲುವಾಗಿ
ಹೇಳಿದೆ ಆಯ್ತು. ಉದ್ಘಾಟನೆ ಮಾಡಿದ ಮೇಲೆ ಪುಸ್ತಕ ಕೂಡ ಬಿಡುಗಡೆ ಮಾಡಿಸುವಾಗ ಹೆಚ್ಚು ಕುರಿತು ಒಂದಿಷ್ಟು ಮಾತುಗಳನ್ನು ನಾನು ಹೇಳಬೇಕಾಗ್ತದ. ಆ ಮಾತುಗಳನ್ನು ಹೇಳ್ತೇನೆ. ಯಾಕಂದ್ರೆ ಹೈಕೋರ್ಟ್ ಬಗ್ಗೆ ನಾನು ಬರೆದಿರ್ತಕ್ಕಂಥ ಮಾತುಗಳು ಇದೇ ಕೃತಿಯಲ್ಲಿದ್ದಾವೆ. ಅದನ್ನು ಓದಿಬಿಡ್ತೇನೆ. ಹೈಕೋರ್ಟ್ ನಾಡಿನಾದ್ಯಂತ ಮುಂಚಿತವಾಗಿ ಹಲವಾರು ಸೃಜನಶೀಲ ಮನಸ್ಸಿನಲ್ಲಿ ನವಿಲಾದ ಅಷ್ಟೇ ಒಂದು ಗೌರವ ಸ್ಥಾನ ಪಡೆದ ಅಬ್ದುಲ್ ಗೌರವಿಗಳವರು ಆತ್ಮಜ್ಞಾನನಾದ ಎಂಬ ಗಜಲ್ ಸಂಕಲನಕ್ಕೆ 4 ಆಶಯದ ಕುಡಿ ಮೆಲ್ಲುಕೊಡಿಯನ್ನು ಪೂರೈಸಿದಾಗ ಒಂದೇ ಮಾತಿನಲ್ಲಿ ಆಯ್ತು ಹಿಂದೂಸಿಯಾಗಿ ನೀವು ನಂಬ್ತಿರಲಿಲ್ಲ. ಅವರು ಫೋನ್ ಮಾಡಿದ ಅರ್ಧ ಗಂಟೆದಲ್ಲಿ ಬಂದು ಕಳಿಸಿದ್ದಾರೆ. ಯಾರು ಇಡೀ ಇವತ್ತು ಇಂಡಿಯಾದಾಗ ಚಾಲೆಂಜ್ ಮಾಡ್ತೀನಿ, ನಾನು ಇವಾಗ ಆ ಗುಡಿ ಬಂದು ಕೊಡಲಿ ಅಂತ ಹೇಳಿದ ಅರ್ಧ ಗಂಟೆದಾಗ ಪೋಸ್ಟ್ ಮಾಡಿದ್ದೆ. ಅರ್ಧ ಗಂಟೆದಾಗ ನಾನು ಪೋಸ್ಟ್ ಹಾಕಿದ್ದೇವೆ, ಸರ್ ಬರ್ದಿ ನೋಡಿ ನಿಮ್ದು ಆಶಯ ನೋಡಿ ಅಂತ. ಯಾಕಂದ್ರೆ ಅವ್ರು ಗಜಲ್ಗಳು ಬೇಕಾಗಿದ್ದಿಲ್ಲ, ಅವ್ರ ವ್ಯಕ್ತಿತ್ವ ಬೇಕಾಗಿದ್ದಿಲ್ಲ. ದಿನನಿತ್ಯ ನಾನು ನೋಡಿ ಕೂಡಿ ಬೆಳೆದಂತಹ ಮನಸ್ಸುಗಳು ಎಷ್ಟೇ ದೂರ ಇದ್ರೂ ಕೂಡ ಪರಸ್ಪರ ಭಾವ ಇವತ್ತೇನು ತಿರುಪತಿ ಅಂತಾರಲ್ಲ, ಈ ತರಂಗಗಳು ಇವತ್ತು ಭೂಮಂಡಲ ಎಷ್ಟು ದೊಡ್ಡ ವಿಸ್ತಾರವಾದ ಭೂಮಂಡಲ ಆದರೂ ಕೂಡ ಎರಡು ಒಂದೇ ಮನಸ್ಸಿರ್ತಕ್ಕಂಥ ಮನಸ್ಸುಗಳು ಅವ್ರ ಗಟ್ಟೆ ದೂರದಲ್ಲಿ ಅವು ಏಕಕಾಲಕ್ಕೆ ತಿರುಪತಿ ಮೂಲಕ ಮಾತಾಡ್ತಿರ್ತಾವೆ, ಸಂಭಾಷಣೆ ಮಾಡ್ತಿರ್ತಾವೆ. ಅಂತ ತಿರುಪತಿ ಸಂಬಂಧಿತ ನಮ್ಮ ರೈತರಿಗೆ ಅವರು ಬರೆದುಕೊಡೋದು ಅರ್ಧ ಗಂಟೆದಾಗ ಪೋಸ್ಟ್ ಹಾಕಿದ್ರು. ಅದನ್ನೇ ಇವತ್ತು ನೀವು ಎದುರಿಗೆ ಓದ್ತಾ ಇದ್ದೀರಿ. ಇಡೀ ಗಜಲ್ ಓದದ ಯುವ ಲೇಖಕರಿಗೆಲ್ಲ ಸದಾ ಬೆನ್ನು ತಟ್ಟಿ ಬಲಿಸಿ ನೂರಾರು ಪ್ರತಿಭೆಗಳ ಕಾರಣದ ನಿಮಗೆ ಬರೆಯಲು ಕೈಯನ್ನು ನಗುತ್ತಾ ಹೇಳಿದ್ರಿ. ಏನ್ ಸರ್ ಎಷ್ಟು ಮಂದಿ ನೀವು ಬೆಳೆಸಿರಿ, ಸಣ್ಣ ಸಣ್ಣ ಹುಡುಗರಿಸಿದಾಗ ನೀವು ಬೆನ್ನು ತಟ್ಟಿ ಬೆಳೆಸಿರಿ, ನಿಮ್ಗೆ ಆಸೆ ಬೆಳೆಯುವುದು ನಾವು ಒಳ್ಳೆಯಾಗಿದ್ದೀರಿ ಅಂದ್ರೆ ನಾನು ತಕ್ಷಣ ಬಂದಿದೆ ಅಂತ ಹೇಳಿದ್ರಿ. ತಾಳಮನೆ ವಾಟ್ಸ್ಆಪ್ ಗ್ರೂಪ್, ಗಜಲ್ ನಾದಕ, ಗಜಲ್ ಸಂಭ್ರಮ, ಗಜಲ್ ತೊರೆ, ಒಲಿದಂತೆ ಹಾಡುವ ಹೀಗೆ ಅನೇಕ ಗಜಲ್ ಗುಂಪುಗಳಲ್ಲಿ ಹೈಕೋರವರು ಇದ್ದಾರೆಂದರೆ ಅಲ್ಲೆಲ್ಲ ಕಲಿಕೆಯ ಹಾದಿಗೆ ಇವರೇ ಶ್ರೇಷ್ಠ. ಇಂದಿನ ಯುವ ತಲೆಮಾರಿನ ಅನೇಕ ಕವಿಗಳು ಗಜಲ್ ಪ್ರಕಾರದ ಕಡೆಗೆ ಹೊರಡಿದ್ದಾರೆಂದರೆ ಅವರಿಗೆಲ್ಲ ದಾರಿ ತೋರಿ ಕೈ ಹಿಡಿದು ಎತ್ತಿ ನಿಲ್ಲಿಸಿ ತಿದ್ದಿ ಬೆನ್ನು ತಟ್ಟಿ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡುತ್ತಿರುವ ಇವರು ಎಲ್ಲರ ಮನೆಗೆ ಒಂದು ಗುರುವಾದ ಗುರುವಾಗಿದ್ದಾರೆ. ಇವರು ಹೆಂಗಂತಂದ್ರೆ ಶಾಲೆ ಕಲಿಸಿದವರ ಅಷ್ಟೇ ಗುರುವಾದ, ಒಂದು ಅಕ್ಷರ ಮರಳ ಮಾತ್ರ ಕಲಿಸಿದಂತ ಗುರು ಅಂತಾರಲ್ಲ, ಹಂಗೆ ಒಂದು ಅಕ್ಷರ ಕಲಿಸಿದಂತ ಗುರು ಇವರು. ಅಕ್ಷರ ಮಾತ್ರ ಕಲಿಸಿದ ಗುರುಗಳಾದ್ರೆ ಇವರು ನೂರಾರು ಗಜಲ್ ಲೇಖಕರ ಮನೆಗೆ ನಿಜದ ಗುರುವಾಗುವುದರಲ್ಲಿ ಯಾವ ಅತಿಶೋಕ್ತಿ ಇಲ್ಲ. ಇದು ಖಂಡಿತವಾಗಿ ಪ್ರೇಕ್ಷೆ ಇಲ್ಲ. ಎಲ್ಲರೂ ಒಪ್ಪು ಮಾತು ಅಂದುಕೊಂಡಿದ್ದೇನೆ. ಇಂಥ ಹೈಕೋರವರು ನನಗೆ ಗುರುಗಳೇ ಕಾರಣ ಸಂಭವಿಸಿದಾಗ ಒಳಗೊಳಗೆ ಮುಷ್ಕರವಾಗುವುದಿಲ್ಲ. ಅಯ್ಯೋ ಆಯ್ತೋಸಿ, ನಾನು ಕೂಡ ಯುವಕರಿಗೆ ಬೆನ್ನು ತಟ್ಟಿ ಕೆಲಸ ಮಾಡೋದು, ಆದರೆ ನಿಮಗೆ ನೀವೇ ಸಾಕಿ ಅಂತ ಹೈಕೋರವರಿಗೆ ಆಗಾಗ ಹೇಳ್ತಾ ಇದ್ದದ್ದು ಸತ್ಯ. ಅವರು ನನಗೆ ಕೊಡೋ ಗೌರವಕ್ಕೆ ನಾನು ಸದಾ ಇಷ್ಟು ಅವ್ರ ಬಗ್ಗೆ ಹೇಳದೆ ಹೋದರೆ ನನಗೆ ಪಾಪ ಪ್ರಯತ್ನ ಕಾಡದೇ ಇದೆ. ಇಂಥ ಇವರ ಕಾವ್ಯ ಕಥೆ ವಿಮರ್ಶೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತೊಡಗಿಕೊಂಡು ಒಂದಿಷ್ಟು ಮಹತ್ವದ ಕೃತಿಗಳನ್ನು ಹೊರತಂದಿದ್ದಾರೆ. ಇವರು ಕೇವಲ ಗಜಲ್ ಬರೆದಿದ್ದಾರೆ, ಅನೇಕ ಕಥೆಗಳನ್ನು ಬರೆದಿದ್ದಾರೆ, ಪತ್ರಿಕೆಗಳಲ್ಲಿ ವಿಮರ್ಶೆ ಬರೀತಾ ಇದ್ದಾರೆ. ಮತ್ತೆ ತಮ್ಮ ಕೃತಿ ತಮ್ಮ ಒಂದು ಪ್ರಕಾಶನದ ಮೂಲಕ ತಮ್ಮ ಕೃತಿಗಳನ್ನು ತರೋದಷ್ಟೇ ಅಲ್ಲದೆ ಬೇರೆ ಬೇರೆ ಕೃತಿಗಳನ್ನು ತಂದು ಅವಾಗ ಅಕಾಡೆಮಿ ಅವಾರ್ಡ್ ಬರುವ ಮಾಡ್ತಾರೆ. ಹಿರಿಯ ಲೇಖಕರು ಕಪಿಲ ಉಗ್ರವಾದರು ಕೃತಿಯನ್ನು ಇವರೇ ಒಳಗಡೆ ತಂದು ಇವಾಗ ಆ ಕೃತಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರಬೇಕಾದಂತಹ ಕೃತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾನು ಎನಿಸಿಬಿಟ್ಟು ಸ್ವಲ್ಪದರಲ್ಲಿ ಅವ್ರದ್ದು ತಪ್ಪೋಗಿದೆ ಅಂತ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಅದು ಆಯ್ಕೆ ಬೇರೆ ವಿಧಾನದಲ್ಲಿ ನಡೀತದೆ. ಅದು ನನಗೆ ಅರ್ಥ ಇದೆ. ಅದು ಪಾಪ ಇವತ್ತೆಲ್ಲ ನಾಳೆ ಬರ್ಬೋದು, ಇದನ್ನ ನಾವು ಆಶಾವಾದ ಮಾಡೋಣ. ಇಂತಹ ಇವರು ಕಾವ್ಯ ಕಟ್ಟೆ ಹೀಗೆ ಹಲವು ಕೃತಿಗಳಲ್ಲಿ ಒಂದಿಷ್ಟು ಮಹತ್ವದ ಕೃತಿಗಳನ್ನು ಹೊರತಂದಿದ್ದಾರೆ. ತಮ್ಮ ಅನೇಕ ವಿಚಾರಗಳನ್ನು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಬರೆಯುವ ಮೂಲಕ ಜನಮಾನಸಕ್ಕೆ ತಲುಪಿದ್ದಾರೆ. ಹಲವು ಗೌರವಿತ ಪುರಸ್ಕಾರಗಳು ಕೂಡ ಅವರ ಬರವಣಿಗೆಗೆ ಸಂದಿವೆ ಎಂದು ಹೇಳಲು ಖುಷಿ ಆಗುತ್ತದೆ. ತಮ್ಮ ಕೃತಿಗಳಿಗಿಂತ ಪ್ರತಿಭಾವಂತ ಯುವತಿಯವರ ಕೃತಿಗಳನ್ನು ನಾಡಿನ ಹೆಸರಾಂತ ಸಾಹಿತಿಗಳ ಕೃತಿಗಳನ್ನು ಸಹ ತಮ್ಮ ಪ್ರಕಾಶನದ ಮೂಲಕ ಈಗ ನಾನು ನೋಡಿದಂತೆ ಗುರುವಣಿಯ ಕೃತಿಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಬೇರೆ ಬೇರೆ ಹಂಪಿ ಯೂನಿವರ್ಸಿಟಿಯ ಅನೇಕ ಕೃತಿಗಳು ಅವರ ಈ ಕಾವ್ಯ ಪ್ರಕಾಶನದ ಮೂಲಕ ಹೊರಗೆ ಬಂದಿದೆ. ನಮಗೂ ಕೂಡ ವ್ಯವಹಾರ ಮಾಡಲೇ ಇರ್ತವೆ. ನಾವು ಕೂಡ ನಿಮ್ಮ ಪ್ರಕಾಶನ ಮೂಲಕ ಸ್ವಲ್ಪ ಮಂದಿ ಕಾಣಿಸ್ಕೊಳ್ಳಿ ಅಂತ ನಾನು ವಿನಂತಿ ಮಾಡಲಿಕ್ಕೆ ಈಗ ಇದೇ ಪ್ರಕಾಶನದ ಮೂಲಕ ಹೊರಬರುತ್ತಿರುವ ಆತ್ಮಧ್ಯಾನದ ನಾದ ಒಂದು ವಿಶಿಷ್ಟವಾದ ಗಜಲ್ ಕೃತಿಯಾಗಿದೆ. ಇದರಲ್ಲಿ ಹೈಕೋರವರು 40 ಅರ್ಥಪೂರ್ಣವಾದ ಗಜಲ್ಗಳು ಹಾಗೂ ಆ ಗಜಲ್ಗೆ ಹೊಂದುವಂತಹ ಸುಂದರ ರೇಖಾಚಿತ್ರಗಳು ಕೃತಿ ಒಟ್ಟಂದವನ್ನು ಹೆಚ್ಚಿಸಿವೆ. ನೋಡಿ ಈ ಕೃತಿ ಎಷ್ಟು ಚಂದಿದೆ. ಈ ಮುಖಪುಟ ನೋಡಿ, ಮತ್ತು ಆ ಮುಖಪುಟದಲ್ಲಿ ಜ್ಞಾನಸ್ಥ ಮನಸ್ಸಿನಿಂದ ಒಬ್ಬ ವ್ಯಕ್ತಿ ಹೋಗ್ತಕ್ಕಂಥ ಚಿತ್ರ ಒಂದು ಕಡೆ ಇದ್ರೆ ಇವರ ಫೋಟೋ ಕೂಡ ಅದೇ ಒಂದು ಜ್ಞಾನಸ್ಥ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾರೆ. ಇದು ಗಜಲ್ ಚಿತ್ರ ಆದ್ರೆ ಇದು ಅವ್ರ ವೈಯಕ್ತಿಕ ಬದುಕಿನ ಚಿತ್ರ ಆಗಿದೆ. ಆ ಮೆಡವರಿಗೆ ನನಗೆ ಚಲೋ ಬೇಕಿರ್ತದ. ಅವರ ಧ್ಯಾನ ಸ್ಥಿತಿಯಿಂದ ಅವರಿಗೆ ಹೆಂಗ ಈ ಒಂದು ಖಾಸಗಿ ಬದುಕಿಗೆ ಹೆಂಗ್ ಕಾಣ್ತದೋ ಅದು ಅವರಿಗೆ ಬಂತು. ಶರಣಾಸತಿ ಲಿಂಗಪತಿ ಅಂತ ಬರ್ತದೆ ಶರಣ ಸಂಸ್ಕೃತಿಯಲ್ಲಿ. ಶರಣಾಸತಿ ಲಿಂಗಪತಿ ಅಂದ್ರೆ ಅಲ್ಲಿ ಶಿವನೇ ಶರಣ, ಭಕ್ತರೇ ಸತಿ. ಆ ಒಂದು ಸತಿಪತಿ ಭಾವದಿಂದ ಒಂದು ಗಜಲ್ ಕಟ್ಟಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಇನ್ನೊಂದು ಸಲ ಚಪ್ಪಾಳೆ ಬರೆದು ಏನು ತಪ್ಪಾಳೆ ಅವರು ಒಂದು ಗಜಲ್ ಹೀಗಿದೆ: ನನಗಾಗಿ ಪ್ರಾರ್ಥಿಸುವ ಜೀವ ಬಂದು ಆತ್ಮ ಹಾಡದಂತೂ ಗೊತ್ತಾಗಲಿದೆ. ನೋಡಿ ಎಂತ ಅದ್ಭುತ ಗಜಲ್ ಇತ್ತು.
ನನಗಾಗಿ ಪ್ರಾರ್ಥಿಸುವ ಜೀವವನ್ನು ಆತ್ಮದ ಹಾಳಾದದ್ದು ಗೊತ್ತಾಗಲಿಲ್ಲ, ಪರಿಪಡಿಸುವ ಮನಸ್ಸೊಂದು ಪರಮಾತ್ಮ ರೂಪಿಯಾದದ್ದು ಗೊತ್ತಾಗಲಿಲ್ಲ. ನೋಡಿ, ಇದರ ಬಗ್ಗೆ ವ್ಯಾಖ್ಯಾನ ಕೊಡಬೇಕಾದ ಅಗತ್ಯ. ಅದು ಓದ್ತಾ ಹೋದ್ರೆ ನಮ್ಮ ಮನಸ್ಸಿಗೆ ಬಿಡ್ತಕ್ಕಂಥ ಒಂದು ದಿವ್ಯ ಅನುಭೂತಿಯನ್ನು ಕಟ್ಟಿಕೊಡ್ತಕ್ಕಂಥದ್ದು ಅಲ್ಲಿ ಬರ್ತದೆ. ಇಷ್ಟವಾಗಬೇಕೆಂಬ ನಿರಂತರ ದಾವಂತದಲ್ಲಿ ಎಡವಿದ್ದಲ್ಲಿ ಆಯಿತು, ನಿಜದ ನನ್ನೊಳಗೆ ನನ್ನನ್ನು ಕಾಣುವುದಕ್ಕೆ ಹೇಳಿಕೊಡಬೇಕಿತ್ತು ಅಂತ ಕೇಳ್ತಾರೆ. ಹಳದಿ ಕಣ್ಣುಗಳ ನೋಡು ಈ ಜನತೆ ದೋಷವಹಿಸಲಿ, ಕಲಿಕಲಿಸದ ಹೃದಯ ಜೀವನಕ್ಕೆ ನಾವು ಕಲಿಕಲಿಸಿ ಬಿಡುತ್ತೇವೆ. ಇವತ್ತಿನ ದಿವಸ ಏನಾಗಿದೆ, ನಮ್ಮ ಸುತ್ತಮುತ್ತಲಿನ ಬದುಕು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ. ಸ್ವೀಕರಣ ನಿರಾಕರಣೆ ನಿರ್ಧಾರಕ್ಕೆ ಬಿಟ್ಟು ಬಿಟ್ಟಿರುವೆ, ನನ್ನ ಅಧರ್ಮ ಪ್ರೀತಿಯನ್ನು ಅರಿಯಲೇ ಎದ್ದು ಹೋದೆ, ಪ್ರತಿಜ್ಞೆಯನ್ನು ಬಲಘಟ್ಟವನ್ನು ಸುಮಿಸಲು ಬಿಡುತ್ತಿಲ್ಲ, ಅಸ್ವಸ್ಥವಾಗಿ ವ್ಯಸನದ ಆಳ ಹಾಗೆ ಎದ್ದುವುದು. ಇವತ್ತು ನಾನು ಯಾವುದೇ ಒಂದು ಹವ್ಯಾಸಗಳಿಗೆ ದಾಸನಾಗಲಿಲ್ಲ, ಮದುವೆ ಕೂಡ ನಾನು ದಾಸನಾಗಲಿಲ್ಲ. ಅಷ್ಟು ಒಂದು ನನಗೆ ಬದುಕಿನ ಕಡೆಗೆ ತೀವ್ರತೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥ ಭಾವ ಇದರಲ್ಲಿ ಅವರು ಕಟ್ಟಿಕೊಡ್ತಾರೆ. ಸಾವನ್ನು ಸದಾ ಸಂಭ್ರಮಿಸುವವನಿಗೆ ಕ್ಷಮಿಸಿ ಬಿಡುತ್ತೇನೆ, ಮರಣ ಮುಕ್ತನವನಿಗೆ ಮಾಫಿ ಮಾಡಿ ಬಿಡುತ್ತೇನೆ ಅಂತ ಹೊರಗೆ ತಿಳಿಸುತ್ತಾ ನಾನು ಏಕಾಂತದಲ್ಲಿ ಆಡುತ್ತಿದ್ದೆ, ಹೇಳುವುದು ಅದು ಮುಕ್ತಾರ ಲೋಕಾಂತದಲ್ಲಿ ಆಡುತ್ತಿದ್ದೆ. ಈ ಕವಿಯಾದಂತಹ ಲೇಖಕಾದಂತಹ ಆ ಕಾಲಮಾನದ ಸಾಕ್ಷಿ ಪ್ರಜ್ಞೆಯಾಗಿರ್ತಾರೆ. ಈ ಮಾತನ್ನ ಎಲ್ಲೇ ವ್ಯಾಸ ಮಾಡೋದು ಹೋಗಿರ್ತೀವಿ. ಇವತ್ತು ನಾವು ನೀವೆಲ್ಲ ಏನಿದ್ದೀವಿ ಈ ಕಾಲಮಾನದ ಸಾಕ್ಷಿ ಪ್ರಜ್ಞೆಗಳು. ಇವತ್ತು ನಾವು ಏನು ಕಟ್ಟಿಕೊಡ್ತೀವಿ ಮುಂದಿನ ಜನರೇಷನ್ ಹೋಗ್ತದೆ. ಇವತ್ತು ನಮಗೆ ಪಂಪನ ಕಾರಣದಿಂದ ಅಲಿಕೇಸರಿ ನೆನಪಾಗ್ತಾರೆ, ಅಕ್ಬರನ ಬೀರ್ಬಲನ ಕಾರಣದಿಂದ ಅಕ್ಬರ ನೆನಪಾಗ್ತಾರೆ. ನೋಡಿ, ಬಸವಣ್ಣ ಬಿಜ್ಜಳ, ಬಸವಣ್ಣನ ಕಾರಣದಿಂದ ಬಿಜ್ಜಳ ನೆನಪಾಗ್ತಾರೆ. ಈ ತರ ಗುಪ್ತರು ಚಾಣಕ್ಯರ ಕಾರಣದಿಂದ ನಮಗೆ ನೆನಪಾಗ್ತಾರೆ. ಹೀಗೆ ಹೇಳ್ಕೊಂಡು ಹೋದ್ರೆ ಯಾವ ವ್ಯಕ್ತಿ ಸಾಂಸ್ಕೃತಿಕ ವ್ಯಕ್ತಿ ಇದ್ದಾನೆ, ಸಾಹಿತ್ಯಿಕ ವ್ಯಕ್ತಿ ಇದ್ದಾನೆ, ಲೇಖಕ ಇದ್ದಾನೆ, ಅವನ ಆ ಕಾಲಮಾನದ ಸಾಕ್ಷಿ ಪ್ರಜ್ಞೆ ಅಂತ ನೀವು ಏನು ಕಟ್ಟಿಕೊಡ್ತೀರಿ ಅದು ಇಡೀ ಮುಂಚಿನ ತಲೆಮಾರಿಗೆ ಹೋಗ್ತದೆ. ಅದಕ್ಕೆ ಕವಿಯಾದವ ಲೇಖಕಾದವರು ಸಮಾಜಮುಖಿಯಾಗಿ ಜನಮುಖಿಯಾಗಿ ಕಟ್ಟಿಕೊಡ್ಬೇಕು. ಅವ ಕಟ್ಟಿಕೊಡೋದ್ರಲ್ಲಿ ಎದುರಿದ ಅಂತಂದ್ರೆ ಮುಂದಿನ ಜನಾಂಗಕ್ಕೆ ಒಂದು ತಪ್ಪು ಸಂದೇಶವನ್ನು ಕಳಿಸಿಕೊಟ್ಟಾಗ್ತದೆ. ನಾವು ಜನರನ್ನು ಪ್ರೀತಿಸುವುದನ್ನು ಕಲಿಸಬೇಕು, ಕಟ್ಟುವುದರ ಕಡೆಗೆ ನಮ್ಮ ಮನಸ್ಸಿರಬೇಕು ಹೊರತಾಗಿ ಕೆಡುವುದರ ಕಡೆಗೆ ನಮ್ಮ ಮನಸ್ಸಿರಬಾರ್ದು. ಮನಸ್ಸುಗಳನ್ನು ಸೇರಿಸ್ತಕ್ಕಂಥದ್ದೇ ಸಾಹಿತ್ಯದ ಮೂಲ ಆಶಯ ಆಗಿತ್ತು. ಅದಕ್ಕೆ ನಾವೆಲ್ಲ ಸಾಹಿತ್ಯ ಗಜಲ್ ಕಟ್ಟಿಕೊಡ್ಲಿ, ಕಥೆ ಕಟ್ಟಲಿ, ಕಾದಂಬರಿ ಕಟ್ಟಲಿ, ನಾವು ಕಟ್ಟತಕ್ಕಂಥದ್ದು ಪ್ರತಿಯೊಂದು ಕೂಡ ಮಾನವೀಯ ಇರಬೇಕು. ಸಕಲ ಜೀವಾತ್ಮರಿಗೆ ರೇಸ ಬಯಸುವಂತಹ ಬಸವಣ್ಣವರು ಆ ಸಕಲ ಜೀವಾತ್ಮರಿಗೆ ರೇಸ ಬಯಸುವಂತ ಯಾವುದಾದ್ರೂ ಅಂತಂದ್ರೆ ಅದು ನಮ್ಮ ಅಕ್ಷರದ ಈ ಒಂದು ನಾವು ಕಟ್ಟುವಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವರು ನೋಡಿ, ಏಕಾಂತದಲ್ಲಿ ಆಗ್ತಿದೆ ಆದ್ರೆ ನಾನು ಲೋಕಾಂತದಲ್ಲಿ ನಗುತ್ತಿದ್ದೆ ಅಂತ. ಆ ದುಃಖದ ಜಗವೆಲ್ಲ ನಗುತ್ತಿದ್ದರೆ ಜಗದೊಳಗನಾಗಿರಲಿ, ನಾಲ್ಕು ಜಗನಗಳು ನನ್ನ ಎತ್ತಿಕೊಳ್ಳದೆ ಅಂತ ಹೇಳಿ ಕವಿ ಈಶ್ವರ ಸಂಕಲನ ಒಂದು ಕಾವ್ಯದಲ್ಲಿ ಕೇಳ್ತಾರೆ. ಅಂದ್ರೆ ಇವತ್ತು ಜಗತ್ತನ್ನ ನಕ್ಕೊಂತಿರ್ಲಿ, ನಾವು ಒಬ್ಬ ನಕ್ಕೊಂತಿದ್ರೆ ಏನು ಕಷ್ಟ ಇಲ್ಲ, ಇಡೀ ಜಗತ್ತು ನಗ್ತಿತ್ತಂದ್ರೆ ನನ್ನ ಕಷ್ಟಕ್ಕೆ ಈ ಜಗತ್ತಿನವರು ನನಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಮನೋಭಾವ. ಆ ಈಶ್ವರ ಸಂಕಲನ ಅಂತಕ್ಕಂಥ ಕವಿ ಕೂಡ ಇವತ್ತು ನಮಗೆ ಇಲ್ಲಿ ನೆನಪಾಗ್ಬೇಕಾಗ್ತದೆ. ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇವತ್ತು ಚನ್ನನವಾದ ಒಬ್ಬ ಕವಿ ಇದ್ದ ನಮ್ಮ ಗುಲ್ಬರ್ಗದಲ್ಲಿ, ನಾವು ಬರ್ತಾ ಇರ್ಬೇಕಾದ್ರೆ ಬಲಿದಂತವಾಗಿ ಹೇಳ್ತಾ ಇದ್ವಿ. ಆತ ಏನ್ ಹೇಳ್ತಿದ್ದ, ಲೇಖಕಾದವರಿಗೆ ಹೃದಯದ ಉಂಡು ಇರ್ಬೇಕು, ಅಲ್ಲೊಂದು ಗಾಯ ಆಗಿರ್ಬೇಕು. ಆ ಗಾಯ ಇಡೀ ಜೀವನದಲ್ಲಿ ಮಾಯವಾದ ಗಾಯ. ಎಂದು ಲೇಖಕಾದವ ಕವಿಯಾದವ ತನ್ನ ಹೃದಯದ ಗುಂಡನ್ನು ಮಾಡಿಸ್ಕೊತಾನೆ, ಅವತ್ತ ಆ ಕವಿ ಸತ್ತು ಹೋಗ್ತಾನೆ. ಅಂದ್ರೆ ಆ ಗಾಯವನ್ನು ನಿರಂತರವಾಗಿ ಜೀವಂತ ಇಟ್ಕೊಂಡಿರ್ಬೇಕು. ಆ ಗಾಯಕ್ಕೆ ಮಲಾಂ ಸೌಖ್ಯ ಮಾಡೋದಂತ ಮಲಾಂ ಬ್ಯಾಂಡೇಜ್ ಹಾಕಿದ್ರೆ ಗಾಯವಾಯ್ತು ಅಂದ್ರೆ ಅವತ್ತಿನ ದಿವಸ ಕವಿ ಸತ್ತ ಸಾಕು. ಅಂದ್ರೆ ಜಗದ ದುಃಖ ಎಲ್ಲ ನನ್ನ ದುಃಖ ಹಾಕೋಬೇಕು. ನಾವೊಬ್ಬ ಸಂತೋಷಿದ್ದೀನಿ ಅಂದ್ರೆ ಸಾಲದು, ಜಗಕ್ಕೆ ನಾನು ಸುತ್ತಮುತ್ತ ಇರ್ತಕ್ಕಂಥ ಜನರು ಕೂಡ ಸಂತೋಷದಿಂದಿರ್ಬೇಕಂತಕ್ಕಂಥದ್ದು ಯಾರಿಗೆ ಅಂತ ಭಾವ ಬರ್ತದೆ ಅವ ಮಾತ್ರ ಒಳ್ಳೆಯ ಪರಿಪೂರ್ಣವಾದಂತಹ ಕಾವ್ಯ ಮತ್ತು ಬಹುಕಾಲವಾದ ನಿಲ್ಲಬಲ್ಲಂತಹ ಕಾವ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಈ ಸಂಕಲ್ಪ ಉದ್ದಕ್ಕೂ ಹೊರಗೆ ನಡೆಸುತ್ತಾ ಒಳಗೆ ಲೋಕದ ಮನುಷ್ಯರ ಕಂಡು ಒಳಗೊಳಗೆ ಹೋಗ್ಬಿಡುತ್ತಾ ಅದಕ್ಕೆ ಮುಲಾಮಿಸುತ್ತಾ ಜಗದ ಮುಂದುಗಡೆ ನಗುವ ನಾಟಕ ಮಾಡುತ್ತಾ ಹೋಗುವುದು ಯಾವುದೇ ಸಾಮಾಜಿಕ ಜವಾಬ್ದಾರಿ ಲೇಖಕರ ಮನೋಧರ್ಮವಾಗಿರುತ್ತದೆ ಅಂತ ಇದು ನಂದೇ ಮಾತು. ಹೀಗೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ನೇಪಾಳ ಕುರಿತು ಮಾತಾಡೋದಿದ್ದಾರೆ. ನಾನು ಕೇವಲ ಹೊರಗೆ ಮಾತುಗಳು ಈ ಪುಸ್ತಕದ ಕೈ ಬಂದರೆ ನನ್ನ ಮಾತುಗಳನ್ನು ಓದ್ಕೊತಿದ್ದೇನೆ. ಅಷ್ಟು ದೂರದಿಂದ ಸುಮಾರು 400 ಕಿಲೋಮೀಟರ್ದಿಂದ ಬಂದಿದ್ದೆವು. ಒಂದು 15 ನಿಮಿಷ ಮಾತಾಡಲಿಲ್ಲ ಅಂತಂದ್ರೆ ನಮ್ಮ ರೈತರವರ ಅಷ್ಟು ಪ್ರೀತಿಯಿಂದ ನಮಗೆ ಕಳಿಸೋದಕ್ಕೆ ಕಾಲನೇ ಕೊಡೋಕೆ ಆಗಲಿಲ್ಲ ಅನ್ನೋ ಕಾರಣದಿಂದ ಇಷ್ಟು ಮಾತುಗಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇನ್ನು ಹೇಳಬೇಕು ಅಂದ್ರೆ ಅದು ಹೇಳ್ತಾರಲ್ಲ, ಇವಾಗ ನಮ್ಮ ಪುರಾತನ ಇವೆಲ್ಲ ಹಿರಿಯರಿದ್ದೀವಿ, ಮನೆಗೆ ಜೋಳ ಬೀಸಿದ್ರೆ ಮನೆಗೆ ಗಿಡಗಳು ಇರ್ತಿದ್ವಿ. ಆ ಮಹಿಳೆ ಜೋಳ ಬೀಸುವಂತ ಮಹಿಳೆ ಪದ ಎಷ್ಟು ಹಾಡ್ತಿದ್ರು, ಜನಪದ ಹಾಡುಗಳಂದ್ರೆ ಅವು ಹಾಡು ಮುಗಿತು
ಜ್ವಾಳನೇ ಮುಗ್ತಿದ್ವು, ಹಾಳೆ ಮುಗ್ತಿದ್ದಿಲ್ಲ. ಹಂಗಮ್ಮ ನಾವು ಹೈದರಾಬಾದ್ಗೆ ಹೇಳಿದಂತ ಹೋದ್ರೆ ನಮ್ಮ ಮಾತು ಇಡೀ ಒಂದು ಸಂಜೆವರೆಗೂ ಕೂಡ ಮುಗಿಯೋದಿಲ್ಲ ಅಂತ ಕಟ್ಟಬಲ್ಲಂತ ಪ್ರೀತಿ ಕೊಡ್ತಕ್ಕಂಥ ಮತ್ತೆ ಎಲ್ಲರೂ ನಿಮ್ಮೊಡಗಿದ್ದು ನಿಮ್ಮಂತಾಗದೆ ಅಂತ ನಿಸರ್ಗದಲ್ಲಿ ಒಂದು ಕವಿತೆ ಇದೆ. ಆ ಥರ ಎಷ್ಟು ನಾನು ಪ್ರೀತಿಯಿಂದ ಎಲ್ಲರೂ ಅಪ್ಕೊಳ್ಳೋಕೆ ಹೋಗ್ತೀನಿ. ಮತ್ತೆ ನನ್ನ ಒಂದು ಅಂತರದಲ್ಲಿಟ್ಟು ನೋಡ್ತದಲ್ಲಪ್ಪ ಈ ಸಮಾಜ ಅಂತಕ್ಕಂಥ ಬಡ ತುಡಿತ ಕೂಡ ಅವರಲ್ಲಿದೆ. ನಾವೆಲ್ಲ ಅವರನ್ನು ನಮ್ಮವರಾಗಿ ತಗೋಬೇಕು. ಜಗದ ನಾನು ಹೇಳ್ತೇನೆ, ಇವನಾರವ ಏನದಿಲ್ಲ, ಇವನಮ್ಮವ ದೇವಸಯ್ಯ, ನಮ್ಮ ಮನೆಯ ಮಗನ ದೇವಸಯ್ಯ ಅಂತ ಹೇಳಿ ಉದರ ಸಂಗಮ ದೇವರ ಒಂದು ವಚನ ಬರ್ತದೆ. ಆ ರೀತಿ ನಾವು ಲೇಖಕರಾದವರು ಪ್ರತಿಯೊಬ್ಬರನ್ನು ಕೂಡ ಇವನು ನಮ್ಮವನು, ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಸಹೋದರಿ, ನಮ್ಮ ಹತ್ರ ಆಗ್ತಕ್ಕಂಥ ಭಾವದಿಂದ ನಾವು ನಮ್ಮ ಕಾವ್ಯಕ್ಕೆ ನಾವು ಬರೆಯುವಂತ ಪ್ರತಿಯೊಂದು ಬರಕ್ಕೆ ಅಂತ ಒಂದು ಭಾವದಿಂದ ಬರಲಿಕ್ಕೆ ಅಂತಂದ್ರೆ ನಮ್ಮ ಸಾಹಿತ್ಯ ಬಹುಕಾಲ ಬಾಳದಂತ ಹೇಳಿ ಆ ಬಯಲಾಟ ಹೇಳಿರ್ತಕ್ಕಂಥ ವ್ಯಕ್ತಿಗೆ ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನ್ನ ಬಯಲಾಟದ ಸುತ್ತಮುತ್ತ ಅಂತಕ್ಕಂಥ ಕೃತಿ ಒಂದು ನಿಮ್ಮ ಕೃಷ್ಣ ದೇವರಾಯ ಡಿಗ್ರಿ ಪದವಿ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಇದೆ ಬಯಲಾಟದ ಸುತ್ತಮುತ್ತ ಅಂತ. ಅಂದ್ರೆ ಬಯಲಾಟ ಹೆಂಗೆ ಸ್ಟಾರ್ಟ್ ಆಗ್ತಾವೆ, ಹೆಂಗೆ ಮುಗಿತಾವ ಅಂತ ನಾನೇ ಬರೆದದ್ದು ಇಲ್ಲಿ ಟೆಸ್ಟ್ ಆಗಿದೆ. ಅನೇಕ ಸೆಕ್ರೆಟರಿ ಕಾರ್ಯಗಳು ಕೂಡ ಟೆಸ್ಟ್ ಆಗಿರೋ ಮಾತು ಬೇರೆ ಅಂತ ಒಂದು ಇವತ್ತು ಪ್ರಾರ್ಥನೆ ಮೂಲಕ ಆರಂಭವಾದಂತ ಒಂದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಹಚ್ಚಿದೆ. ನಾನು ಇನ್ನೂ ಹೇಳಬೇಕನ್ನೋ ಭಾಳ ಇದೆ, ಆದರೆ ಹೇಳುವ ಮಾತುಗಳು ಮುಗಿಯೋದಿಲ್ಲ ಅಂತ ಹೇಳಿ ಕೇಳುವ ತಿಂಗಳಲ್ಲಿ ಬಹಳ ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿದ್ವಿ. ಸ್ವಲ್ಪ ಸ್ಪೀಡ್ ಆಗಿದ್ದೀನಿ, ಯಾಕಂದ್ರೆ ರೈತರು 10 ನಿಮಿಷ 15 ನಿಮಿಷ ಮುಗಿಸ್ಬೇಕಾಗಿದ್ದು ಅವರು ಕೊಟ್ಟ ಸಮಯವನ್ನು ಮುಗಿಸ್ಬೇಕಂದ್ರೆ ನಾನು ಸ್ಪೀಡ್ ಆಗಿ ಮಾತಾಡ್ತೀನಿ. ದಯವಿಟ್ಟು ಮನ್ನಿಸಿ. ನಮಸ್ಕಾರ. ಇಲ್ಲಿಯವರೆಗೂ ಶ್ರೀ ಶಿವರಾಮ್ ಪಂಕಲ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಲೇಖಕರು ಶಾಂತರು ತುಂಬಾ ದೂರದಿಂದ ಆಗಮಿಸಿ ತುಂಬಾ ಪ್ರೀತಿಯಿಂದ ಏನು ನಮ್ಮ ಮನಸ್ಸಿನಲ್ಲಿ ನಮ್ಮ ಆತ್ಮದಲ್ಲಿ ಪ್ರೀತಿ ಇದ್ದಾಗ ಮಾತ್ರ ಪ್ರೀತಿಯಿಂದ ಮಾತುಗಳನ್ನು ನಾವು ಜಾಸ್ತಿ ಮಾತಾಡಬೇಕು ಅಂತ ಹೇಳಿ ನಿರಂತರವಾಗಿ ಬರ್ತಲೇ ಇರ್ತದೆ. ಹಾಗೆಯೇ ಸಹೋದರರು ಸಹ ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ನುಡಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಸಮಯದ ಅಭಾವದಿಂದ ಅವರಿಗೆ ಇನ್ನೂ ಸಂಪೂರ್ಣವಾಗಿ ಮಾತನಾಡಕ್ಕೆ ಆಗೋದಿಲ್ಲ ಅನ್ನೋ ಅನಿಸುತ್ತೆ. ಆದ್ರೂ ಕೂಡ ಈ ಉದ್ಘಾಟನಾ ನುಡಿಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಈ ಒಂದು ಕೃತಿಕಾರರಿಗೆ ಸಾಕಷ್ಟು ಶುಭವನ್ನು ಕೋರುತ್ತಾರೆ. ಹಾಗೆಯೇ ಎಲ್ಲರಿಗೂ ಕೂಡ ತಾವು ತಂದಂತ ಅಷ್ಟು ಪ್ರೀತಿಯಲ್ಲಿ ಇಷ್ಟಿಷ್ಟು ಪ್ರೀತಿಯನ್ನು ನಮ್ಮೆಲ್ಲರಿಗೂ ಹಂಚುವ ಮೂಲಕ ನಮ್ಮಿಂದ ಕೂಡ ಅವರು ಎಷ್ಟು ಪ್ರೀತಿಯನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಕೂಡ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸೂಚನೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇವೆ. ಹಾಗೆಯೇ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ನಿಷ್ಠಿ ರುದ್ರಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾವೆಲ್ಲರೂ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನು ಕೋರೋಣ. ಹಾಗೆಯೇ ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ಇವತ್ತಿನ ಕೃತಿಕಾರರ ಲೇಖಕರ ಶ್ರೀಮಂತರಾಗಿರ್ತಕ್ಕಂತಹ ಶ್ರೀಮತಿ ವಾಯಿತಾ ಬೇಗಂ ಮೇಡಮ್ ಅವರು ಕತೆ ಹೇಳಿದ್ರು. ಯಾವುದೇ ಒಬ್ಬ ಪುರುಷನ ಒಂದು ಉತ್ತುಂಗದ ಸ್ಥಿತಿ ಅಷ್ಟೇ ಅಲ್ಲ, ಎಲ್ಲ ಒಂದು ಸ್ಥಿತಿಗೂ ಕೂಡ ಒಬ್ಬ ಹೆಣ್ಣು ಕಾರಣ ಅಂತ ಹೇಳ್ತಾರೆ. ಆದರೆ ಪ್ರತಿ ಸಂದರ್ಭದಲ್ಲಿ ಹೆಚ್ಚಾಗಿ ಹೆಣ್ಣು ಮಗಳು ಅವರ ಒಂದು ಉನ್ನತವಾದ ಮಟ್ಟವನ್ನು ಬಯಸಿ ಹೆಣ್ಣು ನಿಲ್ತಾರೆ. ತಾನು ಪ್ರತಿ ಸೋಲನ್ನು ಕೂಡ ಅನುಭವಿಸ್ತಾ ಅಂತಹ ಒಂದು ವಿಚಾರಗಳಲ್ಲಿ ಈ ಸಂದರ್ಭದಲ್ಲಿ ನಾವು ಅವರನ್ನು ಕೂಡ ತುಂಬಾ ನೆನೆಯುತ್ತಾ ಅವರ ಒಂದು ನುಡಿಗಳಿಗಾಗಿ ಕೂಡ ಈ ಒಂದು ವೇದಿಕೆಗೆ ನಾವು ಅವರನ್ನು ಆಹ್ವಾನಿಸೋಣ. ನಮಸ್ಕಾರ. ಮೊದಲು ನನಗೆ ಕನ್ನಡ ಮಾತಾಡಲಿಕ್ಕೆ ಬಹಳಷ್ಟು ಬರಲ್ಲ. ನಾನು ಶಿಕ್ಷಕಿ. ಕನ್ನಡ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ನೀವೆಲ್ಲ ದೊಡ್ಡ ಸಾಹಿತಿಗಳಿದ್ದೀರಿ, ಬಹಳಷ್ಟು ಗೌರವವಾಗಿರಿ. ಸರ್ ಅವರು ನನ್ನ ಬಗ್ಗೆ ಬಹಳಷ್ಟು ಹೇಳಬೇಕು, ಅಷ್ಟು ಅರ್ಹತೆ ನನಗಿಲ್ಲ. ಅದು ನಮ್ಮ ಮನೆಯವರು, ಅವರಿಗೆ ತುಂಬ ಟ್ಯಾಲೆಂಟ್ ಇದೆ. ಅವರು ಬರೆದಿದ್ದಾರೆ. ನನಗೆ ನಾನು ಸಪೋರ್ಟ್ ಮಾಡಿದೆ ಅಷ್ಟೇ ಅಂತಲ್ಲ, ಅವರಲ್ಲಿ ಅದು ಇದೆ, ಬರೆಯುವ ಟ್ಯಾಲೆಂಟ್ ಇದೆ, ಅರ್ಹತೆ ಇದೆ. ಅವ್ರು ಬರಿತಾ ಇದ್ರು, ಯಾವಾಗಲೂ ಬರಿತಾ ಇದ್ರು. ಅವರು ಮೊನ್ನೆ ಕರೋನಾ ಬಂದಾಗ ನಾವು ಬಹಳಷ್ಟು ಭಾಳ ಹೆಲ್ತ್ ಇದಾಗಿತ್ತು, ಅಪ್ಸೆಟ್ ಆಗಿತ್ತು. ಅವರು 1 ತಾಸು ನಮ್ಮ ಮನೆಯವರು ಇರೋದಿಲ್ಲ. ಬಹಳಷ್ಟು ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಹೊರಗಡೆ ಹೋಗೋ ಬಸ್ ಅವ್ರೆ. ಹಂಗಾಗಿ ಅವರು ಮನೆಯಲ್ಲೇ ಇದ್ದು ಒಂಥರ ಬಹಳ ಅಪ್ಸೆಟ್ ಆಗಿದ್ರು. ನಾನು ಅವಾಗ ಅಂದೆ, ಇಲ್ಲ ಸರ್ ನೀವು ಯಾವಾಗಲೂ ಬರಿತಾ ಇದ್ರಲ್ಲ, ಅದನ್ನೇ ಯಾಕೆ ಮಾಡ್ತೀರಾ, ಅದನ್ನ ಬರೀರಿ ಅಂದರು. ಏನ್ ಬರೀರಿ ಅಂದರು. ನಾ ಗಜಲ್ ಬರೀತೀನಲ್ಲ, ನೀವು ಕನ್ನಡದಲ್ಲೇ ಬರೀರಿ ಅಂದರು. ಹಂಗಾಗಿ ಅವರು ಅಷ್ಟೇ ಹೊರತು ನಾನೇನು ದೊಡ್ಡ ಸಾಧನೆ ಮಾಡಿಲ್ಲ, ದೊಡ್ಡ ಸಪೋರ್ಟ್ ಮಾಡಿಲ್ಲ. ಅವರಲ್ಲಿ ಇರೋ ಅರ್ಹತೆಯನ್ನ ನಾನು ಮಾಡಿದ್ದೀನಿ ಅಷ್ಟೇ ಹೊರತು ನಮಗೆ ನೀವು
ನೀವೆಲ್ಲರೂ ಬಂದಿರಲ್ಲ ನಮ್ಮ ಪುಸ್ತಕ ಬಿಡುಗಡೆಗೆ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ದೊಡ್ಡ ಸರ್ ಅವರು ನಿಮಗೂ ಎಲ್ಲರಿಗೂ ಎಲ್ಲೋ ಪಾಪ ದೂರದಿಂದ ಮನೆಗಾಗಿ ಬಂದಿದ್ದೀರಾ. ನಾನು ಇಷ್ಟೇ ಹೇಳೋದಲ್ಲೇ ಬಹಳಷ್ಟು ಮಾತಾಡಲಿಕ್ಕೆ ಬರಲ್ಲ. ನನ್ನವರು ನನ್ನದೇ ಅಕ್ಕಂಗಿವರು ಸುಮಾರು ಸಾಕಷ್ಟು ಮಣಿಗಳು ನಮಗೆ ಬೇಡ, ಕೇವಲ ಒಂದೇ ಒಂದು ಮಣಿ ಸಾಕು. ಅದೊಂದು ಮಣಿಗೆ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಒಂದು ದೊಡ್ಡದಾದ ಮತ್ತೊಂದು ಚಪ್ಪಾಳೆಗಳ ಮೂಲಕ ನಾವು ಧನ್ಯವಾದಗಳನ್ನ ತಿಳಿಸೋಣ. ಯಾಕಂತಂದ್ರೆ ಇಷ್ಟು ಮುಂದೆ ಹೇಳಿ ನಮ್ಮ ಎಲ್ಲರಿಗೂ ವ್ಯಕ್ತಪಡಿಸೋದಕ್ಕಿಂತ ಅವರೇನು ಅವರು ಹೇಗೆ ಅಂತಕ್ಕಂಥದ್ದು ಕೇವಲ ಒಂದು ನುಡಿಯ ಮೂಲಕ ಅನ್ನ ಆಗಿದ್ದೇನ ಇಲ್ಲ ಅನ್ನೋದು ಕೇವಲ ಒಂದು ಅರಿವು ತಿಳಿಸ್ತದೆ. ಹಾಗೇನೆ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಒಂದು ಪ್ರೀತಿಯ ಮತ್ತು ಚಪ್ಪಾಳೆಗಳನ್ನ ಮತ್ತು ನನ್ನ ಮನಸ್ಸಿನ ಒಂದು ಭಾವನೆಯನ್ನು ಕೂಡ ಅವರಿಗೆ ವ್ಯಕ್ತಪಡಿಸುತ್ತಾ ಸದಾ ತಾವು ಹೀಗೆ ಇರಿ ಅಂತ ಹೇಳ್ತಾ ಮುಂದಿನದಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಕಾರ್ಯಕ್ರಮ ಕೊನೆಯ ಒಂದು ಈ ಮುಂದೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆದ್ರೆ ಈ ಅತ್ಯಂತ ಮುಖ್ಯವಾದ ಒಂದು ಘಟ್ಟ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಪರಿಚಯ ಅಂತಕ್ಕಂಥದ್ದು. ಯಾಕಂತಂದ್ರೆ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ವಿ, ಸಾಕಷ್ಟು ಲೇಖಕರ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಆ ಪುಸ್ತಕದಲ್ಲಿ ಮುನ್ನಣ ಏನು ಇದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಒಂದು ಘಟ್ಟಕ್ಕಾಗಿ ಶ್ರೀ ಎಂ ಮಣಿಪಾಲ ರೆಡ್ಡಿ ಸೇನಂ, ಮಾಜಿ ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ, ಇವರು ಈ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ತಿಳಿಕೊಳ್ತಾ ಇದ್ದೇನೆ. ನಮಗಾಗಿ ಒಂದು ತಾಸು ಸಮಯವನ್ನು ಕೊಟ್ಟಿದ್ದಕ್ಕೆ, ನಾವು ಒಂದು ತಾಸು ವಿಳಂಬವಾಗಿ ಬಂದಿದ್ದಕ್ಕೆ ಮೊದಲಿಗೆ ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೋರ್ತೇವೆ. ಎರಡನೇದಾಗಿ ನಮ್ಮ ಉದ್ಘಾಟನೆಯನ್ನು ಮಾಡಿ ಪುಸ್ತಕವನ್ನ ಲೋಕಾರ್ಪಣೆಯನ್ನು ಮಾಡಿದಂತಹ ಶ್ರೀ ಸಿದ್ದರಾಮ ಮಂಕಲ್ ಅವರು ಒಂದು ಹುನ್ನಾರವನ್ನು ಮಾಡಿದ್ದಾರೆ. ಯಾವುದೇ ಹುನ್ನಾರ ಅಂದ್ರೆ ನಾನು ಮತ್ತೆ ಹೈಕೋಜಿಯವರು ಸಮಾರಂಭದ ಸಭಾಂಗಣದೊಳಗೆ ಪ್ರವೇಶ ಪಡೆಯುತ್ತಿದ್ದಂತೆಯೇ ನಮ್ಮಿಬ್ಬರನ್ನು ಒಂದು ಮಾಡುವುದಕ್ಕೆ, ದೋಸ್ತಿ ಮಾಡುವುದಕ್ಕೆ, ಭೇಟಿಯಾಗುವುದಕ್ಕೆ ಆಗದೇ ಇರುವಂತೆ ಮಾಡಿರುವ ಹುನ್ನಾರ ಒಂದ್ಕಲ್ಲು ಮಾಡಿದ್ದಾರೆ. ಯಾಕಿದು ಅಂದ್ರೆ ಮಹಿಪಾಲ್ ರೆಡ್ಡಿ ಏನಾದ್ರು ಮೊದಲು ಮಾತಾಡಿಬಿಟ್ಟ ಅಂದ್ರೆ ಹೇಳಿದ್ರು ಬ್ಯಾಟ್ಸ್ಮನ್ ಅಂತ ಹೇಳಿ, ಅವರು ಮಾತಾಡಿದ ಮೇಲೆ ಅವರ ಉತ್ಸಾಹದ ಇದಕ್ಕೆ ನಾನು ಎಲ್ಲಿ ಬ್ರೇಕ್ ಹಾಕ್ತೀನಿ ಅಂತ ಹೇಳಿ, ಇಲ್ಲ ಸರ್ ನೀವು ಇವತ್ತು ತುಂಬಾ ಅದ್ಭುತವಾಗಿ ಮಾತಾಡಿದ್ದೇವೆ, ಹೊನ್ಕಲ್ ತುಂಬಾ ಅದ್ಭುತವಾಗಿ ಮಾತಾಡಿದ್ದೇವೆ. ನಾನು ತುಂಬಾ ಪ್ರೀತಿಯಿಂದ ಮತ್ತು ಪ್ರಾಂಜಲವಾದ ಮನಸ್ಸಿನಿಂದ ಈ ಮಾತನ್ನ ಕೇಳ್ತೇನೆ. ಯಾಕೆಂದ್ರೆ ನಾನು ಹೊನ್ಕಲ್ ಅವ್ರನ್ನ ಕಾಲು ಎಳೆಯುವುದೇ ಜಾಸ್ತಿ. ಈ ಕಾಲು ಎಳೆಯುವುದರ ನಡುವೆಯೂ ಕೂಡ ಅವರ ಮಾತುಗಳಿಗೆ ಇವತ್ತು ನಾನೊಂದು ಹೆಡ್ಸಪ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತುಂಬಾ ಚಂದ ಮಾತಾಡಿದ್ದೇನೆ ಅಂತಂದ್ರೆ ನಿಜಕ್ಕೂ ಕೂಡ ಹೊನ್ಕಲರ ಅನೇಕ ಭಾಷಣಗಳಿಗೆ ಇವತ್ತಿನ ಭಾಷಣ ತುಂಬಾ ವಿಭಿನ್ನವಾಗಿತ್ತು ಅನ್ನೋದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನು ಒಂದು ವೇಳೆ ಹೈಕೋಜಿ ಅವರನ್ನ ಭೇಟಿ ಮಾಡಿದ್ದರೆ ಮೊದಲಿಗೆ ನನ್ನ ಬ್ಯಾಟಿಂಗು ಇದನ್ನು ತಪ್ಪಿಸುವ ಹುನ್ನಾರವನ್ನು ಅವ್ರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಹುನ್ನಾರ ಅಂತಿದ್ದೇನೆ. ನಮ್ಮ ಮೇಡಮ್ ಇರಲಿ, ನಾನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿಶ್ರಾಂತ ನಿರ್ದೇಶಕರಾಗಿರುವಂತಹ ಕೊಟ್ಟಪ್ಪ ಸರ್ ಅವರೇ, ನನ್ನ ಅತ್ಯಂತ ಪ್ರೀತಿಯ ರೇಖಾಚಿತ್ರದಲ್ಲಿಯೇ ಜಗತ್ತನ್ನು ತೋರಿಸುವಂತಹ ನನ್ನ ಪ್ರೀತಿಯ ಸೃಜನ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆತ್ಮೀಯರಾದಂತಹ ನಿಷ್ಠಿ ರುದ್ರಪ್ಪ ಅವರೇ, ಆಗಮಿಸಿರುವಂತಹ ಗಜಲ್ನ ಸಂಬಂಧಪಟ್ಟಂತೆ ತುಂಬಾ ಛಂದಸ್ಸನ್ನ ಇಟ್ಟುಕೊಂಡು ಅದರ ಒಳಕೋಟಿಗಳನ್ನ ಬಿಚ್ಚಿಡುವಂತಹ
ಕವಯಿತ್ರಿ ಅನಸೂಯ ಜಹಗೀರ್ದಾರ್ ಅವರೇ, ಗಜಲನ್ನ ಅಪ್ಪಿಕೊಂಡಂತಹ ಅನೇಕ ಬಳಗ ಇಲ್ಲಿದೆ. ರತ್ನರಾಯ ಮಲ್ಲ ಅನ್ನುವ ಡಾಕ್ಟರ್ ಮಂಜುನಾಥ್ ಜಮೀ, ಲಕ್ಷ್ಮೀಕಾಂತ್, ನೂರ್, ಸಿಕಂದರ್, ಸಾವನ್, ಹೀಗೆ ಅನೇಕ ನನ್ನ ವಾಟ್ಸಪ್ಪಿನ ಗೆಳೆಯ ಗುಂಪೆ ಇಲ್ಲಿ ಬಂದು ಸೇರಿದೆ. ಇದಲ್ಲದೆ ಬಳ್ಳಾರಿಯ ಸಾಹಿತ್ಯ ವಲಯದ ಎಲ್ಲ ಆತ್ಮೀಯ ಬಳಗವೇ, ನಿಮ್ಮೆಲ್ಲರಿಗೂ ನಾನು ಮಹಿಪಾಲ ರೆಡ್ಡಿ ಕಲಬುರಗಿಯಿಂದ ಬಂದಿದ್ದೇನೆ. ಮೊಟ್ಟ ಮೊದಲಿಗೆ ನಿಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಗಜಲನ್ನ ಇಟ್ಟುಕೊಂಡು ಪ್ರೋತ್ಸಾಹದ ಮಾತುಗಳನ್ನಾಡುವ, ಪ್ರೇರಣೆಯನ್ನ ನೀಡುವ, ಗಜಲನ್ನ ವ್ಯಾಕರಣ ಸಹಿತ ವಿಮರ್ಶೆ ಮಾಡಬಲ್ಲಂತಹ ಕನ್ನಡದ ಇವತ್ತಿನ ಸಂದರ್ಭದ ಚಾರ್ಮಿಂಗ್ ಗಜಲ್ಕಾರ ಆಗಿರುವಂತಹ ಅಬ್ದುಲ್ ಹಮೀದ್ ಕೋಟಗಲ್ಲು ಅವರ ಮೊದಲ ಗಜಲ್ ಸಂಕಲನ ಇವತ್ತು ಜನಾರ್ಪಣೆ ಹೋಗ್ತಾ ಇದೆ, ಜನಾರ್ಪಣೆ ಉಂಡಿದೆ. ಆ ಕಾರಣಕ್ಕಾಗಿ ನಮ್ಮ ಮೇಡಮ್ ಅವರು, ಅವರ ಧರ್ಮಪತ್ನಿಯವರು ಆಡುವ ಮಾತು ತುಂಬಾ ಹಿಡಿಸಿತು. ಅವರು ಹೇಳಿದಂತ ಮಾತು, ನೀವು ಕೂಡ ಗಜಲ್ ಬರೀರಿ ಅಂತಂತಹ ಮಾತು ಬಹುಶಃ 10 ವರ್ಷಗಳ ಹಿಂದೆ, 10 ವರ್ಷಗಳ ನಂತರ ಬಂದಂತಹ ಮೊದಲ ಪುಸ್ತಕ ಆತ್ಮಜ್ಞಾನದ ನಾದ. ಈ ಸಂಕಲನವನ್ನ ಬಿಡುಗಡೆ ಮಾಡಿದಂತಹ ಆತ್ಮೀಯ ಹಿರಿಯ ಸಂಮಿತ್ರರಾದಂತಹ ಲಲಿತ ಪ್ರಬಂಧಗಳಲ್ಲಿ ಮತ್ತು ಪ್ರವಾಸ ಕಥನಗಳಲ್ಲಿ ತುಂಬಾ ಅತಿ ಹೆಚ್ಚು ಸಂಕಲನಗಳನ್ನು ತಂದಂತಹ ಶ್ರೀ ಸಿದ್ದರಾಮ ಹುಣ್ಕಲ್ರವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕವಿಮಿತ್ರ ಚಾಂದ್ ಪಾಷಾ ಕವಿಚಂದ್ರ ಅವರೇ, ಕಲಬುರಗಿಯಿಂದ ಆಗಮಿಸಿರುವಂತಹ ನನ್ನ ಮಿತ್ರ ಕಪಿಲ ಹುನ್ನಾಬಾದ್ ಅವರೇ, ಸಿದ್ದಲಿಂಗಯ್ಯ ಅವರು ನಿಧನರಾದಂತಹ ಸಂದರ್ಭದಲ್ಲಿ ಗೂಗಲ್ ಮೀಟ್ನಲ್ಲಿ ಪರಿಚಯ ಆದಂತಹ ಈ ನಾಡಿನ ಲೇಖಕಿಯಾದಂತಹ ಎನ್ ಡಿ ವೆಂಕಮ್ಮ ಅವರೇ, ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಮೇಡಮ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಸಹೋದರಿಯರೇ, ಸನ್ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ರೈತರು ಅವರ ಕುರಿತು ಮಾತಾಡುವಾಗ ತುಂಬಾ ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ, ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಪುಸ್ತಕ ಕುರಿತು ಕೂಡ ಅವರು ವಿಭಿನ್ನವಾಗಿ ಮಾಡ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇನ್ನೊಂದು ವಿಭಿನ್ನತೆ ಈ ಪುಸ್ತಕದಲ್ಲಿದೆ. ಆ ವಿಭಿನ್ನತೆ ಯಾವುದು ಅಂದ್ರೆ ಈ ಪುಸ್ತಕದ ಬೆಲೆ 99 ರೂಪಾಯಿಗಳು. 99 ರೂಪಾಯಿಗಳಿರೋದು ಕೂಡ ಒಂದು ವಿಭಿನ್ನತೆಯ ಆಲೋಚನೆ ಇದೆ. 100 ರೂಪಾಯಿ ಕೊಡೋದಾಗಿತ್ತು, 80 ರೂಪಾಯಿ ಇರಬಹುದಾಗಿತ್ತು, ಇಲ್ಲ 99 ರೂಪಾಯಿ ಇರುವ ಮೂಲಕ ತನ್ನ ವಿಶೇಷತೆಯನ್ನು ಕೂಡ ಅವರು ಪ್ರದರ್ಶನವನ್ನ ಈ ಪುಸ್ತಕದ ಮೂಲಕ ನಮಗೆ ಕೊಟ್ಟಿದ್ದಾರೆ. ನಾನು ಮಾತುಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಪುಸ್ತಕದ ಮುಖದ ಪುಟದ ಬಗ್ಗೆ ಅವರು ಮಾತಾಡಿದ್ರು, ನಮ್ಮ ಹೊನ್ಕಲ್ ಅವರು. ಹಾಗಾಗಿ ಅವರು ಮಾತಾಡಿದಂತಹ ಬಿಟ್ಟ ಸ್ಥಳಗಳನ್ನು ನಾನು ತುಂಬುತ್ತಾ ಹೋಗುತ್ತೇನೆ ಅಲ್ವಾ. ಮುಖಪುಟದ ಬಗ್ಗೆ ಮಾತಾಡಿದ ಮೇಲೆ ಒಳಚಿತ್ರಗಳ ಬಗ್ಗೆ ಮಾತಾಡಬೇಕಾಗಿತ್ತು, ಅವ್ರು ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾನು ಮಾತುಗಳನ್ನು ಭರ್ತಿ ಮಾಡೋದ್ರ ಮೂಲಕ ಮಾತಾಡ್ತೇನೆ. ಇಲ್ಲಿಯ ರೇಖಾಚಿತ್ರಗಳನ್ನ, ಗಜಲಿನ ನಾದಕ್ಕೆ ನಾದವನ್ನ ಇನ್ನಷ್ಟು ತುಂಬುವಂತಹ ರೇಖಾಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ಬರೆದಂಥವರು ನಮ್ಮ ನಡುವೆ ಇರುವಂತಹ ಸೃಜನ್ ಅವರು. ಸೃಜನ್ ಕುರಿತು ನನಗಿಂತ ಹೆಚ್ಚು ನಿಮ್ಮ ಈ ಜಿಲ್ಲೆಗೆ ಹೆಚ್ಚು ಪರಿಚಯ. ಹಾಗೆ ನೋಡಿದರೆ ಅವರು ಕನ್ನಡ ಮತ್ತು ತೆಲುಗಿನ ಸಾಹಿತ್ಯ ವಲಯದಲ್ಲಿ ತುಂಬಾ ಚಿರಪರಿಚಿತ ಹೆಸರು. ಸೃಜನ್ ಅವರು ಬಹುಶಃ ನನಗನ್ಸುತ್ತೆ 10,000ಕ್ಕಿಂತ ಹೆಚ್ಚು ರೇಖಾಚಿತ್ರಗಳನ್ನು ಬರೆದಿರಬಹುದು ಅಂತ ಹೇಳಿ. 10,000ಕ್ಕಿಂತ ಹೆಚ್ಚು ರೇಖಾಚಿತ್ರಗಳನ್ನ ಬರೆದು ನಮ್ಮ ಇಡೀ ಸಾಹಿತ್ಯ ವಲಯದಲ್ಲಿ ಒಂದು ಚಿತ್ರ ಚಳವಳಿಯನ್ನ ನಿರ್ಮಿಸಿದಂತಹ, ರೇಖಾಚಿತ್ರಗಳಲ್ಲಿಯೇ ತುಂಬಾ ವಿಭಿನ್ನತೆಯನ್ನ ಕೊಟ್ಟಂತಹ ಸೃಜನ್ ಅವರು ಇಲ್ಲಿಯ ಆತ್ಮನಾದದ ಆತ್ಮಜ್ಞಾನದ ನಾದಕ್ಕೆ ಚಿತ್ರವನ್ನು ಒದಗಿಸುವುದರ ಮೂಲಕ
ಒಟ್ಟಂದದ ಈ ಪುಸ್ತಕದಲ್ಲಿ ತಮ್ಮನೂ ಒಂದು ಕೊಡುಗೆ ಇರಲಿ ಅನ್ನುವಂತಹ ಚಿತ್ರಣ ಕೊಟ್ಟದ್ದಕ್ಕೆ ನಾನು ಬಹುಶಃ ಹರಿಟೋ ಅವರ ಪರವಾಗಿ ನಾನು ತುಂಬಾ ಪ್ರೀತಿಯಿಂದ ಅವರಿಗೆ ನೆನೆಸ್ಕೊಳ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಬಹುಶಃ ಒಂದು 4 ವರ್ಷ ಆಗಿರಬೇಕು ಅವರು ಅಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಿ ನನ್ನ ಸೇಡತೆಗೆ ಆಗಮಿಸಿ ನಾನು ಕಳೆದ 20 ವರ್ಷಗಳಿಂದ ಕೊಟ್ಟ ಮಾಡುವಂತಹ ಸಾಹಿತ್ಯ ವಲಯದ ಅಮ್ಮ ಪ್ರಶಸ್ತಿಯನ್ನ ಸೃಜನ್ ಅವರು ತಮ್ಮ ಅನುವಾದದ ಒಂದು ಪುಸ್ತಕವನ್ನ ರಾಮಗೋಪಾಲ್ ವರ್ಮ ಅವರ ಅನುವಾದದ ಪುಸ್ತಕ ಆ ಪುಸ್ತಕಕ್ಕೆ ಬಹುಮಾನವನ್ನ ಲಭಿಸಿತು. ಸೇಡಮಿಗೆ ಬಂದು ಅಮ್ಮ ಪ್ರಶಸ್ತಿಯನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ಅದನ್ನು ಕೂಡ ನೆನಪು ಮಾಡಿಕೊಳ್ತೇನೆ. ಹರಿಟೋ ಅವರ ಅಬ್ದುಲ್ ಹೈ ತೋರಣಗಲ್ಲು ಅವರ ಆತ್ಮಜ್ಞಾನದ ನಾದದ ಪುಸ್ತಕವನ್ನ ಪರಿಚಯ ಮಾಡುವುದಕ್ಕಿಂತ ಮುಂಚೆ ಈ ಪುಸ್ತಕದ ಒಂದು ಸಾಲನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಸಾಲು ಈ ಪುಸ್ತಕವನ್ನ ಒಂದು ಒಬ್ಬ ಓಡವಾಗಿ ಕೊಡುವಂತಹ ಸಾಹಿತ್ಯ ವಲಯದಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ಸಾಮರಸ್ಯದ ಮೂಲಕ ಹೇಗೆ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಅಬ್ದುಲ್ ಹೈ ತೋರಣಗಲ್ಲು ಅವರು ಕೊಟ್ಟಂತಹ ಒಂದು ಸಾಲು, ರಂಜಾನಿನ ಫಲವು ಯುಗಾದಿಯ ಹೋಳಿಗೆಗೆ ವಿಷ ಉಣ್ಣಿಸುವ ಹುನ್ನಾರ ನಡೆಸಬೇಕಿದೆ. ಆತ್ಮಜ್ಞಾನದ ನಾದಕ್ಕೆ ಇದೊಂದು ಸಾಲು ಟ್ಯಾಗ್ಲೈನ್. ಉಪಶೀರ್ಷಿಕೆ ಕೊಡಬಹುದಾದಷ್ಟು ಅರ್ಥವಂತಿಕೆಯನ್ನ ಇರುವಂತಹ ಸಾಲಿದೆಯಲ್ಲ, ಇವತ್ತಿನ ಭಾರತದ ಬಹುತ್ವದ ಸಂದರ್ಭದಲ್ಲಿ ಇಂತಹ ಸಾಲು ನಾವು ನೆನೆಸಿಕೊಳ್ಳಬೇಕೇನೋ ಅನ್ನುವಷ್ಟರ ಮಟ್ಟಿಗೆ ಈ ಸಾಲು ಬಂದಿದೆ. ರಂಜಾನಿನ ಫಲವು ಯುಗಾದಿಯ ಹೋಳಿಗೆಗೆ ವಿಷ ಉಣ್ಣಿಸುವ ಹುನ್ನಾರ ನಡೆಸಬೇಕಿದೆ ಎನ್ನುವಂತ ಮನವಿ ಇದೆಯಲ್ಲ, ಭಾರತದ ಸಾಮರಸ್ಯಕ್ಕೆ, ಭಾರತೀಯ ಸಾಮರಸ್ಯಕ್ಕೆ, ಬಹುತ್ವದ ಭಾರತಕ್ಕೆ, ಜಾತ್ಯತೀತ ಭಾರತಕ್ಕೆ, ಅದೆಷ್ಟು ಭಾರತಗಳಿದೆಯಲ್ಲ ಆ ಭಾರತಕ್ಕೆ ಈ ಸಾಲು ಎಷ್ಟು ಆಪ್ಯಾಯ ಅನ್ನುವಂಥದ್ದನ್ನ ನಾವು ಇವತ್ತು ಆಲೋಚನೆ ಮಾಡಬೇಕಾದಂತಹ ಸಂದಿಗ್ಧತೆಯಲ್ಲಿ ನಾವಿದ್ದೇವೆ. ನಾನು ಪುಸ್ತಕವನ್ನ ಪರಿಚಯ ಮಾಡುವುದಕ್ಕಿಂತ ಮುಂಚೆ ಒಂದು ಸಂಗತಿಯನ್ನು ಹೇಳಬೇಕು. ಅವರು ಹರಿಟೋಜಿ ಅವರು ಮಾತಾಡುವಾಗ ಒಂದಷ್ಟು ಅವಸರ ಮಾಡ್ತಿದ್ರು. ಒಂದರವರು ಅವಸರ ಮಾಡಬೇಡಿ, ಆರಾಮಾಗಿ ಮಾಡಲಿ ಅಂತ. ಸಮಯದ ಒಂದು ಅಭಾವದ ಹಿನ್ನೆಲೆಯಲ್ಲಿ ನಾವು ತುಂಬಾ ಲೇಟ್ ಆಗಿ ಬಂದ್ವಿ, ಜನ ಹೋಗ್ಬಿಡ್ತಾರೇನೋ, ನಮ್ಮ ಬಹಳ ಬೇರೆ ಬೇರೆ ಕಡೆಯಿಂದ ಬಂದರೆ ಹೋಗ್ಬಿಡ್ತಾರೇನೋ ಒಂದು ಅನ್ನುವಂತ ಆತಂಕ ಅವರಲ್ಲಿತ್ತು. ಹಾಗಾಗಿ ತಮ್ಮ ಮಾತುಗಳನ್ನ ಮೊಟಕುಗೊಳಿಸುವಂತಹ ಆಲೋಚನೆಯಲ್ಲಿರುವಾಗ ಸಮಯದ ಬಗ್ಗೆ ಅವರು ಇಟ್ಟುಕೊಂಡು ಮಾತಾಡ್ತಾರಲ್ಲ, ಸಮಯದ ಬಗ್ಗೆ, ಸಮಯ ಎಷ್ಟಿರಬೇಕು, ಸಮಯ ಎಷ್ಟನ್ನ ಬಳಕೆ ಮಾಡ್ಕೊಳ್ತೀವಿ, ಸಮಯ ಹೇಗಿರಬೇಕು, ಹೇಗಿದೆ ಅನ್ನುವುದಕ್ಕೆ ಒಂದು ಹಕೀಕತ್ತಿನ ಜೋಕ್ ಆಗಿರುವಂತಹ ಒಂದು ಸಂಗತಿಯನ್ನ ಹೇಳ್ತೇವೆ. ಗಂಗಾ ನದಿಗೆ ಪೂಜೆ ಮಾಡ್ತಾ ಇದ್ರು ನಮ್ಮ ಪ್ರಭುತ್ವ. ಒಂದು ದಿನ ಗಂಗಾ ನದಿಗೆ ಪೂಜೆಯನ್ನ ಮಾಡ್ತಿದ್ರು. ಪೂಜೆಯನ್ನ ಮಾಡುವಾಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಂತವರು ಜಪಾನಿನ ಪ್ರಧಾನಮಂತ್ರಿಗಳು. 3 ತಾಸು ಗಂಗಾ ಪೂಜೆಯನ್ನ ಮಾಡಿದ್ರು. 3 ತಾಸಿನ ನಂತರ ಒಂದು ಕಡೆ ಕೂತು ಸಮಾರಂಭದಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಜಪಾನಿನ ಪ್ರಧಾನಮಂತ್ರಿಗಳು ನಮ್ಮ ಪ್ರಭುತ್ವಕ್ಕೆ ಹೇಳ್ತಾರೆ, ಜಿ ಅವರ ಹೆಸರು ಪ್ರಸ್ತಾಪ ಮಾಡಿ, ಜಿ आपको इतना टाइम है 3 घंटे आप पूजा कर सकते हैं, लेकिन आपको क्यों होना है बुलेट ट्रेन? ನಿಮಗೆ 3 ತಾಸು ಗಟ್ಟಲೆ ಪೂಜೆ ಮಾಡುವುದಕ್ಕೆ ಸಮಯ ಇದೆ, ನಿಮಗಿಷ್ಟು ಸಮಯ ಇದೆ, ನಿಮಗೆ ಬುಲೆಟ್ ಟ್ರೈನ್ ಬೇಕಾ ಅಂತ ಹೇಳಿ. ಈ ಧ್ವನಿಯಲ್ಲಿ ಎಷ್ಟು ಅರ್ಥಗಳಿದೆ, ಈ ಮಾತಿನಲ್ಲಿ ಎಷ್ಟು ಅರ್ಥಗಳನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಈ ಕಾರಣಕ್ಕೆ ಹರಿಟೋ ಅವರಿಗೆ ಆತಂಕ ಪಡಬೇಡಿ,
ಸದ್ಬಳಕೆ ಮಾಡಿಕೊಳ್ಳಿ ಅಂತ ನಾವು ಮನವಿಯನ್ನು ಮಾಡಿಕೊಳ್ಳಿ. ಈ ಹೊತ್ತಿನಲ್ಲಿ, ಸಾಮರಸ್ಯದ ಹೊತ್ತಿನಲ್ಲಿ, ಬಹುತ್ವದ ಭಾರತದ ಹೊತ್ತಿನಲ್ಲಿ ನೋಡಿ, ನಾವಿವತ್ತು ಜಗತ್ತಿನ ಆಗುಹೋಗುಗಳ ಕುರಿತು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಟಿವಿಗಳಲ್ಲಿ ನೋಡ್ತಾ ಇದ್ದೇವೆ, ಪ್ರಿಂಟ್ ಮೀಡಿಯಾದಲ್ಲಿ ಓದ್ತಾ ಇದ್ದೇವೆ. ನಮ್ಮ ಭಾರತಕ್ಕೆ ಸಂಬಂಧ ಇದೆಯಾ ಇಲ್ಲವಾ ಅನ್ನುವ ಆಲೋಚನೆಯ ಹೊರತಾಗಿಯೂ ಕೂಡ ನಾವು ಅಫ್ಘಾನಿಸ್ತಾನದ ತಾಲಿಬಾನ್ ಪ್ರಭುತ್ವದ ಕುರಿತು, ಅಲ್ಲಿಯ ಸಂಸ್ಕೃತಿಯ ಕುರಿತು, ಅಲ್ಲಿಯ ಆಡಳಿತದ ಕುರಿತು ಮಾತಾಡುವಾಗ, ನಾವೆಲ್ಲ ಮಾಧ್ಯಮದಲ್ಲಿ ನೋಡುವಾಗ ನನಗೆ ಈ ಸಾಲು ಓದುವಾಗ ನೆನಪಾಗಿತ್ತು ತಾಲಿಬಾನಿನ ಸಂಸ್ಕೃತಿ. ಹಸು ಕಂದಗಳ ಎದೆ ಹಾಲು ಉಣ್ಣುವ ಬಯಕೆಗಳನ್ನು ಕೊಲ್ಲುವ ಹುನ್ನಾರ ನಡೆಸಬೇಡಿ. ಎಂತ ಅದ್ಭುತವಾದಂತಹ ಸಾಲು. ಹಸು ಕಂದಗಳ ಎದೆ ಹಾಲು ಉಣ್ಣುವ ಬಯಕೆಗಳನ್ನ ಕೊಲ್ಲುವ ಹುನ್ನಾರ ನಡೆಸಬೇಡಿ. ನೋಡಿ, ಇಂತಹ ಸೊಗಸಾದಂತಹ ಸಾಲುಗಳನ್ನ ಕೊಟ್ಟಾಗ ಬರೀ ಪ್ರೇಮಕ್ಕೆ, ವಿರಹಕ್ಕೆ, ಉದ್ವೇಗಕ್ಕೆ, ಪ್ರೇಮೋನ್ಮಾದಕ್ಕೆ, ವಿರಹದ ಉಸಿರಿಗೆ, ವಿರಹದ ಬೇಗೆಗೆ ಕೇವಲ ಗಜಲಿನ ಸಾಲುಗಳು ಮಾತ್ರ ಆಪ್ಯಾಯ ಅನ್ನುವಂತಹ ಮಾತುಗಳ ಹೊರತಾಗಿಯೂ ಒಂದು ಸಾಮಾಜಿಕ, ಒಂದು ಧಾರ್ಮಿಕ, ಒಂದು ದೇಶದ, ದೇಶ ಪ್ರೇಮದ, ಸಾರ್ವಜನಿಕ ಸಾಮರಸ್ಯದ ಇವೆಲ್ಲ ಆಲೋಚನೆಗಳನ್ನು ಕೂಡ ಪ್ರೇಮದ ಹೊರತಾಗಿಯೂ ಗಜಲಲ್ಲಿ ಬರೆಯಬಹುದು, ವಿರಹದ ಹೊರತಾಗಿಯೂ ಗಜಲಲ್ಲಿ ಬರೆಯಬಹುದು, ಪ್ರೇಮೋನ್ಮಾದದ ಹೊರತಾಗಿಯೂ ಗಜಲಲ್ಲಿ ಬರೆಯಬಹುದು ಅನ್ನುವುದಕ್ಕೆ ಆತ್ಮಧ್ಯಾನದ ನಾಟದ ಇಲ್ಲಿಯ ಅನೇಕ ಗಜಲುಗಳೇ ಅದಕ್ಕೆ ಸಾಕ್ಷಿಯನ್ನ ಕೊಡ್ತವೆ ಅನ್ನುವಂಥ ಮಾತುಗಳನ್ನ ನಾನು ಪ್ರಸ್ತಾಪ ಮಾಡುವಾಗ ನನಗೆ ಇನ್ನೊಂದು ಇಲ್ಲಿಯ ಸಾಲು ತುಂಬಾ ಅರ್ಥಪೂರ್ಣ ಆಗಿದ್ದೇನು ಅಂತಂದ್ರೆ, ನಮ್ಮ ಹೈಕೋ ಅವರ ಅಬ್ದುಲ್ ಹೈಕೋರ್ಟ್ ಅವರ ಧರ್ಮಪತ್ನಿ ಮಾತಾಡುವಾಗ ಒಂದೇ ಒಂದು ಸಾಲಿನಲ್ಲಿ ಇಡೀ ಅವರ ಬದುಕಿನ ಪ್ರೇಮದ ಕುರಿತು ಅವರು ಮಾತಾಡಿದರು. ಅಂಥದ್ದೇ ಮಾತಾಡುವಾಗ ಅವರು ಉರ್ದು ಶಿಕ್ಷಕಿಯಾಗಿ ಕನ್ನಡವನ್ನು ಮಾತಾಡುವಾಗ ತಪ್ಪಿನೇನು ಪದಗಳನ್ನ ಅನ್ನುವಂಥ ಒಂದು ಆತಂಕದಲ್ಲಿ ಮಾತಾಡಿದರು. ಇವತ್ತು ಗಜಲ್ನಲ್ಲಿ, ಗಜಲ್ ಶೇರ್ಗಳಲ್ಲಿ, ಅದರ ದ್ವಿಪದಿಗಳಲ್ಲಿ ಕಾಫಿಯ ಬಗ್ಗೆ ಮಾತಾಡುವಾಗ, ರದೀಫನ ಬಗ್ಗೆ ಮಾತಾಡುವಾಗ, ಮತಲಗಳ ಬಗ್ಗೆ ಮಾತಾಡುವಾಗ ಎಷ್ಟು ಗಜಲ್ಗಳಲ್ಲಿ ಕನ್ನಡದ ಪದಗಳು ಇವತ್ತು ಉರ್ದುವಿನ ಪದಗಳು ಇವತ್ತು ಕನ್ನಡೀಕರಣಗೊಂಡಿವೆ ಅನ್ನುವುದಕ್ಕೆ ಹೈಕೋ ಅವರ ಪುಸ್ತಕವನ್ನ ಒಂದು ಡಿಕ್ಷನರಿಯಾಗಿ ರೂಪುಗೊಳಿಸಬಹುದು ಅನ್ನುವಂಥ ಶಬ್ದಗಳು ಇಲ್ಲಿವೆ. ಮಾಸೂಮ್ ನಗುವಿಗಾಗಿ ಅರ್ಥ ಬೇಕಾಗಿದೆ, ಅರ್ಥ ಬೇಕಾಗಿಲ್ಲ. ಮಾಸೂಮ್ ಅನ್ನುವಂಥ ಪದ ಇವತ್ತು ಕನ್ನಡೀಕರಣಗೊಂಡು, ನಾನು ನಿನಗೆ ಫಿದಾ ಆಗಿದ್ದೇನೆ ಅಂತ ಮಾತನಾಡ್ತಾರೆ. ಈ ಫಿದಾ ಆಗಿದ್ದೇನೆ ಅಂದ್ರೆ ಅರ್ಥ ಬೇಕಾಗಿರೋದು ಗೊತ್ತಾಗ್ಬಿಡ್ತದೆ, ಅರ್ಥ ನಮಗೆ ಅರ್ಥ ಮಾಡಿಕೊಟ್ಬಿಡೋದು. ಮಾಸೂಮ್ ನಗುವಿಗಾಗಿ ಫಿದಾ ಆದದ್ದು ಇರಲಿ, ಈ ಬಂಧ ಉಳಿಸಲು ನಾ ಸೆಣಸದ ದಿನಗಳೇ ಇಲ್ಲ. ಈ ಫಿದಾ, ಈ ಮಾಸೂಮ್, ಈ ಪದಗಳಲ್ಲ, ಈ ಪದಗಳೆಲ್ಲವೂ ಕನ್ನಡೀಕರಣಗೊಳ್ಳುವಂತಹ ಪದಗಳು. ನಾವು ಈ ಹೊತ್ತು ಗಜಲಿನ ಈ ಪ್ರವೇಶದಕ್ಕಿಂತ ಮುಂಚೆ ನಾವು ಇಂಗ್ಲಿಷ್ ಪದಗಳನ್ನ ಕನ್ನಡೀಕರಣ ಮಾಡಿಕೊಳ್ತೀವಿ. ಇವತ್ತು ಉರ್ದುವಿನ ಪದಗಳನ್ನ ಕನ್ನಡೀಕರಣ ಮಾಡಿಕೊಳ್ಳುವಂತಹ ಗಜಲುಗಳನ್ನ ನಾವು ನೋಡ್ತಾ ಇದ್ದೀವಿ. ನಾನು ಬರುವಾಗ ವೆಹಿಕಲ್ ಮಾತಾಡ್ತಿದ್ವಿ, ನಾನು ಮತ್ತೆ ರತ್ನಮಲ್ ಮಂಜಾ ತರವಾದವರು ಮಂಜಾಸನ ಮಾತಾಡ್ತಿದ್ವಿ. ನಾವು ಹೈದರಾಬಾದ್ ಕರ್ನಾಟಕದವರು, ಬಳ್ಳಾರಿ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಒಳಪಟ್ಟಿರಲಿಲ್ಲ. ಇದು ಮದ್ರಾಸಿನ ರೆಸಿಡೆಂಟ್ಗೆ ಒಳಪಟ್ಟಂತಹ ಪ್ರದೇಶ. ನಮ್ಮದು ಹೈದರಾಬಾದ್ ಕರ್ನಾಟಕ, ಅದು ನಿಜಾಮಿನ ಸರ್ಕಾರಕ್ಕೆ ಒಳಪಟ್ಟಂತಹ ಪ್ರದೇಶ. ನಾವು ನಿಜಾಮ್ ಸರ್ಕಾರಕ್ಕೆ ಒಳಪಟ್ಟಂತವರು. ನಾವು ನೇರವಾಗಿ ನಮ್ಮ ಪ್ರದೇಶದವರು ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟವರಲ್ಲ. ನಮಗೆ ಇಂಗ್ಲಿಷ್ ಹೇಳಿಲ್ಲ. ನಾವು ಉರ್ದುವಿನ ಪ್ರೀತಿಗೆ ಸೆಲೆಕ್ಟ್ ಹೊಡೆದವರು, ಫಿದಾ ಆದವರು. ನಮ್ಮ ಭಾಗಕ್ಕೆ ಬನ್ನಿ, ರಾಯಚೂರಿಗೆ, ಬೀದರಿಗೆ, ಯಾದಗಿರಿಗೆ, ಕಲಬುರಗಿಗೆ ಬನ್ನಿ, ಸಮಯ ಎಷ್ಟು ಅಂತ ಕೇಳಿ 12:30 ಆಗ್ತವ. ನಾಳೆ ಇಲ್ಲ, ಇವತ್ತು
ಸಾಮರಸ್ಯದ ಸಂಕೇತವನ್ನಾಗಿ ಬಳಕೆ ಮಾಡಿಕೊಂಡವರು ನಾವೆಲ್ಲ. ಉರ್ದು ನಮಗೆಷ್ಟು ಪರಿಪೂರ್ಣವಾಗಿ ನಾವು ಅದನ್ನು ಮಾತನಾಡಿಕೊಂಡು ಬಂದ್ರೆ ನಮ್ಮ ಜೀವನದ ಒಂದು ಭಾಗವಾಗಿ ಇವತ್ತು ನಮ್ಮ ಭಾಷೆಗೆ ಜೊತೆ ಜೊತೆಯಾಗಿ ಉರ್ದುವನ್ನು ನಾವೆಲ್ಲ ಕಲ್ತಂತವ್ರು. ನಾವು ಕೂಡ ಅಭಿಪ್ರಾಯ ಕಲ್ತವ್ರೆ. ನಮಗೆ ಉರ್ದು ಅದು ನಮ್ಮ ತಾತನಿಂದಲೋ ನಮ್ಮ ಮುತ್ತಾತನಿಂದಲೋ ನಮಗೆ ಬಂದಂಥದ್ದೇ. ಯಾಕೆ ಬಹಳಷ್ಟು ಜನ ಮಾತಾಡುವಂತ ಸಂದರ್ಭದಲ್ಲಿ ಉರ್ದು ನಮ್ಮ ಭಾಗದ ಆಡಳಿತ ಭಾಷೆಯಾಗಿತ್ತು ಅಂತ ಮಾತಾಡ್ತಿದ್ರು. ಹೌದು, ಆಡಳಿತ ಭಾಷೆಯಾಗಿತ್ತು. ಆದ್ರೆ ಕನ್ನಡವನ್ನು ಕೂಡ ನಿಜಾಂ ಸರ್ಕಾರ ಕಲಿಸಿತ್ತು ಅನ್ನುವಂಥದ್ದನ್ನ ನೆನಪಿಟ್ಟುಕೊಂಡು ಉರ್ದು ಆಡಳಿತ ಭಾಷೆಯಾಗಿತ್ತು ಅಂತ ನಾವು ಮಾತಾಡಬೇಕಾಗುತ್ತೆ. ಯಾಕೆ ಕನ್ನಡವನ್ನ ಪ್ರೀತಿಸ್ತಿದ್ರು ನಿಜಾಂ ಸರ್ಕಾರ? ಯಾಕೆ ಕನ್ನಡವನ್ನ ಅವರು ಜನರ ಜೊತೆಗೆ ಮಿಳಿತ ಮಾಡುತ್ತಿದ್ರು ಅಂದ್ರೆ ನೋಡಿ, ದೇಸಾಯಿ, ದೇಶ್ಮುಖ್, ದೇಶಪಾಂಡೆ ಇವರೆಲ್ಲ ಜಹಾಗೀರ್ದಾರ್ ಇವರೇನಿರಲ್ಲ. ಈ ಜಹಾಗೀರ್ದಾರ್ ಅಂದ್ರೆ ಏನು, ಈ ದೇಸಾಯಿಗಳಂದ್ರೆ ಏನು, ಈ ದೇಶ್ಮುಖ್ ಅಂದ್ರೆ ಏನಂತ ಗೊತ್ತಾ? ನನಗಿಂತ ಹೆಚ್ಚು ಗೊತ್ತಿರುತ್ತೆ. ಆದ್ರೂ ಆ ಮಾತನ್ನ ಪ್ರಸ್ತಾಪ ಮಾಡ್ತಾನೆ. ಇಲ್ಲ, ಜಾಗೀರ್ದಾರ್ ಜಹಾಗೀರು ಅನ್ನೋ ಪದ ಉರ್ದು ಪದ. ಅದು ಜಹಾಗೀರ್ದಾರ್ ಅನ್ನೋದು ಕನ್ನಡೀಕರಣ ಆಗಿದೆ. ಜಹಾಗೀರು ಅಂದ್ರೇನು? ಈ 17 ಹಳ್ಳಿಗಳ 108 ಎಕರೆಯ ಈ ಜಾಗೀರ್ದಿನ ಇದು ನಿಮ್ಮದು ಅಂತ ಕೊಟ್ಟವರು ನಿಜಾಮರು ಅಲ್ವಾ? ಜಹಾಗೀರು ಕೊಟ್ಟವರು. ಜಹಾಗೀರು ಅಂದ್ರೆ ಇಟ್ಕೋ, 1000 ಎಕರೆ ಮಜಾ ಮಾಡು, 2,000 ಎಕರೆ ನೀನೇ ಊಟ ಮಾಡು. ಜಹಾಗೀರನ್ನ ಕೊಟ್ಟರು. ದೇಸಾಯಿ ಅಂದ್ರೆ ಯಾರು? ದೇಶ್ಮುಖ್ ಅಂದ್ರೆ ಯಾರು? ಹೀಗೆಯೇ ಸುಬೇದಾರ್, ಜಹಾಗೀರ್ದಾರ್ ಇವರೆಲ್ಲ ಇನಾಮದಾರ್. ಇನಾಮು ಬಹುಮಾನ, ಇನಾಮು ಬಹುಮಾನ, ಪಾರಿತೋಷಕ. ಬಹಳ ಜನ ಮಾತಾಡಿದ್ರೆ ನಿನಗೆ ಇನಾಮ್ ಕೊಡ್ತೀನಿ ಅಂತ ಹೇಳುವಂಥದ್ದು ಬಂಗಾರ ಕೊಡ್ತೀರಲ್ಲ, ದಟ್ ಇಸ್ ಇನಾಮು. ಈ ಇನಾಮು ತಗೊಂಡವರು ಇನಾಮದಾರ, ಜಹಾಗೀರ್ ತಗೊಂಡವರು ಜಹಾಗೀರ್ದಾರ್. ಇಂಥ ಎಷ್ಟು ಪದಗಳು ಇವತ್ತು ಕನ್ನಡೀಕರಣಗೊಂಡಿವೆ. ಕನ್ನಡದ ಸಾಹಿತ್ಯದ ಡಿಕ್ಷನರಿಯನ್ನ ಶ್ರೀಮಂತಿಕೆಗೊಳಿಸಿದಂತಹ ಇಂಥ ಅನೇಕ ಪದಗಳು ನಮ್ಮ ಭಾಷೆಯಲ್ಲಿ. ಇದನ್ನ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಂಥ ಮಾತುಗಳನ್ನ ಬರುವಾಗ ನಾ ಹೇಳ್ತಲ್ಲ, ಮಾಸೂಮ್, ಬಿದಾ, ಇನಾಮು, ಜಹಾಗೀರು, ದೇಶ್ಮುಖ್ರು ಇವರೆಲ್ಲ ಜಾಗೀರ್ದಾರ್ ಆಗಿದ್ದು ಯಾವಾಗ? ನಿಜಾಮನ ಸರ್ಕಾರದ ವ್ಯಾಪ್ತಿಯಲ್ಲಿ. ದೇಶ್ಮುಖ್ರು 4,000 ಎಕರೆ, ನೀನು 17 ಹಳ್ಳಿಗಳ ಜಹಾಗೀರು ದೇಶ್ಮುಖ್ರು ಅಂತ ಒಪ್ಪಿಸುವಂತಹ ಕಾರ್ಯ ಮಾಡಿದ್ಯಾರು ಅಂದ್ರೆ ನಿಜಾಂ ಸರ್ಕಾರದವರು. ಆದರೂ ಇವತ್ತು ನಾವು ನಿಜಾಂ ಸರ್ಕಾರವನ್ನ ಇವತ್ತು ಮಾತಾಡುವಾಗ, ಈ ಹೈದರಾಬಾದ್ ಕರ್ನಾಟಕದ ವಿಮೋಚನೆಯನ್ನ ಮಾತಾಡುವಾಗ, ಕಲ್ಯಾಣ ಕರ್ನಾಟಕದ ಉತ್ಸವವನ್ನಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ನಿಜಾಂ ಸರ್ಕಾರವನ್ನು ಬೈಯುವುದಿಲ್ಲ. ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ನಿಜಾಂ ಸರ್ಕಾರವನ್ನ ಯಾರೂ ಬೈಯುವುದಿಲ್ಲ. ನಿಜಾಂ ಸರ್ಕಾರವನ್ನ ಎಲ್ಲರೂ ಹೋಲುತ್ತಾರೆ. ಆದ್ರೆ ಬೈಯೋದು ಯಾರಿಗಂದ್ರೆ ಅವತ್ತಿನ ತಾಲಿಬಾನಿಗಳಿಗೆ, ಅವತ್ತಿನ ಉಗ್ರವಾದಿಗಳಿಗೆ, ಅದು ಕಾಸಿಂ ರಜಿವಿ ಎನ್ನುವಂತಹ ರಜಾಕಾರರ ಪುಂಡ ದಂಡ ನಾಯಕನಿಗೆ. ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು. ನಾವು ರಜಾಕಾರರನ್ನ ಬೈಯೋದಂದ್ರೆ ಅದು ನಿಜಾಂ ಸರ್ಕಾರವನ್ನ ಬೈಯುವಂತದ್ದಲ್ಲ. ಆ ದಂಡನಾಯಕನನ್ನ ಬೈಯುವಂತಾದ್ರೆ ಅದು ನಿಜಾಂ ಸರ್ಕಾರದ ಆಡಳಿತವನ್ನು ಬೈಯುವಂತದ್ದಲ್ಲ. ನಮಗೆ ಆಡಳಿತವನ್ನು ಮಾಡುವಾಗ ನಿಜಾಂ ಸರ್ಕಾರದವರು ಆಡಳಿತಕ್ಕೊಳಪಟ್ಟಂತವರು ನಮ್ಮ ಚಂದ್ರಶೇಖರ ರೆಡ್ಡಿ ಅನ್ನುವಂತವರನ್ನ ದೇಶಮುಖರನ್ನಾಗಿ ಮಾಡಿದಂತವರು ನಿಜಾಂ ಸರ್ಕಾರ. ನಮ್ಮ ಅನಸೂಯ ಅವರ ತಂದೆ ದೇಶಪಾಂಡೆ ಅವರನ್ನ ಜಹಾಗೀರ್ದಾರ್ ಅಂತ ಮಾಡಿದ್ದು ನಿಜಾಂ ಸರ್ಕಾರ. ಮುತಾಲಿಕ್ ದೇಸಾಯಿ ಅಂತ ದೇಸಾಯಿಗಳನ್ನ ನೇಮಕ ಮಾಡಿದ್ದು ನಿಜಾಂ ಸರ್ಕಾರ. ನೋಡಿ, ಆಡಳಿತ ಮಾಡುವಾಗ, ಸಾಮರಸ್ಯದ ಆಡಳಿತವನ್ನು ವ್ಯಾಪ್ತಿಗೆ ಒಳಪಡುವಾಗ ಅವರು ಹಿಂದೂ ಸಂಸ್ಕೃತಿಯ ನಾಯಕತ್ವವನ್ನ ಎಬ್ಬಿಸಿ ಅವರಿಗೆ ಒಪ್ಪಿಸಿ ಆಡಳಿತವನ್ನು ಕೊಟ್ಟಂತವರು ನಿಜಾಂ ಸರ್ಕಾರ. ನೋಡಿ, ಇಂಥ
ನಿಜಾಂ ಸರ್ಕಾರದಲ್ಲಿ ಕನ್ನಡವನ್ನು ಕೂಡ ಒಂದು ಭಾಷೆಯಾಗಿ ನಮಗೆ ಅಧ್ಯಯನವನ್ನು ಮಾಡಿಸಿಕೊಟ್ಟಂತ ನಮ್ಮ ಅನೇಕರು ವಿಶ್ವನಾಥ್ ರೆಡ್ಡಿ ಮುದ್ದಾಡಂತ ಅನೇಕರು ನಮ್ಮ ನಡುವೆ ಇದ್ದಾರೆ. ಅವರು ಇತ್ತೀಚೆಗೆ ತೀರ್ಪು ಅವರು ಕನ್ನಡವನ್ನು ಕಲಿತಂತವರು ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ. ಈ ಎಲ್ಲ ಮಾತಾಡುವಾಗ ಗಜಲಿನ ಕುರಿತು ಇವತ್ತು ತುಂಬಾ ಖುಷಿಯ ಸಮಾಚಾರ ಏನಂದ್ರೆ, ನನಗಿಂತಲೂ ಹಿರಿಯರು ನಮ್ಮ ಅಬ್ದುಲ್ ಹೈ ಅವರು, ನನಗಿಂತಲೂ ಚಂದ ವಿಮರ್ಶೆಯನ್ನ ಮಾಡಬಲ್ಲಂತವರು ಅಬ್ದುಲ್ ಹೈ ಅವರು. ಒಂದು ಗಜಲನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂತು ಅಂದ್ರೆ ತಕ್ಷಣವೇ ಅದಕ್ಕೆ ಒಂದು ಪ್ರೇರಣೆಯ ವಿಮರ್ಶೆಯನ್ನ ಮಾಡಬಲ್ಲಂತವರು ಅಬ್ದುಲ್ ಹೈ ಅವರು. ಇಂಥ ಅಬ್ದುಲ್ ಹೈ ಅವರು ನನ್ನಂತ ಚಿಕ್ಕವನಿಗೆ ಪುಸ್ತಕವನ್ನ ಪರಿಚಯ ಮಾಡಬೇಕು ಯಾಕೆ ಕೊಟ್ಟರು ಅನ್ನೋದೇ ನನಗೀಗ ಯಕ್ಷ ಪ್ರಶ್ನೆ. ರಾತ್ರಿಯ ಕನಸುಗಳನ್ನ ಹಗಲು ಕಾಣಬಲ್ಲೆ, ಬಾಳಲು ಏನೂ ಉಳಿದಿಲ್ಲ. ಯಾವತ್ತೆ ರಾತ್ರಿಯ ಕನಸುಗಳನ್ನ ಹಗಲು ಕಾಣಲು ಬಾಳಲು ಏನೂ ಉಳಿದಿಲ್ಲ. ಎಂಥ ನಶ್ವರದ ಆಲೋಚನೆ ಇದು. ನೋಡಿ, ಈ ಪಠ್ಯಗಳನ್ನು ಓದುವಾಗ ನಾವು ಕವಿತೆಯನ್ನ ವಾಚನ ಮಾಡುವಾಗ ಸುಮ್ಮನೆ ಕವಿತೆಯನ್ನ ವಾಚನ ಮಾಡ್ತೀವಿ, ನಮ್ಮಷ್ಟಕ್ಕೆ ನಾವೇ ಧನ್ಯವಾದ ಹೇಳ್ತೀವಿ, ನಮ್ಮಷ್ಟಕ್ಕೆ ನಾವು ಹೋಗ್ಬಿಡ್ತೀವಿ. ಆದ್ರೆ ಕವಿತೆಯನ್ನ ವಾಚನ ಮಾಡುವಾಗ ಒಂದು ಸಾಲಿಗೆ ಕೊಡಬಹುದಾದಂತಹ ಒಂದು ಚಪ್ಪಾಳೆ ಕವಿತೆಯಲ್ಲಿ ಓದುವಾಗ ಕೊಡ್ತೀವ, ವಾ ಅಂತೀವ, ಅಂತೀವ. ಯಾಕನ್ನೋದ ಅನ್ನೋದು ಪಂಚಿಂಗ್, ಅದೊಂದು ಭಾವಕ್ಕೆ ಟಚ್ ಆಗುವಂತಹ ಸಾಲಿನ ಒಳಗೆ ಒಂದು ಚಾರ್ಮಿಂಗ್ ಇರಲ್ಲ. ಆದ್ರೆ ಗಜಲಿಗೆ ತುಂಬಾ ಬೇರೆ, ಗಜಲಿನ ಸಾಲು ತುಂಬಾ ಭಿನ್ನತೆ ಇದೆ, ವಿಭಿನ್ನತೆ ಇದೆ. ಈ ಸಾಲು ಗಜಲಿನ ಪ್ರತಿ ಶೇರ್ಗಳನ್ನ, ಗಜಲಿನ ಪ್ರತಿ ದ್ವಿಪದಿಗಳನ್ನ ಓದುವಾಗಲೂ ಕೂಡ ನನಗೆ ಗೊತ್ತಿಲ್ಲದಂತೆಯೇ ನನ್ನ ಮನಸ್ಸು ವಾ ಅಂತದಲ್ಲ, ಈ ವಾ ಅನ್ನೋದೇ ಚಂದದ ವಿಮರ್ಶೆ. ಈ ವಿಮರ್ಶೆಗೆ ಬಾಯಿ ಮಹರ್ಷಿಗೆ ಪದ ಅಂತ ಏನಾದ್ರು ಇದ್ರೆ ಅದು ವಾ. ಈ ವಹ ಅನ್ನೋ ಪದ ವಿಮರ್ಶೆಯನ್ನ ಪಡೆದುಕೊಳ್ಳುವಷ್ಟು ಆತ್ಮಜ್ಞಾನದ ನಾದದ ಅನೇಕ ಗಜಲಗಳನ್ನು ಇಲ್ಲಿ ಕೊಟ್ಟಿದೆ. ಹಸಿವು, ಕಾಮ, ಪ್ರೇಮಕ್ಕೆ ಮೀರಿದು ಈ ಜಗದಲ್ಲಿ ಏನಿದೆ ಹೇಳೋ? ಹಸಿವು, ಕಾಮ, ಪ್ರೇಮಕ್ಕೆ ಮೀರಿದು ಈ ಜಗದಲ್ಲಿ ಏನಿದೆ ಹೇಳೋ? ಇದಕ್ಕೆ ವಿವರಣೆಯ ಅಗತ್ಯತೆಯೇ ಇಲ್ಲ. ವಿಶ್ಲೇಷಣೆ ಮಾಡುವಂತಹ ಯಾವ ಕೆಲಸ ಈ ಸಾಲು ಪಡೆದುಕೊಳ್ಳಲಿಲ್ಲ. ಇಂತಹ ಅನೇಕ ಸಾಲುಗಳನ್ನ ನಾನು ಓದಬಲ್ಲೆ. ಆದರೆ ನಾನು ಕೂಡ ಈ ತಿರುಪತಿಗೆ ಗಂಡ ಹೆಂಡತಿ ಹೋಗಿದ್ದಲ್ಲ, ಹಾಗೆ ಬಹುಶಃ ವಂಕಲ್ ಅಂದತ್ತೆ ಗೋವಿಂದ ಗೋವಿಂದ ಅನ್ನೋದು ಮಾಡಿದ್ದೆ. ಆದ್ರೆ ಹೋದ್ರು, ನಾನು ಮೊದಲ ಬಾರಿಗೆ ಔಟ್ ಆಗ್ತೀನೇನೋ ಅನ್ನುವಂತ ಭಯ ಇತ್ತು. ಆದ್ರೆ ನಿಮ್ಮೆಲ್ಲರ ಒಂದು ಆತ್ಮೀಯ ಪ್ರೀತಿಗೆ ನನ್ನ ಈ ಸಂಕಲನ ನನ್ನ ಒಂದು ಕೆಲವು ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ಈಗ ಬಯಸ್ತೇನೆ. ಇಷ್ಟೊತ್ತು ಒಂದು ಪ್ರಸ್ತಾವನೆ. ಆಗ್ಬೋದಾ? ಯಾಕೆಂದ್ರೆ ಮೊದಲ 15 ನಿಮಿಷ ಮಾತಾಡಿದ್ರು, ಎದ್ದು ಬರುವಾಗ 20 ನಿಮಿಷ ಮಾತಾಡಿದ್ರು. ಹೀಗಾಗಿ 15 ನಿಮಿಷ ಮಾತಾಡಿದ್ರಿ, ಇದು 20 ನಿಮಿಷ 5 ನಿಮಿಷ ಇಟ್ಕೊಂಡು ಅಂತ ಹೇಳಿದ್ದಾರೆ. ಈಗ 20 ನಿಮಿಷ ಇಲ್ಲ ಪ್ಲಸ್ 5 ನಿಮಿಷ. ನಿನ್ನ ಆಸಾದಿಯ ಖಯಾಲಿಗೆ ರೆಕ್ಕೆ ಮೂಡಿತ್ತು. ಎಂತ ಸಾಲು! ಆಡಿದ ಒಂದು ಮಾತನ್ನೇ ನೆರವಾಗಿಟ್ಟಿದ್ದರ ಕಾರಣವಾದರೂ ಹೇಳು ಹೋಗುವ ಕಾರಣ ಅರಿಬಳಗಿದೆ. ಆಡಿದ ಒಂದು ಮಾತನ್ನೇ, ಆಡಲಾರದ ಮಾತಲ್ಲ, ಆಡಿದ ಒಂದು ಮಾತನ್ನೇ ನೆರವಾಗಿಟ್ಟಿದ್ದರ ಕಾರಣವಾದರೂ ಹೇಳು. ಗಜಲ್ನಲ್ಲಿ ಈ ಸಾಲುಗಳನ್ನ ಓದುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಗಟ್ಟಿತನದ ಓದು, ಹೃದಯದಿಂದ ಹೃದಯಕ್ಕೆ ಮುಟ್ಟಿಸುವಂತಹ ಓದು. ನನ್ನ ಪದಗಳು ನಿಮಗೆ ಕಿವಿಗೆ ತಲುಪುತ್ತದೆ ಎಂದರೆ ಅದು ಮನಸ್ಸಿಗೂ ತಲುಪುತ್ತದೆ ಅಂತಾದರೆ ಅದು ಶಬ್ದಗಳನ್ನ ಆವಾಹಿಸಿಕೊಳ್ಳುವಂತಹ ಬಗೆ. ನಿನ್ನ ಮಾಸೂಮ್ ನಗುವಿಗೆ
ಇರಲಿ ಬಿಡು. ಇಂತಹ ಸಾಲು ಸಾಲು ನೂರು ನಲಿವುಗಳನ್ನ, ನೋವುಗಳನ್ನ, ವಿಶ್ವಾಸಗಳನ್ನ, ಇಂತಹ ಶೇರೆಗಳನ್ನ ಓದುತ್ತಿರುವಾಗ ವೇದ್ಯವಾದಂತಹ ಸಂಗತಿ ಯಾವುದು ಅಂದರೆ ಆತ್ಮಧ್ಯಾನದ ನಾದದ ಈ ಸಂಕಲನದಲ್ಲಿರುವಂತಹ ಒಂದು ದಿವಿನಾದಂತಹ ಮತ್ತು ದಿವ್ಯವಾದಂತಹ ಒಂದು ಭಾವ. ಆ ಭಾವ ನಮ್ಮನ್ನ ನಿಮ್ಮನ್ನ ಇವತ್ತು ಈ ಸಭಾಂಗಣದಲ್ಲಿ ಕೂಡುವಂತೆ ಮಾಡಿದೆ ಅನ್ನುವುದಕ್ಕೆ ನಾನು ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದೊಂಥರ ಆವಿಷ್ಕಾರದ ಪ್ರೇಮದ ಭಾಷೆ, ಕಾಂಪ್ರಮೈಸ್ ಆಗದ ವಿರಹದ ಮಾತು, ಪ್ರೇಮದ ಉತ್ಕಟತೆಯನ್ನ ಪ್ರತಿಪಾದಿಸುವಂತಹ ಒಂದು ನೈತಿಕತೆ ಮತ್ತು ಗಜಲಿನ ಶ್ರೀಮಂತಿಕೆಯನ್ನ ಇನ್ನಷ್ಟು ಅಂದಗೊಳಿಸುವಂತಹ ಶೇರ್ಗಳ ಆಂತರಿಕದಲ್ಲಿ ಬಚ್ಚಿಟ್ಟುಕೊಂಡಿರುವಂತಹ ಒಂದು ಪರಿಶುದ್ಧವಾದಂತಹ ಭಾವನೆ. ಪಾಸಿಟಿವ್ ಬದುಕಿನ ವಿವಿಧ ಪ್ರಕಲ್ಪಗಳನ್ನು ಪ್ರತಿಫಲಿಸುವಂತಹ ಈ ಸಂಕಲನದಲ್ಲಿ ಮನುಷ್ಯ ಸಂಬಂಧಗಳನ್ನ ಹೊಗಸೆ ತುಂಬಾ ಬಗೆದು ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅಬ್ದುಲ್ ಹೈ ತೋರಣಗಳವರಿಗೆ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಅಸಾಧಾರಣ ಮಾರ್ಗದ ಈ ಗಜಲ್ ಜಗತ್ತಿನಲ್ಲಿ ದಣಿವಾಗದೇ ನಡೆಯಬಲ್ಲಂತಹ ತಾಕತ್ತು ನಮ್ಮ ಅಬ್ದುಲ್ ಹೈ ತೋರಣಗಳವರಿಗಿದೆ. ಆ ಕಾರಣಕ್ಕಾಗಿ ಅವರ ಧಾಟಿಯಲ್ಲಿ, ಅವರ ಆಶ್ರಯದಲ್ಲಿ ಅಚ್ಚರಿ ಬದುಕಿನ ಹಲವು ಮಗ್ಗಲುಗಳನ್ನು ಎಣಿಸುವಂತಹ, ಕಾಣಿಸುವಂತಹ ಪರಿಪೂರ್ಣತೆ ಮತ್ತು ಪ್ರತಿಮೆಯ ಗುಣಗಳನ್ನು ಉಳ್ಳಂತಹ ಮೆರವಣಿಗೆ ಇಲ್ಲಿಯ ಗಜಲ್ಗಳಲ್ಲಿದೆ. ಗಜಲ್ ಲೋಕವನ್ನ ತುಂಬಾ ಪ್ರೀತಿಯಿಂದ ಓದುವಂತಹ ಮತ್ತು ಧೈರ್ಯಿಸುವುದರ ಜೊತೆಗೆ ನಿಷ್ಕಲ್ಮಶವಾಗಿ ವಿಮರ್ಶೆ ಮಾಡುವಂತಹ ಪರಿಭಾಷಿಕರೆಂದರೆ ನಮ್ಮ ಅಬ್ದುಲ್ ಹೈ ತೋರಣಗಳು. ಆ ಕಾರಣಕ್ಕಾಗಿ ನಾನು 335 ಕಿಲೋಮೀಟರ್ನ ಬೆಳಗ್ಗೆ 4 ಗಂಟೆ 30 ನಿಮಿಷಕ್ಕೆ ಎದ್ದು 5.5 ತಾಸು ಬರುವುದಕ್ಕೆ ಈ ಪಯಣದ ಏನು ತ್ರಾಸದಾಯಕವಾದಂತಹ ಪಯಣ ಇದೆಯಲ್ಲ, ಈ ಪಯಣವನ್ನೂ ಕೂಡ ನಾನು ತುಂಬಾ ಪ್ರಫುಲ್ಲವಾಗಿ ತೆರೆದ ಮನಸ್ಸಿನಿಂದ ಬಂದಿದ್ದೇಕೆಂದ್ರೆ ಅಬ್ದುಲ್ ಹೈ ತೋರಣಗಳವರ ಗಜಲಗಳನ್ನು ಆಸ್ವಾದಿಸುವುದಕ್ಕೆ, ಸೋಜಿಗತನವನ್ನ, ಪ್ರೇಮದ ವಿಷಾದದ ಭಾವವನ್ನ, ಘನಘೋರ ವಾಸ್ತವವನ್ನ, ಅದರೊಟ್ಟಿಗೆ ಜೀವಿಸುವಂತಹ ಅಸಹಾಯಕತೆಯನ್ನ, ಕನಸನ್ನ ಮತ್ತು ಆ ಕನಸಿನ ವೈಫಲ್ಯಗಳನ್ನ, ಭ್ರಾಮಕ ಅಂಶಗಳನ್ನ ಕೆಲವೇ ಶಬ್ದಗಳಲ್ಲಿ ಕಳೆದು ನಿರ್ಮಿಸುವಂತಹ ಚಿತ್ರಕ ಶಕ್ತಿ ಮತ್ತು ಕಲಾತ್ಮಕತೆ ಇವೆಲ್ಲವೂ ಹೈ ತೋರಣಗಲ್ಲು ಅವರ ಪದ ಸಂಪತ್ತಿನ ಬ್ಯಾಂಕ್ ಬ್ಯಾಲೆನ್ಸ್. ಫಳಫಳ ಹೊಳೆಯುವ ನಕ್ಷತ್ರ ಅವರ ಗಜಲೆಗಳನ್ನು ಓದಿದ ನಂತರ ಫಳಫಳ ಹೊಳೆಯುವ ನಕ್ಷತ್ರ, ಪದಪುಂಜ, ಒಟ್ಟಿಗೆ ಹಾರಿ ಬರುವ ಧೂಮಕೇತು, ಎಲ್ಲ ನೋವು ನಲಿವುಗಳ ಪುಟ್ಟ ಲೋಕದ ಮುಂದೆ ಅತ್ಯಂತ ಮುಲಾಜಿನ ಬರವಣಿಗೆ, ಶಬ್ದಗಳು ಸುರುವ ಜಿದ್ದಿಗೆ ಸದ್ದಿಗೆ ನೀರಡಿಕೆ ಬಿಟ್ಟು ನಾರದ ಬೆನ್ನೇರಿ ಬರುವಂತಹ ಭೃಂಗ, ಅದಮ್ಯವಾದ ಸನ್ನಿವೇಶಗಳನ್ನ ಕಣ್ಣಿಗೆ ಕಟ್ಟುವಂತಹ ಪರಿಣಿತಿ ಅವರ ಬರವಣಿಗೆಗೆ ಇದೆ. ಹೀಗಂತ ಅನ್ನಿಸಿದಂತೂ ನನಗೆ ಕರೆ. ಗಜಲ್ ಛಂದಸ್ಸಿನ ಬಗ್ಗೆ ನಾವು ಯಾರು ಕೂಡ ಕೊಟ್ಟಿಲ್ಲವೇನು ಅನ್ನುವಷ್ಟರ ಮಟ್ಟಿಗೆ ಚಂದದ ಗಜಲೆಗಳನ್ನ ಕೊಟ್ಟಿದ್ದಾರೆ. ತುಂಬಾ ಡಿಫರೆಂಟ್ ಆದಂತಹ ಗಜಲೆಗಳನ್ನ ಬರೆಯುವ, ಗಜಲೆಗಳನ್ನ ವಿಮರ್ಶೆ ಮಾಡುವಂತಹ ಅವರಲ್ಲಿ ಹೊಸ ಅತ್ತರಿನ ಗಮನಿದೆ. ಮಾಂತ್ರಿಕ ಶಕ್ತಿಯನ್ನ ನಮ್ಮ ಅಂಗೈಯಲ್ಲಿ ಹಿಡಿದುಕೊಟ್ಟಿದ್ದಾರೆ. ಧೂಳು ತುಂಬಿದ ಬಳ್ಳಾರಿಯಲ್ಲಿ ಯಾವತ್ತೂ ಅಂದಿದ್ರು, ಇವತ್ತು ಧೂಳು ಇಲ್ಲ. ಬರೀ ಸಿಮೆಂಟಿನ ರಸ್ತೆಗಳ ನಡುವೆ ಇವತ್ತು ಹಾದು ಬಂದಿವಿ. ಧೂಳು ತುಂಬಿದ ಬಳ್ಳಾರಿಯಲ್ಲಿ ಒಂದು ಫ್ರೆಶ್ನೆಸ್ ನೀಡುವಂತಹ ಗಜಲ್ ನೀವೇನಾದ್ರೂ ಓದಬೇಕು ಅಂತ ಅನಿಸಿದರೆ ಅದು ಅಬ್ದುಲ್ ಹೈ ತೋರಣಗಲ್ಲವರ ಈ ನಾರದ ಗಜಲ್ ಅಂತ ದಯವಿಟ್ಟು ಓದಬೇಕು. ಜಿಂದಾಲೀಕರಣದ ಜೊತೆಗೆ ಏಗುತ್ತಿರುವ ಅಬ್ದುಲ್ ಹೈ ತೋರಣಗಲ್ಲವರು ಆತ್ಮಧ್ಯಾನದ ನಾದಕ್ಕೆ ಸಾಕಿಯನ್ನ ಋನ್ಮನಗೊಳಿಸಿದ್ದಾರೆ. ಸಾಕಿಯನ್ನ ಈ ಋನ್ಮನಗೊಳಿಸುವುದಿದೆಯಲ್ಲ, ನಮ್ಮ ಮನೆಯೊಳಗಿರುವ ನಮ್ಮ ಪತ್ನಿಯರು ಕನ್ನಡಿಯ ಮುಂದೆ ನಿಂತು ಋನ್ಮನಗೊಳ್ತಾರಲ್ಲ, ಅದಕ್ಕೂ ಒಂದು ಗತಿ ಜಾಸ್ತಿನೇ.
ಅದಕ್ಕೂ ಒಂದು ಕುಲದಲ್ಲಿ ಜಾಸ್ತಿಯ ನಿರ್ಮಲಗೊಳಿಸಿರುವಂತಹ ರೂಪಗಳನ್ನು ಕೊಟ್ಟಂತವರು ಅಬ್ದುಲ್ ಹೈಕೋಳಗನವರು. ಗಜಲ್ ಲೋಕದಲ್ಲಿ ಒಂದು ಟಂಕಸಾಲೆಯನ್ನ ರೂಪಿಸಿಕೊಡಬಲ್ಲಂತಹ ಅಸ್ಮಿತೆ ತೋರಣಗಲ್ಲವರಿಗಿದೆ. ಹೀಗಾಗಿ ಎಲ್ಲರ ಗಜಲ್ಗಳನ್ನ ನಲ್ಮೆಯಿಂದ ಗೌರವಿಸುವಂತಹ ಅನುದಾನದ ಸಹೃದಯ ಹೈಕೋಳಗಲ್ಲವರಿಗೆ ಈ ನಾದ ಇಡೀ ಓದುಗ ಲೋಕಕ್ಕೆ ಅಚ್ಚುಮೆಚ್ಚಾಗುವುದರಲ್ಲಿ ಎರಡು ಮಾತಿಲ್ಲ. ಏಕಾಂತದಲ್ಲಿ ಆಸ್ವಾದಿಸುವುದಕ್ಕೆ ನೀವು ರೆಡಿಯಾಗಬೇಕಷ್ಟೇ. ಇದು ಬಸ್ಸಿನಲ್ಲಿ ಓದುತ್ತೇನೆಂದರೆ ಇದು ಓದಿಸಿಕೊಳ್ಳುವ ಗಜಲ್ ಅಲ್ಲ. ಗದ್ದಲದ ನಡೆಗೆ ಓದುತ್ತೇನೆ ಎನ್ನುವ ಈ ಗಜಲ್ ನಿಮಗೆ ಒಪ್ಪಿಕೊಳ್ಳುವುದೇ ಇಲ್ಲ. ಸಂತೆಯಲ್ಲಿ ನಿಂತ ಕವಿಲಾಗುವುದಕ್ಕೆ ಹೊರಟರೆ ಈ ಗಜಲ್ ನಿಮ್ಮನ್ನು ಅಪ್ಪಿಕೊಳ್ಳುವುದೇ ಇಲ್ಲ. ನೀವೇನಾದ್ರೂ ಗಜಲ್ ಅಪ್ಪಿಕೊಳ್ಳುವುದಾದ್ರೆ, ಓದಬೇಕು ಅಂದ್ರೆ, ಈ ನಾದ ನನಗೂ ಹತ್ತಬೇಕು ಅಂದ್ರೆ ನೀವು ಏಕಾಂತಕ್ಕೆ ಹೋಗಬೇಕು. ಏಕಾಂತ ಮಾತ್ರ ಗಜಲನ್ನ ಆಸ್ವಾದಿಸಿಕೊಳ್ಳುವುದಕ್ಕೆ ಇರುವಂತ ಒಂದು ಚೌಕಟ್ಟು. ಅಂತಹ ಏಕಾಂತವನ್ನ ನಮಗೆ ಕರುಣಿಸಬಲ್ಲ ಈ ಗಜಲಗಳಿಗೆ ನನ್ನದೊಂದು ಸಲಾಂ. ಧಾರ್ಮಿಕ ಶಾಂತರಸರಿಂದ ಹಿಡಿದು ಇವತ್ತಿನ ಅಬ್ದುಲ್ ಹೈ ತೋರಣಗಲ್ ಅವರ ಹೊರಗಿನ ಎಲ್ಲ ಗಜಲಿನ ಮಾರ್ಗ ಅಂತಿದೆಯಲ್ಲ, ಅದು ಕವಿರಾಜ ಮಾರ್ಗ. ಇದು ಗಜಲಿನ ರಾಣಿ ಮಾರ್ಗ. ನೋಡಿ, ಕನ್ನಡದಲ್ಲಿ ಎಷ್ಟು ಸಾಹಿತ್ಯ ಬಂತು, ವಿಪುಲವಾದ ಸಾಹಿತ್ಯ ಬಂತು. ಕವಿತೆ ಬಂತು, ರಗಳೆ ಬಂತು, ಷಟ್ಪದಿ ಬಂತು, ಕಂದ ಬಂದ, ಏನೆಲ್ಲ ಬಂತು, ಲಲಿತ ಬಂತು, ಪ್ರಬಂಧ ಬಂತು, ಕಥೆ ಬಂತು, ಕಾದಂಬರಿ ಬಂತು, ಮತ್ತೊಂದು ಬಂತು, ಮೊದಲೊಂದು ಬಂತು, ಎಲ್ಲ ಬಂತು. ಎಲ್ಲ ಬಂದ್ರು ಕೂಡ ಕೊನೆಗೆ ಕವಿ ರಾಜ ಮಾರ್ಗಕ್ಕೆ ರಾಜ ಅಲ್ಲ, ಕವಿತೆಗೆ ರಾಜ ಆಗಲಿಲ್ಲ. ಕವಿ ರಾಜ, ಮಾರ್ಗಕ್ಕೆ ರಾಜ. ಆದ್ರೆ ಜಗತ್ತಿನ ಸಾಹಿತ್ಯದಲ್ಲಿ ಒಂದಕ್ಕೆ ಮಾತ್ರ ರಾಣಿ ಅಂತ ಕರೆದು ಅದು ಗಜಲಿಗೆ. ಉರ್ದು ಸಾಹಿತ್ಯದ ರಾಣಿ ಅಂತ ಯಾರಾದ್ರೂ 4ನೇ ಕ್ಲಾಸಿನ ಬಾಲಕರಿಗೆ ಪ್ರಶ್ನೆ ಕೇಳಿದ್ರೆ ಅದು ಗಜಲ್ ಅಂತ ಉತ್ತರ ಕೊಡಬಹುದಾದಷ್ಟು ಇವತ್ತು ಜಗತ್ ಪ್ರಸಿದ್ಧ. ಉರ್ದು ಸಾಹಿತ್ಯದ ರಾಣಿ ಯಾರು? ಗಜಲ್. ಕನ್ನಡ ಸಾಹಿತ್ಯದ ರಾಣಿ ಯಾರು? ಯಶೋಧೆ ಆಗಲಿಲ್ಲ, ಅಮೃತ ಮತ್ತೆ ಆಗಲೇ ಇಲ್ಲ. ಸರ್, ರಾಂಗ್ ಕ್ವಶನ್. ಕ್ವಶನ್ ರಾಂಗ್, ಆನ್ಸರ್ ಕ್ವಶನ್. ಅದು ಈಗ ಎರಡು ಸಂಗತಿಗಳನ್ನ ಹೇಳ್ಬೇಕು ನಾನು. ಒಂದು ತಮಾಷೆ ಪರವಾಗಿ ನೆಕ್ಸ್ಟ್ ಪಿಯುಸಿಗೆ ಪ್ರಿನ್ಸಿಪಾಲ್ ಪಿಯುಸಿಗೆ ಒಬ್ಬ ವಿದ್ಯಾರ್ಥಿಗೆ ಸಂದರ್ಶನ ಮಾಡ್ತಾರೆ. ಅವನು ತಗೊಳ್ಬೇಕು, ನಾನು ಅಡ್ಮಿಷನ್ ಮಾಡ್ಕೊಬೇಕು. ಆದ್ರೆ ನನ್ನ ಜೊತೆ 3 ಮಾರ್ಕ್ಸ್ ಕೂತಾರ ಇಂಟರ್ವ್ಯೂಗೆ. ಈ ಹುಡುಗನು ತಗೋಬೇಕು, ಇಲ್ಲಿ ಒಬ್ಬ ಹುಡುಗ ಕೂತಾನ, ಐದು ಮಗ ಕೂತಾನ, ಮಗನಿಗೆ ತಗೋಬೇಕು. ನಾನು ಪಿಯುಸಿ ಅಡ್ಮಿಷನ್ ತಗೋಬೇಕು ಸೈನ್ಸ್ಗೆ. ಪ್ರಶ್ನೆ ಕೇಳ್ತೀನಿ ನಾನು, ಇಂಟರ್ವ್ಯೂ ಮೌಖಿಕ ಪ್ರಶ್ನೆ. ಭಾರತ ಸಂವಿಧಾನವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಮಾಡ್ತೀನಿ ನಾನು. ಪ್ರಿನ್ಸಿಪಾಲ್ ಉತ್ತರ ಏನಂತ ಅವನು ರಾಜೇಂದ್ರ ಪ್ರಸಾದ್ ಅಂತ. ಪ್ರಿನ್ಸಿಪಾಲ್ ವಿದ್ಯಾರ್ಥಿಗೆ ಏನ್ ಪ್ರಶ್ನೆ ಮಾಡ್ತಾನೆ? ಭಾರತ ಸಂವಿಧಾನ ಬರೆದವರು ಯಾರು? ವಿದ್ಯಾರ್ಥಿ ಏನ್ ಹೇಳ್ತಾನ? ಅಬ್ದುಲ್ ಹೈ ತೋರಣಗಲ್ ಅವರ ಮಗ ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತಾನೆ. ನಮ್ಮ ಮಿತ್ರ ಅಬ್ದುಲ್ ಹೈ ತೋರಣಗಲ್ ಅವರ ಮಗ ನಾನು ಅಡ್ಮಿಷನ್ ಮಾಡ್ಕೋಬೇಕಲ್ಲ, ಏನ್ ಮಾಡ್ಬೇಕು? ನಾಳೆ ಇಂಟರ್ವ್ಯೂ ಮತ್ತೆ ಕಂಡಕ್ಟ್ ಮಾಡ್ತೀನಿ, ನೀನು ನಾಳೆ ಬಾ, ಓದ್ಕೊಂಡು ಬಾ ಅಂತ ವಾಪಸ್ ಹೋಗ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಬರ್ಕೊಂಡು ಮತ್ತೆ ಪ್ರಿನ್ಸಿಪಾಲ್ ಮತ್ತೆ ಪ್ರಶ್ನೆ, ಭಾರತ ಸಂವಿಧಾನ ಬರೆದವರು ಯಾರು ಅಂತ ಕೇಳ್ತಾನೆ. ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತಾನೆ. ತೋರಣಗಲ್ ಯಾಕಪ್ಪ ಮಗನಿಗೆ ಹೇಳ್ಕಳ್ಸಲ್ಲ ನೀನು ಅಂತ ನಾನು ಬೈಕೊಳ್ತೀನಿ. ಇವತ್ತು ಬೇಡ, ನಾಳೆ ಬಾ, ಮನೆಗೆ ಹೋಗಿ ಅಮ್ಮಗ ಅಪ್ಪಗೆ ಒಂಚೂರು ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಯಾಕೆ? ಅಡ್ಮಿಷನ್ ಮಾಡ್ಕೋಬೇಕು. ಮತ್ತೆ ಪ್ರಶ್ನೆ, ಮೂರು ದಿವಸ ಬರ್ತಾನೆ, 3 ದಿವಸ ಪ್ರಶ್ನೆ ಮಾಡ್ತಾನೆ ಪ್ರಿನ್ಸಿಪಲ್. ಪ್ರಶ್ನೆ ಮಾಡುವಾಗ ಹುಡುಗರಿಗೆ ಪ್ರಶ್ನೆ ಏನ್ ಮಾಡ್ತಾನೆ ಪ್ರಿನ್ಸಿಪಾಲ್ ಅಂದ್ರೆ ಅವ್ನು ತಗೋಬೇಕಲ್ಲ ಈ ತಗೋಬೇಕಲ್ಲ ಇರಬೇಕಮ್ಮ, ಈ ಅಡ್ಮಿಷನ್ ತಗೋಬೇಕಲ್ಲ ಅಂದ್ರೆ ನೀವು ಹೋಗ್ಬೇಕಮ್ಮ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳ್ತಾರೆ.
ಹೀಗೂ ಕೇಳಬಹುದು ಅನ್ನುವುದಕ್ಕೆ ಪ್ರಶ್ನೆ, ಹೀಗೂ ಉತ್ತರ ಪಡೆಯಬಹುದು ಅನ್ನುವುದಕ್ಕೊಂದು ಉತ್ತರ. ಬೇಕಿದ್ದು ಬೇಕಾದಂತೆ ಮಾಡುವುದು, ಈ ಎರಡರ ನಡುವಿನ ಪ್ರಶ್ನೆಯೇ ತಗಬೇಕು ಅನ್ನುವಂಥದ್ದು. ಈ ತಗಬೇಕು ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಮಾತುಗಳಿಗೆ ನೀವು ಕಿವಿಯಾಗಿದ್ದಕ್ಕೆ, ಆಲಿಸಿದ್ದಕ್ಕೆ ನಿಮ್ಮ ವಿಶೇಷವಾಗಿ ಹಾಗೂ ತುಂಬಾ ವಿಮರ್ಶಾತ್ಮಕವಾಗಿ ತುಂಬಾ ಪ್ರೀತಿಯಿಂದ ಶ್ರೀ ಅಬ್ದುಲ್ ಹೈ ಅವರ ಪ್ರಪ್ರಥಮ ಕೃತಿಯಾಗಿರ್ತಕ್ಕಂತಹ ಗಜಲ್ಗಳ ಒಂದು ಆತ್ಮ ಧ್ಯಾನದ ನಾದ ಅಂತಕ್ಕಂತಹ ಈ ಒಂದು ಕೃತಿಯ ಪರಿಚಯವನ್ನ ತುಂಬಾ ಎಲ್ಲರೂ ಕೂಡ ನಾವೆಲ್ಲರೂ ಮೈ ಬರೆದು ಕೂತಿದ್ವಿ. ಅವರ ನುಡಿಗಳ ಬಗ್ಗೆ ನಮಗೆ ಹೇಳೋದಕ್ಕೆ ಆಗೋದಿಲ್ಲ. ನಿಜವಾಗಿ ಅದು ಬಹಳ ಸಂತೋಷ ಆಯಿತು. ಈ ಸಂದರ್ಭದಲ್ಲಿ ತುಂಬಾ ದೂರದಿಂದ ಇಲ್ಲಿಯವರೆಗೂ ಆಗಮಿಸಿ ಏನು ಧೂಳು ತುಂಬಿರತಕ್ಕಂತಹ ಒಂದು ನಾಡಿಗೆ ತುಂಬಾ ಏನು ಅಬ್ದುಲ್ ಹೈ ಅವರ ಒಂದು ಕೃತಿ ಕೂಡ ಎಷ್ಟು ತಂಪು ಕೊಟ್ಟಿದ್ದೇನೋ ಹಾಗೆ ಅಲ್ಲಿಂದ ಇಲ್ಲಿವರೆಗೂ ಬಂದು ನಮ್ಮ ಒಂದು ನಾಡಿಗೆ ತುಂಬಾ ತಂಪನ್ನ ಸುರಿಸುವ ಮೂಲಕ ಮತ್ತೊಂದು ನುಡಿಯನ್ನು ಕೂಡ ನಾವು ಹೇಳ್ತೀವಿ. ಯಾಕಂದ್ರೆ ಅಬ್ದುಲ್ ಹೈ ಅಂತಹ ಅನೇಕ ಸಾಹಿತಿಗಳೊಂದಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ, ನಮ್ಮ ನಾಡಿನಲ್ಲಿ, ಏನು ನಮ್ಮ ನಾಡು ಬೇರೆಲ್ಲ ಇಲ್ಲಿಯ ನಾಡೆ, ಸಾಕಷ್ಟು ಸಾಹಿತಿಗಳು, ಅಂತಹ ಒಂದು ಸಾಹಿತ್ಯದ ಹೃದಯಗಳು, ಕಲೆ, ಸಂಸ್ಕೃತಿ, ಪರಂಪರೆ ಇದೆ. ಅದರೊಂದಿಗೆ ತಮ್ಮ ಒಂದು ಪರಿಚಯ, ತಾವು ಇಲ್ಲಿ ಬಂದು ಇಂತಹ ನುಡಿಗಳನ್ನು ಹಂಚಿಕೊಂಡಿದ್ದು ತುಂಬಾ ಸಂತೋಷವಂತ ಹೇಳ್ತಾ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಈ ಸಂದರ್ಭದಲ್ಲಿ ಇಷ್ಟೇ ರುದ್ರಪ್ರಸಾದ ಇಟ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಅತ್ಯಂತ ಮುಖ್ಯವಾಗಿ ಇವತ್ತಿನ ಏನು ಕೃತಿಗಾರರಾಗಿರ್ತಕ್ಕಂತಹ ಶ್ರೀ ಅಬ್ದುಲ್ ಹೈ ತೋರಣಗಲ್ ಅವರಿಗೆ ತುಂಬಾ ದೂರದಿಂದ ಆಗಮಿಸಿರ್ತಕ್ಕಂತಹ ಶ್ರೀ ವನಿಕಲ್ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆಯ ಮೂಲಕ ಅವರಿಗೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಸನ್ಮಾನ ಮತ್ತು ಗೌರವಪೂರ್ವಕ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಶ್ರೀ ಅಬ್ದುಲ್ ಹೈ ಸರ್ ಅವರಿಗೆ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಸಿದ್ದರಾಮ್ ವನಿಕಲ್ ಸರ್ ಅವರು ನಡೆಸಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇಳಿಬೇಕಾದ್ರೆ ಕೂಡ ಕ್ಲಿಯರ್ ಆಗಿ ಇಳಿಬೇಕು. ನಮಸ್ಕಾರ. ನಿಮ್ಮ ಉದ್ಗಾರ ಈಗಾಗಲೇ ನನಗೆ ತಲುಪಿದೆ, ಅಥವಾ ವೇದಿಕೆ ಮೇಲಿರುವ ಎಲ್ಲರಿಗೂ ತಲುಪಿದೆ, ಎಲ್ಲರಿಗೂ ಹಸಿವಾಗಿದೆ. ಸೊ ಬೇರೆ ಕಾರ್ಯಕ್ರಮ ಮುಗಿಬೇಕು. ಆದರೂ ನೀವು ಇಷ್ಟು ನಾನು ಮಾತಾಡೋಕೆ ಬಂದರೂ ಕೂಡ ಇಷ್ಟು ತಾಳ್ಮೆಯಿಂದ ಕೂತಿದ್ದೀರಾ ಅಂದರೆ ಇದಾದ್ಮೇಲೆ 1 ಅವರ್ ಪಡೆಯಿದೆ ಅನ್ನೋ ಗ್ಯಾರಂಟಿ ಇದೆ ನಿಮಗೆ. ಅದಾದ ನಂತರದಲ್ಲಿ ಊಟ ಇರುತ್ತೆ. ಮೊದಲಿಗೆ ಒಂದು ಚುಟುಕನ್ನು ಹೇಳ್ತೇನೆ. ಕನ್ನಡಿ ಮುಂದೆ ನಿಂತ ಯುವತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಇಬ್ಬರಿಗೂ ಇಲ್ಲ ಸಮಯದ ಮಿತಿ ಅಂತ. ಸೊ ನಾವು ಈ ಮಾತುಗಳನ್ನ ನಮ್ಗೆ ನಾವೇ ಅಪ್ಲೈ ಮಾಡಿಕೊಂಡು ನಾನು ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಕಾವ್ಯಮನೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ಆಗು ಮಾಡೋಕ್ಕೆ ಸಹಾಯ ಮಾಡಿದಂತಹ ಬಂಡಾಯ ಸಾಹಿತ್ಯ ಸಂಘಟನೆಗೂ ಮತ್ತು ಧರೆಯ ಮಾತು ಬರೆದಕ್ಕೂ ಕಾವ್ಯಮನೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ಜನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತಹ ಕಾವ್ಯಮನೆಯ ತಾಯಿ ಬೇರು ಆಗಿರುವಂತಹ ಹೈದರ್ ಅವರ ಪುಸ್ತಕ ಬಿಡುಗಡೆ ಆಗಿದ್ದು ನಮಗೆ ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನಮ್ಮ ಕಾವ್ಯಮನೆ ಮೊದಲಿಗೆ ಒಂದು ಸಣ್ಣ ವಾಟ್ಸಪ್ ಗುಂಪು, ಒಂದು ತಂಡ, ಒಂದು ಪುಟ್ಟ ಸಂಘಟನೆ, ನಂತರ ಈಗ ಪುಟ್ಟ ಪ್ರಕಾಶನ. ಸೊ ಈ ಪುಟ್ಟ ಹೆಸರುಗಳನ್ನು ಇಟ್ಕೊಂಡು ಬಂದು ಇವತ್ತು ನಾವು ಕಾವ್ಯಮನೆಯಿಂದ 10ನೇ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅದು ಅಬ್ದುಲ್ ಹೈ ತೋರಣಗಲ್ ಸರ್ ಅವರ ಈ ಗಜಲ್ ಸಂಕಲನ. ಈ ಗಜಲ್ ಸಂಕಲನವನ್ನ ಬಹಳ ವಿಸ್ತಾರವಾಗಿ ಇಬ್ಬರು ಮಹನೀಯರು ಅದನ್ನ ಹೇಳಿದ್ದಾರೆ. ಅದರಲ್ಲಿರುವಂತಹ
ಅಂಶಗಳ ಬಗ್ಗೆ, ಲಯಗಾರಿಕೆ ಬಗ್ಗೆ, ಅದನ್ನು ಕಟ್ಟುವ ಕುಶಲಗಾರಿಕೆಯ ಬಗ್ಗೆ ಇತ್ಯಾದಿಗಳ ಬಗ್ಗೆಯೂ ಕೂಡ ಎಲ್ಲರೂ ಹೇಳಿದ್ದಾರೆ. ನಾನು ಅದರ ಕುರಿತಾಗಿ ನಾನು ಯಾವುದೇ ಮಾತನ್ನ ಆಡೋದಿಲ್ಲ. ಆದರೆ ಒಂದು ಮಾತನ್ನ ಹೇಳಬೇಕಾದದ್ದು ಏನಂದ್ರೆ, ಗಜಲ್ಗಳು ಕೇವಲ ಮಧುಶಾಲೆ ಬಟ್ಟಲಿನಲ್ಲಿ ತೇಲುವ ನಶೆ ಮಾತ್ರ ಅಲ್ಲ, ಅದು ಸಮಾಜದ ಕನಸ ಹೊತ್ತ ತೇರು ಕೂಡ ಹೌದು ಅನ್ನುವಂತ ಗಜಲಿನ ಹೊಸ ವ್ಯಾಖ್ಯಾನವನ್ನ ಅಬ್ದುಲ್ ಹೈಸರ್ ಅವರು ಈ ಗಜಲ್ ಸಂಘದಲ್ಲಿ ಕೊಟ್ಟಿದ್ದಾರೆ ಅಂತ ನಾನಂತೂ ಹೇಳಬಲ್ಲೆ. ಜೊತೆಗೆ ಕಾವ್ಯಮನೆ ಪ್ರಕಾಶನ ಅನ್ನೋ ಸಣ್ಣ ಪ್ರಕಾಶನವಾಗಿದ್ದರೂ ಕೂಡ ಅಬ್ದುಲ್ ಹೈಸರ್ ಅದರ ಅಧ್ಯಕ್ಷತೆ ಅಂತ ಸುಮ್ಮನೆ ಅವರೇ ಅಂತಾರೆ, ನಾನು ನಾಮಕಾವಸ್ಥೆ ಮಾತ್ರ ಇದ್ದೀನಿ, ಎಲ್ಲ ಕೆಲಸ ನೀವೇ ಮಾಡಬೇಕು ಅಂತ. ಅವಾಗಲೇ ಆಯ್ತು ಸರ್ ಹೇಳಿದ್ರು, ಒಂದು 20 ಜನ ಹುಡುಗರಿದ್ದೇವೆ, ನಾವು ಹುಡುಗರು ಮತ್ತು ಹುಡುಗಿಯರಿದ್ದೇವೆ. ಆ 20 ಜನದ ಟೀಮ್ ಏನ್ ನಿರ್ಧಾರ ಮಾಡ್ತೋ ಆಯ್ತು ಸರ್, ಇಲ್ಲಿಗೆ ಹೋಗ್ತಿದ್ದ, ಆಯ್ತು ಹೀಗೆ ಮಾಡೋಣ, ಆಯ್ತು ಹಾಗೆ ಮಾಡೋಣ ಅಂತ ಒಪ್ಪಿಗೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ನಂತರದಲ್ಲಿ ತೀರ್ಮಾನಕ್ಕೆ ಬರ್ತಾರೆ. ಬಹುಶಃ ಪ್ರಜಾಪ್ರಭುತ್ವ ಅಂದ್ರೆ ಇದೆ ಅಂತ ನಾನಂತೂ ಭಾವಿಸ್ತೇನೆ. ಮತ್ತು ನಮ್ಮ ಕಾವ್ಯಮನೆ ಪ್ರಕಾಶನ ಅನ್ನೋದು, ಕಾವ್ಯಮನೆ ಅನ್ನೋದು ಬಯಲಿದ್ದ ಹಾಗೆ ಯಾರು ಬೇಕಾದರೂ ಬರಬಹುದು ಮತ್ತು ಯಾರು ಬೇಕಾದರೂ ಹೋಗಬಹುದು. ಇದರಲ್ಲಿ ಯಾವುದೇ ನಿರ್ಬಂಧಗಳು, ಯಾವುದೇ ಷರತ್ತುಗಳು ಇರುವುದಿಲ್ಲ. ಆದರೆ ಬಂದವರು ಸಮಾಜದ ಕನಸನ್ನು ಹೊತ್ತವರಾಗಿರಬೇಕು ಅನ್ನೋದು ಹೈತು ಸರ್ ಅವರ ಮಹದಾಸೆ ಅನ್ನೋದು ಗಮನಿಸಬೇಕು. ಮತ್ತು ಹೈತು ಸರ್ ಅವರು ನಿರಂತರವಾಗಿ ಯುವ ಬರಹಗಾರರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅನ್ನೋಕ್ಕೆ ಇಲ್ಲಿ ಇರುವ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ನಾನು ಅದನ್ನು ಮತ್ತೆ ಹೇಳಲಾಗುವುದಿಲ್ಲ. ಹಾಗಾಗಿ ಕಾವ್ಯಮನೆಯಿಂದ ಬಂದಂತಹ 10 ಪ್ರಮುಖವಾದ ಪುಸ್ತಕಗಳಲ್ಲಿ ಈಗಾಗಲೇ ವೇದಿಕೆ ಮೇಲಿರುವಂತಹ ಗೆಳೆಯ ಕಪಿಲ್ ಹಣಾದಿಯ ಕಾದಂಬರಿ ಆಗಿರ್ಬೋದು, ಅಥವಾ ಸ್ನೇಹಲತಾ ಗೌನಳ್ಳಿ ಅವರ ಉರಿವ ಚಂದಿರ ಗಜಲ್ ಸಂಕಲನ ಆಗಿರ್ಬೋದು, ಅಥವಾ ಯುವ ಬರಹಗಾರರೆಲ್ಲರ ಕವಿತೆಗಳನ್ನ ಸಾಂಕೇತಿಕವಾಗಿ ಸಂಗ್ರಹ ಮಾಡಿ ಕಾವ್ಯ ಕದರಿ ಅನ್ನೋ ಒಂದು ಕವನ ಸಂಕಲನ ತಂದರೆ ಆಲ್ರೆಡಿ ಅದು ಆ ಪುಸ್ತಕ ಅಲ್ಲಿದೆ. ನಿಮಗೆ ಓದಬೇಕು ಅನ್ನೋ ಕುತೂಹಲ ಇದ್ರೆ ಅದನ್ನ ಗಮನಿಸಬಹುದು ಅಂತ ಹೇಳ್ತೀನಿ. ಹೀಗೆ ಯುವ ಬರಹಗಾರರನ್ನ ಸದಾ ಬೆಟ್ಟು ತಟ್ಟಿ ನಾವು ಎಷ್ಟೇ ಕೆಟ್ಟ ಪದ್ಯ ಬರೆದಿದ್ದರು, ನಾನು ಕೆಟ್ಟ ಪದ್ಯ ಬರೆದಿದ್ರು ಕೂಡ ಸರಿದು ತೋರಿಸಿದ್ರೆ ಬಹಳ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಕೆಟ್ಟದ ಅಲ್ಲಿರುವಂತಹ ನ್ಯೂನತೆಗಳನ್ನು ಗುರುತಿಸಿಲ್ಲ ಅಂತಲ್ಲ, ಆ ನ್ಯೂನತೆ ಗೊತ್ತಿದ್ದರೂ ಕೂಡ ಮುಂದೆ ಬರೆಯಲಿ ಅನ್ನುವಂತ ಮಹದಾಸೆ ಇಟ್ಕೊಂಡು ಅವರು ಬೆನ್ನು ತಟ್ಟುವುದನ್ನು ಕೂಡ ನಾವು ಗಮನಿಸ್ತೀವಿ. ಹಾಗಾಗಿ ಕಾವ್ಯಮನೆಯ ಜೊತೆಗೆ ತಾವೆಲ್ಲರೂ ಕೂಡ ಹೀಗೆ ಇರಿ ಅಂತ ಹೇಳ್ತಾ, ಈ ಕಾವ್ಯಮನೆಯ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಗು ಮಾಡಿದ್ದಕ್ಕೆ, ಇಷ್ಟು ತಡವಾಗಿ ಕಾರ್ಯಕ್ರಮ ನಡೆದಿದ್ದರೂ ಕೂಡ ಈಗಲೂ ತಡ ಆಗುತ್ತಿದೆ ಅನ್ನೋದರೂ ಕೂಡ ನೀವು ಕೂತು ಸಾವಧಾನದಲ್ಲಿ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಚಾಂದ್ ಪಾಷಾ ರವಿಚಂದ್ರ ಕಾವ್ಯಮನೆ ಬೆಂಗಳೂರು ಇವರು ತುಂಬಾ ಸುಂದರವಾಗಿ ಮತ್ತು ಸಮಯಕ್ಕೆ ಅನುಗುಣವಾಗಿ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಅವರ ಅಧ್ಯಕ್ಷೀಯ ನುಡಿಗಳಿಗಾಗಿ ನಾವೆಲ್ಲರೂ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ತಿಳಿಸಿಕೊಳ್ತಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಸರ್ವರಿಗೂ ವೇದಿಕೆಯ ಮೇಲೆ ಆಸೀನರಿರ್ತಕ್ಕಂತಹ ಎಲ್ಲ ಹಿರಿಯ ಸಾಹಿತಿಗಳಿಗೂ ಹಾಗೂ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಸಹ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಫಲವಾಗಿ ಪುಸ್ತಕ ಹಾಗೂ ಒಂದು ಕಿರು ಕಾಣಿಕೆಯ ಒಂದು ವಿತರಣೆ ಇರುತ್ತದೆ. ಇದನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಸರ್ವರನ್ನು ಸಹ ವಿನಂತಿಸಿಕೊಳ್ಳುತ್ತೇವೆ. ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಶ್ರೀ ಅಂಬರೀಶ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಕೊನೆಯಲ್ಲಿ ವಂದಿಸಿರುವಂತ ಸಂಘವನ್ನು ನಮ್ಮ ಪ್ರೀತಿಯ ಗುರುಗಳು ಬರೆದಂತಹ ಆತ್ಮಧ್ಯಾನರಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಒಂದು ಪುಸ್ತಕದ ಬಗ್ಗೆ ನನ್ನ ಒಂದು ಅಭಿಪ್ರಾಯ ಇದೆ. ಆ ಕಾವ್ಯ ಮನೆಗಳ ಮುಟ್ಟಿ ಜನಮನಗಳ ತಟ್ಟಿ ಮಹಲುಗಳ ಏರಿ ಅಮಲುಗಳ ಇಳಿಸಿ ಆತ್ಮಧರ್ಮದ ನಿತ್ಯ ಸತ್ಯಗಳ ಸದಾ ಸೊಗಸಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಕವಿ ದ್ವಯರು ಮತ್ತು ಎಲ್ಲ ಸಾಹಿತ್ಯ ಪ್ರಿಯರಿಗೂ ಕೂಡ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ನನ್ನ ಮುಕ್ತ ಹೃದಯದಿಂದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಕೊಟ್ಟಿರ್ತಕ್ಕಂತಹ ಶ್ರೀ ಅಂಬರೀಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮುಂದಿನ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ತಾವೆಲ್ಲರೂ ಕೂಡ ಎಷ್ಟೊಂದು ಯಾವ ರೀತಿ
ಕಲ್ಲಲ್ಲಿ